कुंज विहारी जय राधा माधव कुंज विहारी जय गोपी जना वल्लभ गिरिवरधारी यशोदनंदना ब्रज जनरंजना जमुना तीरावनचारी जय राधा माधव कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय प्रभुपादा प्रभुपादा जय प्रभुपादा जय गुरुदेवा गुरुदेवा जय गुरुदेवा निताय गौरा हरि बोल निताय गौरा हरि बोल जय वो विष्णुपाद परमहंस परिव्रजकाचार्य अष्टोत्तर शतशी श्रीमते डिवाइन ग्रेस भक्ति सिद्धांत भक्ति वेदांत स्वामी श्रील प्रभुपाद की जय जय वो विष्णुपाद परमहंस परिव्रजकाचार्य अष्टोत्तर शतशी श्रीमते डिवाइन ग्रेस भक्ति सिद्धांत सरस्वती श्रील प्रभुपाद की जय अनंत कोटि वैष्णव वृंद की जय नमाचार्य हरिदास ठाकुर जी की जय प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर शिवसादि गौर भक्तवृंद की जय श्री श्री राधा कृष्ण गोपीनाथ श्याम कुंडाता कुंज गोवर्धन की जय जय श्री गंगा माई जमुना माई भक्ति देवी तुलसी देवी की जय श्री श्री वृंदावन धाम की जय मथुरा मायापुर नदी धाम की जय श्री श्री जगन्नाथपुरी धाम की जय श्री श्री जगन्नाथ प्रदेश माय सुदर्शन जी की जय निताय गौर प्रेमानंदे हरि हरि बोल all glories to Sama devotees all glories to Sama devotees all glories to Sama devotees all glories to Sri Guru and Gauranga Hari Hari Bol Hare Krishna so ಎಲ್ಲರೂ ಕ್ಯಾಮೆರಾ ಆನ್ ಮಾಡ್ಕೊಂಡ್ಬಿಡಿ so we can see who have come हरे कृष्ण प्रभु जी प्रणाम प्रभु जी हरे कृष्ण जी यस प्रभु जी असाइनमेंट्स हाँ ओके so assignments ಯಾರ್ಯಾರು ಮುಗಿಸಿಲ್ಲ MCQs as well as OB ಚಂಪಕಲತಾ ಮಾತಾಜಿ ತಮ್ದು ಎಷ್ಟು ಉಳಿದಿದೆ ಹರೇ ಕೃಷ್ಣ ಪ್ರಭುಜಿ ಸಬ್ಮಿಟ್ ಮಾಡಿದ್ದೀನಿ ಪ್ರಭುಜಿ ನಂದು ಎಲ್ಲಾ ಕಂಪ್ಲೀಟ್ ಆಗಿದೆ ಪ್ರಭುಜಿ ಎಲ್ಲ ಕಂಪ್ಲೀಟ್ ಸಬ್ಮಿಟ್ ಆಗಿದೆನಾ ಎಸ್ ಪ್ರಭುಜಿ ಓಕೆ ರಸರಾಜ್ ಗೋಕುಲೇಶ್ ಪ್ರಭು ನಂದು ಆಗಿದೆ ಪ್ರಭುಜಿ ಓಕೆ ಶ್ವೇತಾವಾರಿ ಅಮ್ಮ ಓಕೆ ಮಾತಾಡಿ
ಅನುತ್ತಮ ವಿಲಾಸಿನಿ ಮಾತಾಜಿ. ಹರೇ ಕೃಷ್ಣ ಪ್ರಭು, ನಾನು ಕಳಿಸಿದ್ದೀನಿ ಪ್ರಭು ನಾನು ಎಲ್ಲದನ್ನು. Okay, fine. All the three you have submitted. MCQs? ಯಾವ್ದಾದ್ರು ಅಧ್ಯಾಯದ ಎಲ್ಲಾರ್ದು ಪೆಂಡಿಂಗ್ ಇದೆ ಪ್ರಭುಜಿ. MCQs ಕಂಪ್ಲೀಟ್ ಮಾಡಿಲ್ಲ. ಓಕೆ, ಅಟ್ಲೀಸ್ಟ್ OBA ಕಂಪ್ಲೀಟ್ ಆದ್ರೆ ಓಕೆ ಪ್ರಭುಜಿ ಫಸ್ಟ್. ಆದ್ರೆ ಏನಂತಂದ್ರೆ ಸಾಧ್ಯ ಆದಷ್ಟು ನಾವು ಬೇಗನೆ ಕಳಿಸ್ಕೊಡದೇ ಇದ್ರೆ ಹಾ ಅಲ್ಲಿ ಪ್ರಭುಜಿ. ಎಜುಕೇಶನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಅಲ್ಲಿ ಎಲ್ಲವನ್ನ ಡಿಲೇ ಮಾಡ್ತಾ ಇದ್ದಾರೆ. ಹಾ ಪ್ರಭುಜಿ. ಅದಕ್ಕಾಗಿ strictly ನಾವು ಇದನ್ನ ಪ್ರಭುಜಿ ಎಲ್ಲ MCQ ಬಗ್ಗೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭುಜಿ. ಅದೇ ನಾನು ಕೇಳ್ತಾ ಇದ್ದೆ, ಚಂಪಕಲತಾ ಮಾತಾಜಿ ಅವರು ಎಷ್ಟು MCQs ಬಾಕಿ ಇದ್ದಾವೆ, ಎಷ್ಟು ಅಧ್ಯಾಯ ಇದೆ? ಅಪ್ ಟು 10 ಕಳ್ಸಿದೀನಿ ಪ್ರಭುಜಿ. ಇವತ್ತು 11 12 ಇವತ್ತಿಂದ ಮಾತ್ರ ಬಾಕಿ ಇದೆ ಪ್ರಭುಜಿ. Okay. ಅಲ್ಲ ಆಲ್ ದ ತ್ರೀ ಕಳಿಸ್ಬೇಕಲ್ವಾ? ಇನ್ನು ಇದು ಕಳಿಸಿಲ್ವಾ? ಥರ್ಡ್ ಇದ್ರದ್ದು ಕಳಿಸಿಲ್ಲ, ಯೂನಿಟ್ ಕಳಿಸಿಲ್ವಾ ಪ್ರಭುಜಿ? MCQs? OBA ಎಲ್ಲ ಕಳ್ಸಿದ್ದಾರೆ ಪ್ರಭುಜಿ. OBA ಎಲ್ಲ ಕಳ್ಸಿದ್ದಾರೆ. MCQsದು ಅದೇ ಚಂಪಾ ಮಾತಾಜಿ ಫುಲ್ ಕಳ್ಸಿದ್ದಾರೆ. ಮಿಕ್ಕಿದ್ದು ಅಂದ್ರೆ ಇವತ್ತೇ ನಾನೇ 2 ಯೂನಿಟ್ ಇವತ್ತು ಹಾಕಿದ್ದೀನಿ. ಇನ್ ಮಿಕ್ಕಿದ್ದು ಇವತ್ತು ನೈಟ್ ಕಂಪ್ಲೀಟ್ ಮಾಡಿ ಕಳಿಸ್ತೀನಿ ಮಿಕ್ಕಿದ್ದು MCQs. ಸೊ ಇನ್ ಮೀನ್ ವೈಲ್ ನಾನು NODನು ಸ್ಟಾರ್ಟ್ ಮಾಡಿ ಕಳಿಸ್ಬಿಡ್ತೀನಿ ಪ್ರಭುಜಿ MCQs. ಅಂಡ್ ಎಲ್ಲರಲ್ಲೂ ರಿಕ್ವೆಸ್ಟ್, ನಿಮ್ MCQs ನಂಗೆ ನಿಮ್ಮ ಪರ್ಸನಲ್ ವಿಂಡೋಲಿ ನನ್ಗೊಂದ್ಸಲ ಟ್ಯಾಗ್ ಮಾಡಿ. ದಟ್ MCQs ನಿಮ್ದು ಅಷ್ಟು ಆಗಿರೋದನ್ನ ಒಂದ್ಸಲ ನಂಗೆ ಇನ್ನೊಂದ್ಸಲ ಟ್ಯಾಗ್ ಮಾಡಿ. ಇಲ್ಲ ಅಂದ್ರೆ ಅದು ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿ ನನ್ಗೆ ಕಳ್ಸಿ. ಯಾಕಂದ್ರೆ ಅದು ಕೆಲವೆಲ್ಲ ಡೌನ್ಲೋಡಿಂಗ್ಸ್ ಮಿಸ್ ಆಗ್ಬಿಟ್ಟಿದೆ ನನ್ನ ಹತ್ರ. ಸೊ ನಿಮ್ MCQs ಪೇಪರ್ಸ್ ಆನ್ಸರ್ ಮಾಡಿರೋದನ್ನ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿ. ಇಲ್ಲಾಂದ್ರೆ ಅಲ್ಲಿ ಇತ್ತು ಅಂದ್ರೆ ಅದನ್ನ ಯೂನಿಟ್ 1 ಭಗವದ್ಗೀತಾ ಅಂದ್ರೆ ಚಾಪ್ಟರ್ ವೈಸ್ ನಂಗೆ ಒಂಚೂರು ಟ್ಯಾಗ್ ಮಾಡ್ಬಿಡಿ. ಹರೇ ಕೃಷ್ಣ ಮಾತಾಜಿ, ನಾನ್ ಕಳ್ಸಿದ್ದೀನಲ್ಲ ನಿಮ್ಗೆ. ಹಾ ಪ್ರಭುಜಿ, ಅದು ನನ್ನ ಹತ್ರ ತುಂಬಾ ಫೈಲ್ಸ್ ಡೌನ್ಲೋಡ್ ಆಗಿ ಆಮೇಲೆ ಒಂದು ರಿಕ್ವೆಸ್ಟ್ ಎಲ್ಲಾರ್ಗು, ನಿಮ್ ಆ ಫೈಲ್ ನೇಮ್ ಅನ್ನ ನಿಮ್ ಹೆಸರಲ್ಲಿ ಸೇವ್ ಮಾಡಿ ಕಳ್ಸಿದ್ರೆ ನನ್ಗೆ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲಾಂದ್ರೆ ನನಗೆ ಪ್ರತಿ ಸಲ ನಾನು ಡೌನ್ಲೋಡ್ ಮಾಡಿ ಆ ಫೈಲ್ ಓಪನ್ ಮಾಡಿ ಯಾರ್ದು ಅಂತ ನೋಡಿ ನಾನ್ ರೀನೇಮ್ ಮಾಡ್ಕೋಬೇಕು. ಸೊ ನನ್ಗೆ ವರ್ಕ್ ಡಬಲ್ ಆಗುತ್ತೆ. ಸೊ ಒಂದ್ಸಲ ನೀವು ಅದನ್ನ ರೀನೇಮ್ ಮಾಡ್ಬಿಟ್ರೆ, ನಿಮ್ ಹೆಸರಲ್ಲಿ ರೀನೇಮ್ ಮಾಡಿದ್ರೆ ನನಗ್ ಸಾಕು. ಮೇನ್ ಆಗಿ ಹೆಸರಲ್ಲೇ ರೀನೇಮ್ ಮಾಡಿ ಕಳ್ಸಿದೀನಿ. ನೀವೇನೇ ಎಲ್ಲ ಕಳ್ಸಿದೀನಿ ನಾನು. ಚೆಕ್ ಮಾಡಿ. ಹಾ ಪ್ರಭುಜಿ. ರಸರಾಜ್ ಗೋಕುಲೇಶ್ ಪ್ರಭುಜಿ ಅವ್ರದ್ದು ಯಾವ್ದು OBE ಉಳಿದಿದೆನಾ? ಇಲ್ಲ ಪ್ರಭುಜಿ, ನಂದೆಲ್ಲ ಕಂಪ್ಲೀಟ್ ಆಗಿದೆ. MCQs ಟಿಲ್ ಡೇಟ್ ಕಂಪ್ಲೀಟ್ ಆಗಿದೆ ಪ್ರಭುಜಿ. ಇವತ್ತು ಕಳ್ಸಿರೋದು ಮಾತ್ರ ಮಾಡ್ಬೇಕು ಪ್ರಭುಜಿ. ಓಕೆ, ಸಾಧ್ಯ ಆದಷ್ಟು ಎಲ್ಲವೂ ಕ್ಲಿಯರ್ ಇದ್ದಾಗ ನಮ್ಗೆ ಅಲ್ಲಿ ರೆಸ್ಪಾಂಡ್ ಕೊಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿದ್ರೆ ದೇ ವಿಲ್ ಕನ್ಸಿಡರ್ ನಾವು ಲ್ಯಾಗಿಂಗ್ ಬಿಹೈಂಡ್ ಇದ್ದೀವಿ. ಟಿಲ್ ಡೇಟ್ ಕಂಪ್ಲೀಟ್ ಆಗಿದೆ. ನರಸಿಂಹಗೌಡರಿ ಪ್ರಭು ಎಲ್ಲ ಕಂಪ್ಲೀಟ್ ಆಗಿದೆನಾ? ನಂದು ಫುಲ್ ಕಂಪ್ಲೀಟ್ ಆಗಿದೆ ಪ್ರಭು, ಅಪ್ ಟು ಡೇಟ್. OBEನು ಕೂಡ ಕಂಪ್ಲೀಟ್ ಆಗಿದೆ. ಹೌದು ಪ್ರಭು, ಎಲ್ಲ ಅಪ್ ಟು ಡೇಟ್ ಎಲ್ಲ ಆಗಿದೆ. ಓಕೆ, ಅನುತ್ತಮ್ ಮಾತಾಜಿ, ಅನುತ್ತಮ್ ವಿಲಾಸಿನಿ ಮಾತಾಜಿ. MCQ ಸ್ವಲ್ಪ ಬ್ಯಾಲೆನ್ಸ್ ಇದೆ ಪ್ರಭು, ಕಳಿಸ್ತೀನಿ ಪ್ರಭು ನಾನು. ಅದು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬರೀಬೇಕು ಪ್ರಭು. ಇಂಗ್ಲಿಷ್ ಅಲ್ಲಿ ಕಳಿಸಿದ್ದಾರೆ, ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಇದೆ. OBA ಕಳಿಸ್ತಿದ್ದೀನಿ ಪ್ರಭು. 2 days ಟೈಮ್. ಅಲ್ಲ, OBA ಕಳಿಸ್ತಿದ್ದೀನಿ. ಮೇ ಬಿ ವಿ ಕ್ಯಾನ್ ಸೇ ನೆಕ್ಸ್ಟ್ ವೆನಸ್ಡೇಗೆ ಇವು ಯಾರ್ದು ಬಾಕಿ ಇರಬಾರ್ದು. ಎಸ್ ಪ್ರಭು, ಕ್ಲಿಯರ್ ಆಗಿರ್ಬೇಕು. ಇಲ್ಲಿದ್ರೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಇದೆ, ಅವ್ರನ್ನ ವೇಟಿಂಗ್ ನಲ್ಲಿ. ಮೇ ಬಿ ನೆಕ್ಸ್ಟ್ ಚಾನ್ಸ್ ಬರ್ಲಿ ಅವ್ರು. ಯಾಕಂದ್ರೆ ಇವೆಲ್ಲವೂ ಹೋಗ್ತಾವೆ, ರೆಕಾರ್ಡ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ. ಸೊ ಆದ್ದರಿಂದ ಯಾರು OBE ಮತ್ತು MCQ ಬ್ಯಾಲೆನ್ಸ್ ಇರ್ತಾರೆ, ಸೊ ದೇ ಕ್ಯಾನ್ ಟ್ರೈ ಫಾರ್ ದ ನೆಕ್ಸ್ಟ್ ಟೈಮ್. ಸೊ ನಾವು ಅದನ್ನ ಬರೆದು ಕಳಿಸ್ಬಿಡ್ತೇವೆ. ಯಾರು ಎಷ್ಟು ಜನ ಇದ್ದಾರೆ ಅಷ್ಟೊಳಗೆ ಸರ್ಟಿಫಿಕೇಟ್ಸ್. ಅಗೇನ್ ದೇ ವಿಲ್ ವೇಟ್ ಫಾರ್ ದ ನೆಕ್ಸ್ಟ್. ನೆಕ್ಸ್ಟ್ ವೀಕ್ ಒಳಗೆ ನಾನು ಸಬ್ಮಿಟ್ ಮಾಡ್ತೀನಿ ಪ್ರಭು MCQ. ಫೈನ್, ವೆನಸ್ಡೇ ಮೊದಲು ಫೈನ್. ಎಸ್ ಪ್ರಭು, ಓಕೆ.
ಹರೇ ಕೃಷ್ಣ ರಂಗಮಯ ಪ್ರಭು. ಬೃಜರಾಜ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಎಸ್ ಪ್ರಭು. ಅದೇ OBA 3 ಕಳ್ಸಿದ್ದೇನೆ ಪ್ರಭು, ಇವತ್ತು ಕಳ್ಸಿದ್ವಿ. MS ಪೆಂಡಿಂಗ್ ಇದೆ, ನೆಕ್ಸ್ಟ್ ವೆಡ್ನೆಸ್ಡೇ ಒಳಗೆ ಕಳಿಸ್ತೀವಿ ಪ್ರಭು. ವೆಡ್ನೆಸ್ಡೇ ಒಳಗೆ ನೀವು ಕ್ಲಿಯರ್ ಮಾಡಿ. ಎಸ್ ಎಸ್ ಶ್ರಮಕಂತ ಮಾತಾಜಿ ಕಳ್ಸಿ, ಮತ್ತೆ 3rd ಯೂನಿಟ್ ಕಳ್ಸಿ ನೋಡಿ. ಸಿಕ್ತು ಪ್ರಭುಜಿ, ಸಿಕ್ತು. 3rd ಯೂನಿಟ್ ಸಿಕ್ತು ಪ್ರಭುಜಿ, ಸಿಕ್ತು. ನೋಡಿ. ಓಕೆ, ಹರೇ ಕೃಷ್ಣ. ರಂಗಮಯ ಬೃಜರಾಜ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಪನ್ನ ಪ್ರಭುಜಿ. OBA ಎಲ್ಲ ಕಳ್ಸಿದೀವಿ ಪ್ರಭುಜಿ, MCQ ಇದೆ ಪ್ರಭುಜಿ. ವೆಡ್ನೆಸ್ಡೇ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡಿ ಕಳಿಸ್ತೇವೆ ಪ್ರಭುಜಿ. ಸೊ 3 OBA ಹೋಗಿವೆನಾ? 3 OBA ನಮ್ಮ ಇಬ್ಬರದು ಆಗಿದೆ ಪ್ರಭುಜಿ, ನಮ್ಮ ಮನೆಯವ್ರದ್ದು ನಂದು ಕಳ್ಸಿದ್ವಿ. ಓಕೆ. MCQ ಅದು ಪೆಂಡಿಂಗ್ ಇದೆ ಪ್ರಭುಜಿ, ವೆಡ್ನೆಸ್ಡೇ ಒಳಗಡೆ ಕಂಪ್ಲೀಟ್ ಮಾಡಿ ಕಳಿಸ್ತೇವೆ. ಬೈ ವೆಡ್ನೆಸ್ಡೇ ಕ್ಲಾಸ್ ಬರೋಕ್ಕಿಂತ ಮೊದಲು ಆಮೇಲೆ ನಮಗೆ ಕನ್ನಡದಲ್ಲಿ ಏನಾದ್ರು ಮಾತಾಜಿ ಕಳಿಸ್ಕೊಡ್ತಾರೆ ಹೇಗೆ ಅಂತ ಅದೊಂದು ಸ್ವಲ್ಪ ಕ್ಲಾರಿಫಿಕೇಶನ್. ಏನ್ ಕನ್ನಡದಲ್ಲಿ ಬೇಕು? ಇಂಗ್ಲಿಷ್ ಅಲ್ಲಿ ಕಳಿಸಿದ್ರೆ ಪ್ರಭುಜಿ ಸ್ವಲ್ಪ ನೀವೇ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಮಾಡ್ತಾ ಇರಿ ಪ್ರಭುಜಿ, ರಿಕ್ವೆಸ್ಟ್. ಯಾಕಂದ್ರೆ ನನ್ಗೆ ಜಾಸ್ತಿ ಆಗ್ಬಿಟ್ಟಿದೆ ಪ್ರಭುಜಿ. ಸರಿ ಪ್ರಭು, ಖಂಡಿತ ಆಯ್ತು ಮಾತಾಜಿ. ಎಲ್ಲ ನಾನು ಕಳಿಸ್ತಾರೇನೋ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ 2 ಚಾಪ್ಟರ್ ಕಳಿಸಿದ್ರಲ್ಲ ಮಾತಾಜಿ, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದೆ ಪ್ರಭುಜಿ. ಈಗ ಹೆಂಗಾಗಿದೆ ಅಂದ್ರೆ, ಈಗ ನಿಮ್ದು ಮಾಡ್ಬೇಕು, ನಂದು ಭಕ್ತಿ ವೈಭವದ್ದು ಸ್ವಲ್ಪ ಪೆಂಡಿಂಗ್ OBS ಇದೆ, ಅದನ್ನ ನಾನು ಕಂಪ್ಲೀಟ್ ಮಾಡ್ಬೇಕು. ಸ್ವಲ್ಪ ಟೈಮ್ ಶಾರ್ಟೇಜ್ ಆಗ್ತಾ ಇದೆ ಪ್ರಭುಜಿ. ಮತ್ತೆ ಬೇರೆ ಸರ್ವಿಸಸ್ ಇರುತ್ತಲ್ಲ, ಈಗ ಒಂದ್ ಸ್ವಲ್ಪ ಅದು ಇದ್ ಮಾಡ್ಕೊಳ್ಳಿ. ನಾನು ನೆಕ್ಟರ್ ಆಫ್ ಡಿವೋಷನ್ ಟ್ರೈ ಮಾಡ್ತೀನಿ ಪ್ರಭುಜಿ, ಟ್ರಾನ್ಸ್ಲೇಟ್ ಮಾಡಿ ಕೊಡಕ್ಕೆ. ಸರಿ ಮಾತಾಜಿ, ಆಯ್ತು ಮಾತಾಜಿ ನಾನು ಕಳಿಸಿ, ನಾನು ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ ಗೂಗಲ್ ಅಲ್ಲಿ. ಪ್ರಭುಜಿ ನಿಮ್ಮ ಹತ್ರ ಇರೋ ಕ್ವಶನ್ ಪೇಪರ್ ಇದೆಯಲ್ಲ, ಅದನ್ನೇ ಟ್ರಾನ್ಸ್ಲೇಟ್ ಮಾಡೋದಷ್ಟೇ. ಗೂಗಲ್ ಅಲ್ಲಿ ಮಾಡ್ಬೋದಲ್ಲ? ಬಟ್ ಅದು ಏನಂದ್ರೆ ಪ್ರಭುಜಿ, ಓದ್ಬೇಕು ಕರೆಕ್ಟ್ ಆಗಿ. ಒಂದೊಂದ್ಸಲ ಟ್ರಾನ್ಸ್ಲೇಷನ್ ತಪ್ಪಾಗ್ಬಿಟ್ಟಿರುತ್ತೆ, ಅದು ಓದಿ ನೋಡ್ಕೊಂಡು ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೇಕಷ್ಟೇ. ಗೂಗಲ್ ಅಂದ್ರೆ ನಾನು ಮಾಡ್ಕೊಡ್ತೀನಿ. ಅದೇ ಪ್ರಭುಜಿ, ಗೂಗಲ್ ಅಲ್ಲೇ ಮಾಡ್ಬೋದು. ಬಟ್ ಏನಂದ್ರೆ ಕೆಲವು ಟೈಮು ಮೀನಿಂಗ್ ಚೇಂಜ್ ಆಗ್ಬಿಡತ್ತೆ. ಇಂಗ್ಲಿಷ್ ನಲ್ಲಿ ಏನಿದೆಯೋ ಸೇಮ್ ಮೀನಿಂಗ್ ಬರ್ತಾ ಇದೆಯಾ ಅಂತ ನಾವು ಕ್ರಾಸ್ ವೆರಿಫೈ ಮಾಡ್ಕೊಂಡು ಮಾಡ್ಬೇಕು. ಐಡಿಯಲಿಸ್ಟಿಕಲಿ ನಾವು ಹಾಕಿದ ತಕ್ಷಣ ಅದ್ ಬಂದಿದ್ ಕರೆಕ್ಟ್ ಇರುತ್ತೆ ಅಂತ ಕಾಪಿ ಪೇಸ್ಟ್ ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ರೀಡ್ ಅಂಡ್ 2 ಕರೆಕ್ಟ್ ಇದೆಯಾ ಅಂತ ನೋಡಿ ನಾವು ಮಾಡ್ಬೇಕು ಅಷ್ಟೇ. ಸೊ ಇಟ್ ಟೇಕ್ಸ್ ಲಿಟಲ್ ಬಿಟ್ ಆಫ್ ಟೈಮ್ ಅಷ್ಟೇ. ಪ್ರಭು ನೀವು ಗೂಗಲ್ ಅಲ್ಲಿ ಮಾಡಿ ಪ್ರಭು, ನಾನು ಕ್ರಾಸ್ ಚೆಕ್ ಮಾಡಿ ಕನ್ನಡದಲ್ಲಿ ಬೇಕಾದ್ರೆ ಅದು ಎಡಿಟ್ ಮಾಡೋದ್ ಬೇಕಾದ್ರೆ. ಓಕೆ, ನಾನು ಕಳಿಸ್ತೀನಿ, ಗೂಗಲ್ ಅಲ್ಲಿ ಮಾಡಿ ಕಳಿಸ್ತೀನಿ, ನೆಕ್ಸ್ಟ್ ಕಳಿಸ್ತೀನಿ. ಮಾಡಿ ಕಳಿಸಿ ಪ್ರಭು, ಟ್ರೈ ಮಾಡೋಕ್ಕೆ. ಓಕೆ ಮಾತಾಜಿ, ನಾನು ಗೂಗಲ್ ಮಾಡಿ ಕಳಿಸ್ತೀನಿ. ಮತ್ತೆ ಯಾರ್ದು ಉಳಿತು? ಮಲ್ಲಿಕಾರ್ಜುನ್ ಪ್ರಭು. ಪ್ರಭುಜಿ ಹರೇ ಕೃಷ್ಣ, ದಂಡೋತ್ಪನ್ನ ಪ್ರಭುಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್ ಹೋಗಿ ಕಳ್ಸಿದ್ದೀನಿ ಪ್ರಭುಜಿ, ಇವತ್ತು ಕಳ್ಸಿದ್ದೀನಿ. MCQ ಇದೆ ಪ್ರಭುಜಿ, 2 ಚಾಪ್ಟರ್ ಮಾತ್ರ ಕನ್ನಡದಲ್ಲಿತ್ತು, ಕನ್ನಡ ಕಳಿಸ್ತಾರೆ ಅಂತ ಹಂಗೆ ವೇಟ್ ಮಾಡ್ತಾ ಇದ್ದೆ. 2 ಚಾಪ್ಟರ್ ಆಗಿದೆ, ಈ 3ರಿಂದ ಕಳಿಸ್ತೀನಿ ಪ್ರಭು. ಓಕೆ, ಅಂದ್ರೆ ಇನ್ನೂ ಬಹಳ ಇದೆ ಅಂತ. MCQ ಮಾತ್ರ ಉಂಟು. ಅದು ಮಾಡ್ತೀನಿ ಪ್ರಭುಜಿ, ವೆಡ್ನೆಸ್ಡೇ ಒಳಗಡೆ ಮಾಡ್ತೀನಿ. ವೆಡ್ನೆಸ್ಡೇ ಒಳಗಡೆ ಮಾಡ್ತೀನಿ. ಅದೇ ಸ್ವಲ್ಪ ಫೋಕಸ್ ಮಾಡಿ ಬೈ ವೆಡ್ನೆಸ್ಡೇ ಎಲ್ಲ ಸಬ್ಮಿಟ್ ಮಾಡ್ತೀನಿ ಪ್ರಭುಜಿ. ಬಟ್ ಅದು 3 ಇಂದ ನಮ್ಗೆ ಅದು MCQ ಇದಿಲ್ಲ, PDF ಇಲ್ಲ ಪ್ರಭುಜಿ. ಮತ್ತೆ ಇನ್ನೊಂದ್ಸಲ ಸೆಂಡ್ ಮಾಡಿದ್ರೆ ಇನ್ನೊಂದ್ಸಲ ರೀಸೆಂಡ್ ಮಾಡ್ಕೊಡ್ತೀನಿ ಪ್ರಭುಜಿ MCQs ಎಲ್ಲ. ಸರಿ ಮಾತಾಡ್ತೀನಿ. ಹರೇ ಕೃಷ್ಣ. ಓಕೆ. ಮತ್ತೆ ಯಾರು ರಸರಾಜ್ ಪ್ರಭು ಅವ್ರದ್ದೆಲ್ಲ ಬಂದಿದ್ದೇನಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. OBA 1 and 2 ಕಳಿಸಿನಿ, 3 ಕಳಿಸ್ಬೇಕು. ಆಮೇಲೆ MCQ ವೆಡ್ನೆಸ್ಡೇ ಒಳಗೆ ಕಳಿಸ್ತೀನಿ ಪ್ರಭು. ಓಕೆ, ವೆಡ್ನೆಸ್ಡೇ ಕಳಿಸ್ತೀನಿ. ರಂಗಮಯ ಪ್ರಭು ಮಾತಾಜಿ ಅವ್ರದ್ದು OBA ಆಗಿದೆ ಪ್ರಭುಜಿ. ಓಕೆ, MCQ ಬಾಕಿ ಇದೆ ಸರ್. ಸ್ವಲ್ಪ ಕನ್ನಡ ಟ್ರಾನ್ಸ್ಲೇಷನ್ ಲೇಟ್ ಆಯ್ತು. ಓಕೆ, ಅದೇ ಇವಾಗೆಲ್ಲ ಒಂದು ಆಪ್ ಬಂದಿದೆ, ಗೂಗಲ್ ನಲ್ಲೇ ಹಾಕೊಂಡು ನಾವೇ ಇದು ಮಾಡ್ಕೊಂಡ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಡಿಫ್ರೆನ್ಸ್ ಮೀನಿಂಗ್ ಬರುತ್ತೆ, ಅದು ಕರೆಕ್ಟ್ ಆಗಿ ನೋಡ್ಕೊಂಡು. ಸರಿ, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ನಂದು Question. ಏನು ಸಬ್ಮಿಟ್ ಮಾಡಿಲ್ಲ ಪ್ರಭುಜಿ ನಾನು. ಆದಷ್ಟು ನೆಕ್ಸ್ಟ್ ವೀಕ್ ಅಲ್ಲಿ ಬರಿತಾ ಇದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ OBಗಳೆಲ್ಲ. ಇಷ್ಟ ದಿನ ನನ್ಗೆ ಆಗಿರ್ಲಿಲ್ಲ. ಆಮೇಲೆ ಎಷ್ಟು ಮಾರ್ಕ್ಸ್ಗೆ ಪ್ರಭುಜಿ ಎಷ್ಟು ಬರಿಬೇಕು ಅದು? ಇವಾಗ 3 ಯೂನಿಟ್ ಇದೆ ಅಲ್ಲ ಮಾತಾಜಿ, ಹ್ಮ್ 3 ಯೂನಿಟ್ದಲ್ಲಿ ನಾವು ಚಾಯ್ಸ್ ಕೊಟ್ಟಿ OBA ಏನಿದೆ ಹಾ. 1000 ವರ್ಡ್ಸ್. ಐದರ್ ಯು ಕ್ಯಾನ್ ಗೋ ಫಾರ್ 3 essays or 2 essays. It should be 1000 words. 1000 more than a sheet that is ಪ್ರಭುಜಿ. ಏನ್ ಮಾತಾಜಿ? 1 sheet ಗಿಂತ ಜಾಸ್ತಿ ಆಗತ್ತಲ್ಲ, 1 page 2 ಜಾಸ್ತಿ page ಆಗಲ್ಲ. ಅದೇ it is the 1000 words ಅಷ್ಟೇ. ಮಾತಾಜಿ 2.5 sheets ಬರುತ್ತೆ. ಓಕೆ. 2.5 sheets. 3 sheets ಬರುತ್ತೆ. ರೆಫರೆನ್ಸ್ ಎಲ್ಲ ಬರಿಬೇಕಾ ಪ್ರಭುಜಿ? ಅವಾಗ ತುಂಬಾ ಜಾಗ ತಗೊಂಡ್ಬಿಡುತ್ತೆ ಶ್ಲೋಕಗಳೇ. ಅಲ್ಲ, ಇದೇನಿದೆ ಅಂತಂತಂದ್ರೆ ನೀವು ನಿಮ್ಮ ಇದರಲ್ಲಿ ವರ್ಡ್ಸ್ ನಲ್ಲಿ ಬರಿಬೇಕು. ಬರಿಬೇಕು. ವಿಷಯ ಏನು ನಮ್ಗೆ ಪ್ರಭುಜಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ದ ವರ್ಡ್ ಶುಡ್ ಬಿ ಅರೌಂಡ್ 1000. ಓ 2 ಎಸೆ ಬರಿಬಹುದು ಅಥವಾ 3 ಎಸೆ ಬರಿಬಹುದು. ಸೊ 3 questions ಆನ್ಸರ್ ಮಾಡ್ಬೇಕಲ್ವಾ ಪ್ರಭುಜಿ? ಎಸ್. ಓಕೆ. ಸೊ ಒಂದು ಕ್ವೆಶ್ಚನ್ಗೆ ಪ್ರಭುಜಿ 25 ಮಾರ್ಕ್ಸ್? ಅಲ್ಲ, ಮಾರ್ಕ್ಸ್ ನಾವು ಹೇಳೋದಿಲ್ಲ ಮತ್ತೆ, ನೀವು ಅದನ್ನ ಇದು ಮಾಡ್ಕೊಟ್ಟು ಕಳಿಸ್ಬಿಡಿ. ದಟ್ ಇಸ್ ಇದು ನೀವು ಆ OB ಆನ್ಸರ್ಸ್ ಅನ್ನ ನೀವು ನಮ್ಗೆ ಕೊಟ್ಟು ಕಳಿಸಿದ್ರೆ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಅಂತ ಒಂದಿದೆಯಲ್ಲ ಮಾತಾಜಿ, ಅದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್. ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಅಂತ ಒಂದು ಕಳ್ಸಿದಾರಲ್ಲ ಮಾತಾಜಿ, ಭಕ್ತಿ ಶಾಸ್ತ್ರ. ಅದ್ರಲ್ಲಿ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ತಮ್ಮ ಹತ್ರ ಎಲ್ಲರೂ ಇಟ್ಕೊಂಡ್ಬಿಡ್ಬೇಕು. ಎಲ್ಲರ ಹತ್ರ ಇದನ್ನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಮೈಸೂರಿನ ಮಾಯಾಪುರ ಇನ್ಸ್ಟಿಟ್ಯೂಟ್ ಅದ್ರಲ್ಲಿ ಕೊಟ್ಟಿದ್ದಾರೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ. ಕಂಪಲ್ಸರಿ ಆ ಬುಕ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕು. ಅದು ಹಾರ್ಡ್ ಕಾಪಿ ಇದ್ರೆ ಇನ್ನೂ ಒಳ್ಳೇದು. ಹೌದು, ಇದೆ ಪ್ರಭುಜಿ, ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ. ದಿಸ್ ಬುಕ್. ಸುರೇಶ್ವರಿ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ತಮ್ದು ಏನೇನು ಬಾಕಿ ಇದೆ? 3 ಯೂನಿಟ್ ಕಳಿಸಿದ್ದೀನಿ ಪ್ರಭುಜಿ. MCQs ತಂದು ಬರಿತಾ ಇದ್ದೀನಿ. ಬೈ ವೆನ್ಸ್ಡೇ ಇವೆಲ್ಲ ಕ್ಲಿಯರ್ ಇರಬೇಕು, ಯಾವ್ದು ಬಾಕಿ ಇರಬಾರ್ದು. ಸೊ ಬಾಕಿ ಇದ್ರೆ ಮತ್ತೆ ನಾವು ರಿಕ್ವೆಸ್ಟ್ ಮಾಡ್ಕೋತೇವೆ. ಯಾಕಂತಂದ್ರೆ ದಟ್ ಶುಡ್ ಬಿ ದ ಇದು ಪೇಂಟಿಂಗ್ ನಲ್ಲಿ ಇಡೋದು. ಆಮೇಲೆ ಅಲ್ಲಿ ಯಾಕಂದ್ರೆ ಇವಾಗ ಇಮಿಡಿಯೇಟ್ಲಿ ರಿಪೋರ್ಟ್ಸ್ ಎಲ್ಲವನ್ನ ಕಳಿಸ್ಬೇಕು. ಇಲ್ಲಿವರೆಗೆ ಇಷ್ಟ ಆಗಿದೆ, ಇಷ್ಟು ರಿಪೋರ್ಟ್ ಬಂದಿದೆ, ಇಷ್ಟು MCQs ಎಲ್ಲ ಇದ್ದಾವೆ ಅಂತ. ಸೊ ದ್ಯಾಟ್ ಶುಡ್ ನಾಟ್ ಗೆಟ್ ಡಿಲೇಡ್. ಮುಂದೆ ಸರ್ಟಿಫಿಕೇಟ್ ಸಿಗೋದು ಡಿಲೇ ಆಗುತ್ತೆ. ಅದಕ್ಕೆ ಬೆಸ್ಟ್ ಆ ತರ ಏನಾದ್ರು ಇತ್ತು ಅಂತಂದ್ರೆ ಅವರನ್ನ ಬಿಟ್ಟು ನಾವು ಬೇರೆಯವ್ರನ್ನ ರಿಕಮೆಂಡ್ ಮಾಡಿ ಕಳಿಸ್ತೇವೆ. ಸೊ ಮೇ ಬಿ ದ ನೆಕ್ಸ್ಟ್ ಟೈಮ್ ಕಳಿಸಿದಾಗ ಯಾವ್ದು ಡಿಲೇ 4 ಯೂನಿಟ್ ಆಗಿದೆ ಪ್ರಭುಜಿ. MCQs ತಂದು ಬರಿ. ರೈಟ್. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ. ಪ್ರಭುಜಿ ವೆಂಕಟಪತಿ ಪ್ರಭುಜಿ. ಓಹೋ, ವೆಂಕಟಪತಿ ಪ್ರಭು. ಮತ್ತೆ ಯಾರಾದ್ರೂ ಉಳಿದಾರ ಮಾತಾಜಿ? ಇಲ್ಲ ಪ್ರಭುಜಿ, ಎಲ್ಲಾರ್ದು ಆಯ್ತು. ವೆಂಕಟಪತಿ ಪ್ರಭುಜಿ. ವೆಂಕಟಪತಿ ಪ್ರಭುಜಿ, ತಮ್ದು ಏನೇನ್ ಬಾಕಿ ಇದೆ? ಓಕೆ, ವಿಡಿಯೋ ಆನ್ ಮಾಡ್ಕೊಂಡು. ಅವರು ಏನು ಸಬ್ಮಿಟ್ ಮಾಡಿಲ್ಲ ಪ್ರಭುಜಿ. OBA ಒಂದು ಸಬ್ಮಿಟ್ ಮಾಡಿಲ್ಲ ಅವರು. ಕೇಳಿಸ್ತಾ ಇದೆನಾ ಪ್ರಭುಜಿ? ಅವ್ರನ್ನ ವೇಟಿಂಗ್ ನಲ್ಲಿ ಇಟ್ಬಿಡಿ ಪ್ರಭುಜಿ, ಮಾತಾಜಿ. ಓಕೆ ವೇಟಿಂಗ್ ನಲ್ಲಿ ಇಟ್ಬಿಡಿ ಅಂಡ್ ಲೆಟ್ ಹಿಮ್ ಸಬ್ಮಿಟ್ ಆಲ್ ದಿಸ್ ಥಿಂಗ್ಸ್. ಇದರ್ವೈಸ್ ನೆಕ್ಸ್ಟ್ ನಾವು ಅವ್ರಿಗೆ ಚಾನ್ಸ್ ವಿಲ್ ಗಿವ್ ನೆಕ್ಸ್ಟ್. ಯಾಕಂದ್ರೆ ಈಗ ಇಮಿಡಿಯೇಟ್ಲಿ ವೆನ್ಸ್ಡೇ ಒಳಗಾಗಿ ಯಾರ್ದು ಬರೋದಿಲ್ಲ. ವಿ ವಿಲ್ ಸೆಂಡ್ ದ ರಿಪೋರ್ಟ್. ಎಲ್ಲ ಪೇಪರ್ಸ್ ಎಲ್ಲ ಇದು ಮಾಡ್ಬಿಡೋಣ. ನೆಕ್ಸ್ಟ್ ಬಂದ್ರೆ ಕಂಪ್ಲೀಟ್ ಮಾಡಿದಾಗ ನೆಕ್ಸ್ಟ್ ವಿ ಕ್ಯಾನ್ ಗಿವ್.
ಓಂ ಜ್ಞಾನತಿಮಿರಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತನೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠ ಸೊ ಭಕ್ತಿ ರಸಾಮೃತ ಸಿಂಧು ಪ್ರಭುಜಿ, ಭಾನುಪತಿ ಪ್ರಭುಜಿ ಜಾಯ್ನ್ ಆಗಿಲ್ಲ. ಅವರು ಭಾನುಪತಿ ಪ್ರಭುಜಿ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಬಟ್ ಚಂದ್ರವದನ ಮಾತಾಡಿ ಒಂದ್ ಮಾತ್ರ ಸಬ್ಮಿಟ್ ಮಾಡಿದ್ದಾರೆ, ಇನ್ನೂ 2 ಪೆಂಡಿಂಗ್ ಇದೆ ಪ್ರಭುಜಿ ಅವ್ರದ್ದು. ಭಾನುಪತಿ ಪ್ರಭು ಮಾತಾಜಿನೂ ಜಾಯ್ನ್ ಆಗಿಲ್ವಾ? ಇಬ್ರು ಜಾಯ್ನ್ ಆಗಿಲ್ಲ ಪ್ರಭುಜಿ ಇವತ್ತು ಕ್ಲಾಸ್. ಓಕೆ. ಸೊ ಅವ್ರೊಬ್ರೇ ಉಳಿದಾರ, ಮತ್ತೆ ಯಾರಾದ್ರೂ ಇದ್ದಾರ? ಇನ್ಯಾರಿಲ್ಲ ಪ್ರಭುಜಿ, ಇನ್ನೆಲ್ಲ ಜಾಯ್ನ್ ಆದವ್ರದ್ದೆಲ್ಲಾನು ಫಾಲೋ ಅಪ್ ಮಾಡಿದ್ದೆ. ಸೊ ಈಗ ಅವ್ರು ಯಾಕೆ ಜಾಯ್ನ್ ಆಗಿಲ್ಲ? ಒಂದ್ಸಲ ಫೋನ್ ಮಾಡಿ ಚೆಕ್ ಮಾಡ್ತೀನಿ ಪ್ರಭುಜಿ. ಅದೇ ಒಂದ್ ಸ್ವಲ್ಪ ಚೆಕ್ ಮಾಡಿ. ಇವನ್ ಆ ತರ ಯಾರಾದ್ರೂ ಒಂದ್ ಸ್ವಲ್ಪ ಇದು ಇದ್ರು ಅಂತಂದ್ರೆ ಯಾಕಂದ್ರೆ ಈ ಎಲ್ಲ ಡಿವೋಟೀಸ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ಸ್ ಡಿಲೇ ಆಗ್ತದೆ. ಆಮೇಲೆ ನೆಕ್ಸ್ಟ್ ಬ್ಯಾಚ್ ನಲ್ಲಿ ನಾವು ಅವ್ರಿಗೆ ಇನ್ಕ್ಲೂಡ್ ನೆಕ್ಸ್ಟ್ ಬ್ಯಾಚ್ ರಿಪೋರ್ಟ್ಸ್ ಕಳಿಸ್ತಾ ಇರುವ. ಸೊ ಅನ್ನೆಸರಿ ವಿ ಶುಡ್ ನಾಟ್, ಯಾರು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ವಿ ಶುಡ್ ನಾಟ್ ಮೇಕ್ ದೆಮ್ ಟು ಗೆಟ್ ಡಿಲೇಡ್. ಯಾಕಂದ್ರೆ ಸರ್ಟಿಫಿಕೇಟ್ ಸಿಗೋದಕ್ಕೆ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗೋದು ನಮ್ಗೆ ಕಷ್ಟ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್ ಪ್ರಭುಜಿ, ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಸೊ ಭಕ್ತಿ ರಸಾಮೃತ ಸಿಂಧು ಶ್ರೀಲ ರೂಪ್ ಗೋಸ್ವಾಮಿ ಅವರು ಶಾಸ್ತ್ರಗಳ ವಿವಿಧ ಮಗ್ಗಲುಗಳನ್ನ ಆಯಿಸಿಕೊಂಡು ಈ ಒಂದು ಗ್ರಂಥವನ್ನ ಶುದ್ಧ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನೋದಕ್ಕಾಗಿ ರಚನೆ ಮಾಡಿದ್ದಾರೆ, ನಮ್ಮೆಲ್ಲರ ಸಲುವಾಗಿ. ಇದರಲ್ಲಿ ಪೂರ್ವ ವಿಭಾಗ, ಇಲ್ಲಿ ವೇವ್ ಅಂತ ಹೇಳ್ತಾರೆ, ಪೂರ್ವ ತರಂಗ, ಪಶ್ಚಿಮ ತರಂಗ, ಉತ್ತರ ತರಂಗ ಮತ್ತು ದಕ್ಷಿಣ ತರಂಗ. ಸೊ ನಾವು ಪೂರ್ವ ತರಂಗವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ಮತ್ತೆ 4 ಅಧ್ಯಾಯಗಳು. ಒಂದು ಸಾಮಾನ್ಯ ಭಕ್ತಿ, 2ನೇದು ಸಾಧನ ಭಕ್ತಿ, 3ನೇದು ಭಾವಭಕ್ತಿ, 4ನೇದು ಪ್ರೇಮ ಭಕ್ತಿ. ಸೊ ಈಗಾಗಲೇ ಶುದ್ಧ ಭಕ್ತಿಯ ಲಕ್ಷಣಗಳನ್ನ ತಾವು ಚರ್ಚೆ ಮಾಡಿದಿರಿ. ಶುದ್ಧ ಭಕ್ತಿಯ ಲಕ್ಷಣಗಳು 6. ಅವುಗಳ ಬಗ್ಗೆ ವಿಶೇಷವಾದ ಚರ್ಚೆ ಸುಧಿಚೇತನ್ ಪ್ರಭುಜಿ ಅವರು ಮಾಡಿದ್ದಾರೆ. ನನ್ಗನ್ಸತ್ತೆ ಅದರಲ್ಲಿ ಏನೋ ಸಂಶಯ ಇಲ್ಲ ಅಂತ. ಅದಾದ್ಮೇಲೆ ಭಕ್ತಿಯ ಪ್ರಾರಂಭಕ ಹಂತಗಳು, ಇದರಲ್ಲೂ ಕೂಡ ಹೇಗೆ ಭಕ್ತಿ ಸೇವೆ ಪ್ರಾರಂಭ ಆಗ್ತದೆ, ಅರ್ಹತೆಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಸಾಧನ ಭಕ್ತಿಯಲ್ಲಿ ಮುಂದುವರೆದು ವೈದಿ ಭಕ್ತಿ ಮತ್ತು ರಾಗಾನುಗ ಭಕ್ತಿಯನ್ನ ಆಚರಿಸ್ತಾನೆ. ಮುಂದೆ ಅದು ಹೇಗೆ ಭಾವ ಮತ್ತು ಪ್ರೇಮಕ್ಕೆ ಮುಂದುವರಿತದೆ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ವೈದಿ ಭಕ್ತಿ ಅಂದ್ರೆ ಏನು, ರಾಗಾನುಗ ಭಕ್ತಿ ಅಂದ್ರೆ ಏನು, ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ವಿವರಣೆ ಇದೆ. ರೂಪ್ ಗೋಸ್ವಾಮಿಯವರು ಒಂದೊಂದು ಶಾಸ್ತ್ರದಿಂದ ಆಯ್ದುಕೊಂಡು ನಮಗೆ ಒಂದು ಕಂಪೈಲ್ ಮಾಡಿ ಈ ಒಂದು ಭಕ್ತಿ ರಸಾಮೃತ ಸಿಂಧುವನ್ನ ನಮ್ಗೆ ಕೊಟ್ಟಿದ್ದಾರೆ.
ಸೊ ಅನಂತರ ಭಕ್ತಿ ಸೇವೆಯನ್ನ ಆಚರಿಸುವುದಕ್ಕೆ ಅರ್ಹತೆಗಳು ಏನು ಮತ್ತು ಹೇಗೆ ಮೋಕ್ಷ ಲಘುದಾಕೃತ್, ಮೋಕ್ಷವನ್ನು ಕೂಡ ಅದು ಅತ್ಯಂತ ತುಚ್ಛವನ್ನಾಗಿ ಮಾಡಿಸ್ತದೆ ಶುದ್ಧ ಭಕ್ತಿ ಸೇವೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಅನಂತರ ಭಕ್ತಿ ಸೇವೆಯ ಪವಿತ್ರತೆ, ಪ್ಯೂರಿಟಿ, ಅದನ್ನ ಪ್ರಭುಜಿಯವರು ಮುಗಿಸಿದ್ದಾರೆ. ಯಾರು ಭಕ್ತಿ ಸೇವೆಯನ್ನ ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರಕ್ಕೇನೆ ಹೋಯ್, ಕೃಷ್ಣ ಭಕ್ತಿ ತತ್ವವೇತ್ತ ಸೈ ಗುರು ಹೋಯ್. ಯಾರು ಕೃಷ್ಣ ಭಕ್ತಿ ತತ್ವವನ್ನ ಅರ್ಥ ಮಾಡಿಕೊಂಡಿದ್ದಾನೆ ಅವನು ಅರ್ಹನಾಗಿದ್ದಾನೆ. ಸೊ ಸಾಧನ ಭಕ್ತಿಗಾಗಿ ಒಬ್ಬ ವ್ಯಕ್ತಿ ಆ ಒಂದು ಧ್ಯೇಯವನ್ನ ಇಟ್ಕೊಳ್ಬೇಕು. ಸೊ ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ ಇದು ಬಹಳಷ್ಟು, ಹೇಗೆ ನಾವು ಹರಿನಾಮವನ್ನ ಜಪಿಸಬೇಕು, ಯಾವ ರೀತಿಯ ಒಂದು ವ್ಯವಹಾರವನ್ನ ನಾವು ದೇವಸ್ಥಾನದಲ್ಲಿ ಮಾಡಬೇಕು, ಹೊರಗಿನ ಇತರ ವ್ಯಕ್ತಿಗಳೊಂದಿಗೆ ನಮ್ಮ ಆಚಾರ ಹೇಗಿರ್ಬೇಕು, ಒಟ್ಟು 64 ಭಕ್ತಿ ಸೇವೆಯ ಅಂಗಗಳನ್ನ ಚರ್ಚಿಸಿದ್ದೇವೆ. ಅನಂತರ ಭಕ್ತಿ ತತ್ವಗಳಿಗೆ ಪ್ರಮಾಣ 7ನೇ ಅಧ್ಯಾಯ ಪೂರ್ಣ ಮುಗಿದಿದೆ ಅಲ್ಲ? ಹರೇ ಕೃಷ್ಣ. ಎಸ್ ಪ್ರಭುಜಿ, ಆಗಿದೆ ಪ್ರಭುಜಿ, ಪೂರ್ಣ ಆಗಿದೆ. ಸೊ 8ನೇ ಅಧ್ಯಾಯ ಅರ್ಧ ಆಗಿದೆ. ಅಂತಂದ್ರೆ ಅಪರಾಧಗಳು ಯಾವುಗಳನ್ನ ನಾವು ಮಾಡುವುದರಿಂದ ನಮ್ಮ ಭಕ್ತಿ ಸೇವೆಯ ಪ್ರಗತಿ ಕುಂಠಿತವಾಗ್ತದೆ. ಸೊ ಅದರಲ್ಲಿ ನಾವು ಭಗವತ್ ಸೇವೆಯಲ್ಲಾಗುವ 32 ಅಪರಾಧಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಭಕ್ತಿ ರಸಾಮೃತ ಸಿಂಧು, ಇದರ ರಸಾಮೃತ, ಈ ಭಕ್ತಿ ಸೇವೆಯಲ್ಲಿ ನಮಗೆ ಆ ಒಂದು ಅಮೃತ, ಆ ಒಂದು ರುಚಿ ಬರಬೇಕು ಅಂತಂತಂದ್ರೆ ನಾವು ಈ ಒಂದು ಗ್ರಂಥವನ್ನ ಸರಿಯಾಗಿ ಓದ್ಬೇಕು. ಭಕ್ತಿ ಶಾಸ್ತ್ರಿಗಾಗಿ ಬರೀ ಈಸ್ಟರ್ನ್ ವೇವ್, ಪೂರ್ವ ತರಂಗ, ಇದನ್ನ ಅಭ್ಯಾಸ, ಮೊದಲಿನ 19 ಅಧ್ಯಾಯಗಳನ್ನ ಅಭ್ಯಾಸ ಮಾಡೋದಕ್ಕೆ ಹೇಳಲಾಗಿದೆ. ನಾವು ತಮಗೆ ರಿಕಮೆಂಡ್ ಮಾಡ್ತೇವೆ, ಈ ಪುಸ್ತಕ ಇದು ನೋಡ್ಬೋದು ತಾವು, ಭಕ್ತಿ ರಸಾಮೃತ ಸಿಂಧು, ಈಸ್ ಹೋಲಿನೆಸ್ ಭಾನುಸ್ವಾಮಿ ಮಹಾರಾಜ್ ರವರು 2 ಪುಸ್ತಕಗಳನ್ನು ಬರೆದಿದ್ದಾರೆ. ಮೊದಲನೆಯದು ದಪ್ಪ ಪುಸ್ತಕ, ಇದರಲ್ಲಿ ಈಸ್ಟರ್ನ್ ಮತ್ತು ಸದರ್ನ್ ವೇವ್ಸ್, ಸಾಮಾನ್ಯ ಭಕ್ತಿ, ಅನಂತರ ರಾಗಾನುಗ ಭಕ್ತಿ, ಭಕ್ತಿಯ ವಿವಿಧ ಮಗ್ಗಲುಗಳನ್ನ ಈ ಪುಸ್ತಕದಲ್ಲಿ, ಮೊದಲನೆಯ ದಪ್ಪ ಪುಸ್ತಕದಲ್ಲಿ ವಿವರಿಸಲಾಗ್ತದೆ. 2ನೇದರಲ್ಲಿ ಉತ್ತರ ಮತ್ತು ಪಶ್ಚಿಮ ತರಂಗಗಳನ್ನ ಚರ್ಚಿಸಲಾಗ್ತದೆ. ಇದು ರಿಫರೆನ್ಸ್ಗೆ ತುಂಬಾ ಒಳ್ಳೆ ಪುಸ್ತಕ, ಈಸ್ ಹೋಲಿನೆಸ್ ಭಾನು ಮಹಾರಾಜ್ ಅವರದ್ದು. ಇವತ್ತು ನಾವು ಏನ್ ಚರ್ಚೆ ಮಾಡ್ತಾ ಇದ್ದೇವೆ, ಸಾಧನ ಭಕ್ತಿ, ಸುಮಾರು 332 ಶ್ಲೋಕಗಳಲ್ಲಿ ಸಾಧನ ಭಕ್ತಿಯನ್ನ ವಿವರಿಸಲಾಗಿದೆ. ಅದನ್ನೇ ಇಲ್ಲಿ ಶ್ರೀಲಾ ಪ್ರಭುಪಾದರು ಸಂಕ್ಷಿಪ್ತ ಟಿಪ್ಪಣಿಯ ಮುಖಾಂತರ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ಒಂದು ರೆಫರೆನ್ಸ್ ಆಗಿ ನೀವು ಇಟ್ಟುಕೊಂಡ್ರೆ ಇನ್ನೂ ಚೆನ್ನಾಗಿ ನೀವು ಈ ಭಕ್ತಿ ರಸಾಮೃತ ಸಿಂಧುವನ್ನ ತಿಳಿದುಕೊಳ್ಬಹುದು. ಮೊದಲನೇ ಶ್ಲೋಕ, ಅಖಿಲ ರಸಾಮೃತ ಮೂರ್ತಿ ಪ್ರಶ್ರಮರ ರುಚಿ ರುದ್ಧ ತಾರಕ ಪಾಲಿಹಿ
ಕಲಿತ ಶ್ಯಾಮ ಲಲಿತೋ ರಾಧಾ ಪ್ರೇಯಾನ್ ವಿದುರ್ಜಯತಿ. Krishna, the destroyer of all sin and the bestower of all bliss, the very form of the highest bliss filled with rasas, excels all other in glory. He brings Taraka and Palika under his control by the diffusion of his beauty. He accepts Samala and Lalita as his equals and give pleasure to Radha by his excellent qualities. ಸೊ ಭಗವಂತನ ಆ ಶುದ್ಧ ಭಕ್ತಿಯ ರಸ ಏನಿದೆ, ಯಾವಾಗ ನಾವು ಭಕ್ತಿ ಸೇವೆಯನ್ನ ನಿಷ್ಠೆಯಿಂದ ಮಾಡೋದಕ್ಕೆ ಪ್ರಾರಂಭಿಸ್ತೇವೆ, ಕ್ರಮೇಣವಾಗಿ ನಮ್ಮನ್ನ ಭಾವ ಮತ್ತು ಪ್ರೇಮ ಭಕ್ತಿಗೆ ತೆಗೆದುಕೊಂಡು ಹೋಗ್ತದೆ. ಸೊ ಬಹಳ ಸುಂದರವಾಗಿ ಅದರಲ್ಲಿ ಹಿಸ್ ವೆಲ್ನೆಸ್ ಭಾನುಸ್ವಾಮಿ ಮಹಾರಾಜರವರು ಅವರು ಮಾಡಿದ್ದು ಬೇರೆ, ಅವ್ರು ತಮ್ಮದೇನು ಬರೆಯೋದಿಲ್ಲ. ಶ್ಲೋಕ, ಭಕ್ತಿರಸಾಮೃತ ಸಿಂಧುವಿನ ಶ್ಲೋಕ, ಅದರ ಅರ್ಥ ಮತ್ತು ಏನು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಏನ್ ಜೀವ ಗೋಸ್ವಾಮಿ ಅವ್ರು ಹೇಳ್ತಾರೆ, ಇಷ್ಟನ್ನೇ. ಇದೇ ಪುಸ್ತಕ ಇಷ್ಟು ದಪ್ಪ ಆಗ್ಬಿಟ್ಟಿದೆ, 2 ಪುಸ್ತಕ. ಸೊ ಅದನ್ನ ನೀವು ರೆಫರೆನ್ಸ್ಗೆ ಇಟ್ಕೊಂಡು, ನಾನು ಕೂಡ ಹೇಳುವಾಗ ಅದನ್ನ ರೆಫರೆನ್ಸ್ಗೆ ಇಟ್ಕೊಂಡಿರ್ತೇನೆ. ಯಾವ್ದಾದ್ರು ನಿಮಗೆ ಹೇಳ್ಬೇಕು ಅಂತಂತಂದ್ರೆ ಆ ಶ್ಲೋಕದ ಬಗ್ಗೆ ಅಥವಾ ಆ ಒಂದು ವಿಷಯದ ಬಗ್ಗೆ ನಿಮಗೆ ಅದರಿಂದ ನಾನು ನೋಡಿ ಸಾಧ್ಯ ಆದಷ್ಟು ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಭಗವತ್ ಸೇವೆಯಲ್ಲಿ ಆಗುವ 32 ಅಪರಾಧಗಳು, ಇವುಗಳ ಬಗ್ಗೆ ಏನಾದ್ರೂ ಸಂಶಯ ಇದೆನಾ ಯಾರಿಗಾದ್ರು? ಅಥವಾ ಒಂದ್ಸಾರಿ ಓದ್ಬೇಕಾ ಇನ್ನೊಮ್ಮೆ ಇದನ್ನ? ಹರೇ ಕೃಷ್ಣ. ಕ್ಲಿಯರ್ ಇದೆ ಕ್ಲಿಯರ್ ಇದೆ ಪ್ರಭುಜಿ, ವ- ಕ್ಲಿಯರ್ ಆಗಿದೆ ಕ್ಲಿಯರ್ ಇದೆ? ಎಸ್ ಪ್ರಭುಜಿ. ಓಕೆ. ಸೊ ಆ 32 ಅಪರಾಧಗಳಲ್ಲದೆ ವರಾಹ ಪುರಾಣದಲ್ಲಿ ಪಟ್ಟಿ ಮಾಡಲಾಗಿರುವ ಇನ್ನೂ ಒಂದು ಸುಮಾರು 29 ಅಪರಾಧಗಳಿದ್ದಾವೆ. ಅವುಗಳನ್ನು ಕೂಡ ಪ್ರಭುಜಿ ಅವರು ಮಾಡಿದ್ದಾರೆ. ಅದು ಕ್ಲಿಯರ್ ಪ್ರಭು. ಕ್ಲಿಯರ್ ಆಗಿದೆ ಪ್ರಭು. ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ, ಇದು ಅಲ್ಲದೆ ಇನ್ನೂ ಕೆಲವು ನಿಯಮಗಳಿದ್ದಾವೆ. ಅವುಗಳನ್ನ ಒಂದೊಂದಾಗಿ ನಾವು ಓದೋಣ, ಅರ್ಥ ಮಾಡ್ಕೊಳ್ಳೋಣ. ಬಿಫೋರ್ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಕ್ಕಿಂತ ಮೊದಲು ಯಾರು ಓದ್ತೀರಾ? ಇನ್ನೂ ಕೆಲವು ನಿಯಮಗಳುಂಟು ಅಲ್ಲಿಂದ. ರಸರಾಜ್ ಪ್ರಭುಜಿ ಓದ್ತೀರಾ? ನಾನು ಓದ್ತೇನೆ ಪ್ರಭು. ಶ್ರೀಲ ಪ್ರಭುಪಾದ ಜೈ. ಇನ್ನು ಕೆಲವು ನಿಯಮಗಳುಂಟು. ವೈಷ್ಣವನಲ್ಲದವನು ಮಾಡಿದ ಅಡಿಗೆ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಾರದು. ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು. ಭಕ್ತನಲ್ಲದವನನ್ನು ನೋಡುತ್ತಾ ಮಾಡುವ ಪ್ರಭು ಪೂಜೆ ನಿಷಿದ್ಧ. ಭಕ್ತಿ ಸೇವೆಗೆ ಅಡ್ಡಿಯಾಗಿ ನಿಲ್ಲುವ ಎಲ್ಲಾ ವಿಘ್ನಗಳನ್ನು ನಿವಾರಿಸುವ ಗಣಪತಿಯ ಪೂಜೆಯನ್ನು ವ್ಯಕ್ತಿಯು ಪ್ರಾರಂಭಿಸಬೇಕು. ಗಣಪತಿಯು ನರಸಿಂಹದೇವನ ಪಾದಾರವಿಂದಗಳನ್ನು ಪೂಜಿಸುತ್ತಾನಾದ ಕಾರಣ ಭಕ್ತ ಜನರಿಗೆ ಒದಗುವ ವಿಘ್ನಗಳನ್ನು ನಿವಾರಿಸುತ್ತಾನೆ. ಹೀಗಾಗಿ ಅವನು ಭಕ್ತ ಜನರಿಗೆ ಮಂಗಳದಾಯಕನಾಗಿದ್ದಾನೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದ್ದರಿಂದ ಎಲ್ಲಾ ಭಕ್ತರು ಗಣಪತಿಯನ್ನು ಪೂಜಿಸಬೇಕು. ಉಗುರುಗಳು ಅಥವಾ ಬೆರಳುಗಳು ತಾಗಿದ ನೀರನ್ನು ದೇವರ ಪೂಜೆಗೆ ಬಳಸಬಾರದು. ಬೆವರುತ್ತಿರುವ ಹೊತ್ತಿನಲ್ಲಿ ವ್ಯಕ್ತಿಯು ದೇವರ ಪೂಜೆಯಲ್ಲಿ ತೊಡಗಬಾರದು. ಹೀಗೆಯೇ ಇನ್ನೂ ಹಲವಾರು ನಿಷೇಧಗಳಿವೆ. ಉದಾಹರಣೆಗೆ ಭಗವದರ್ಪಿತವಾದ ಹೂಗಳನ್ನು ದಾಟುವುದಾಗಲಿ ತುಳಿಯುವುದಾಗಲಿ ಕೂಡದು. ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸುವುದು ಕೂಡದು. ಇವಿಷ್ಟು ಭಕ್ತಿ ಸೇವೆಯ ನಿರ್ವಹಣೆಯಲ್ಲಿ ಆಗುವ ದೋಷಗಳು. ಆದ್ದರಿಂದ ಇಂತಹ ತಪ್ಪುಗಳಾಗದಂತೆ ಎಚ್ಚರ ವಹಿಸಬೇಕು. ಹರೇ ಕೃಷ್ಣ. ಸೊ ಭಕ್ತಿ ಸೇವೆಯಲ್ಲಿ ವಿಶೇಷವಾಗಿ ದೇವಸ್ಥಾನದಲ್ಲಿ ನಮ್ಮ ಆಚಾರದ ಪ್ರಶ್ನೆ ಬಂದಾಗ 2 ವಿಷಯಗಳು ಬಹಳ ಮಹತ್ವ. ಒಂದು ಪಂಕ್ಚುಯಾಲಿಟಿ, ಎರಡನೇದು ಕ್ಲೀನ್ಲಿನೆಸ್. ಸೊ ನಾವು ಸಮಯಕ್ಕೆ
ಸರಿಯಾಗಿ ಈ ಸೇವೆಯನ್ನ ಮಾಡ್ತೇವೆ ಅಂತ ಭಗವಂತನಿಗೆ ಒಪ್ಪಿಕೊಂಡಿರ್ತೇವೆ, ಅಲ್ಲಿ ಭಗವಂತ ನಮ್ಮ ಮೇಲೆ ಕೃಪೆ ಮಾಡಿ ಅವನು ಆ ಭೌತಿಕ ವಸ್ತುವಿನಲ್ಲಿ ನಮಗೆ ದರ್ಶನವನ್ನ ಕೊಡ್ತಾ ಇದ್ದಾನೆ. ನಮ್ಮ ಅಜ್ಞಾನದಿಂದಾಗಿ ನಾವು ಅವನನ್ನ ಭೌತಿಕ ವಸ್ತು ಅಂತ ತಿಳ್ಕೊಳ್ತೀವಿ. ಆದ್ದರಿಂದ ನಮ್ಮಲ್ಲಿ ಆ ಒಂದು ಅಜ್ಞಾನ ಏನಿದೆ, ಓ ಭಗವಂತ ಏನ್ ಕೇಳೋದಿಲ್ಲ, ನಾವು ಯಾವಾಗ ಮಾಡಿದಾಗ ಮಾಡ್ಬೋದು, ಇದು ಅಶಿಸ್ತು. ಇದನ್ನ ನಾವು ಅವಾಯ್ಡ್. ಪಂಕ್ಚುಯಾಲಿಟಿ ಮತ್ತು ಶಿಸ್ತು, ಕ್ಲೀನಿನೆಸ್. ಸೊ ಇದನ್ನ ನಾವು ಪಾಲಿಸ್ಬೇಕು. ಅದಕ್ಕಾಗಿ ಒಂದ್ ವೇಳೆ ನಾವು ಪಾಲಿಸದೇ ಇದ್ರೆ ಪವಿತ್ರತೆ ಇರುವುದಿಲ್ಲ. ಅನಂತರ ಎಲ್ಲಿ ಪವಿತ್ರತೆ ಇಲ್ಲವೋ ಅಲ್ಲಿ ಆಗುವ ಅಪರಾಧದ ಕಾರಣ ನಮ್ಮ ಹೃದಯ ಭಗವಂತನ ಸೇವೆ ಮಾಡುವ ರುಚಿಯನ್ನ ಕಳೆದುಕೊಳ್ಳುತ್ತದೆ. ರೆಸಿಪ್ರೊಕೇಶನ್ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ರೆಸಿಪ್ರೊಕೇಶನ್ ಗೊತ್ತಾಗುತ್ತೆ. ನಾವು ಬಹಳಷ್ಟು ಜನ ನೋಡ್ತೇವೆ, ಅಯ್ಯೋ ನಾನು ಇಷ್ಟೊಂದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಯಾರು ಶುದ್ಧ ಮನಸ್ಸಿನಿಂದ ಭಗವಂತನ ಸೇವೆಯನ್ನ ಮಾಡ್ತಾರೆ ಅವರಿಗೆ ಇಷ್ಟೊಂದು ಆ ಒಂದು ರೆಸಿಪ್ರೊಕೇಶನ್ ಒಳಗಡೆಯಿಂದ ಸಿಗ್ತದೆ. ಅವ್ರು ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಮಾಡ್ಬೇಕು. ಅಯ್ಯೋ ಸಮಯನೇ ಮುಗಿದೋಯ್ತು. 16 ಮಾಲೆ ಜಪ ಮಾಡೋದಾಗ್ಲಿ, 4 ನಿಯಮಗಳನ್ನ ಪಾಲನೆಯಲ್ಲಿ, ಅಥವಾ ಭಗವಂತನ ಸೇವೆ ಮಾಡೋದ್ರಲ್ಲಿ, ಭಗವಂತನಿಗಾಗಿ ಅಡಿಗೆ ಮಾಡೋದ್ರಲ್ಲಿ. ಸೊ ಈ ಉತ್ಸಾಹ, ಆಮೇಲೆ ಈ ಒಂದು ಸೇವೆ ಮಾಡುವುದರಲ್ಲಿ ರುಚಿ ಏನಿದೆ ಅವರನ್ನ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡುವಂತೆ ಪ್ರೇರೇಪಿಸ್ತಾ ಇರ್ತಾರೆ. ಯಾವಾಗ ನಾವು ನಿಯಮಗಳನ್ನ ಪಾಲಿಸೋದಿಲ್ಲ, ನಾವು ಅದರಿಂದ ವಂಚಿತರಾಗ್ತೇವೆ. ಸೊ ಅದಕ್ಕೆ ಈ ನಿಯಮಗಳನ್ನ ಪಾಲಿಸೋದು ಅತಿ ಅವಶ್ಯಕ. ವೈಷ್ಣವನಲ್ಲದವನು ಮಾಡಿದ ಅಡಿಗೆ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಾರದು. ಯಾವಾಗ ಭಗವಂತನಿಗಾಗಿ ನಾವು ಅಡಿಗೆ ಮಾಡ್ತೇವೆ, ನಾವು ರಾಧಾ ಸೇವೆ ಅಂತ ಹೇಳ್ತೇವೆ, ಅದು ಭಗವಂತನ ಪ್ರಸನ್ನತೆಗಾಗಿ ಇರಬೇಕು. ಇನ್ನು ನಾವು ಭಕ್ತಿ ಸೇವೆಯಲ್ಲಿ ಪಳಗಿಲ್ಲದಾದ್ದರಿಂದ ನಮ್ಮದೇ ಆದ ಒಂದು ರುಚಿ ಅಥವಾ ಇಂದ್ರಿಯ ತೃಪ್ತಿಯ ವಾಸನೆ ಇದ್ರೆ ಭಗವಂತ ಅದನ್ನ ತೆಗೆದುಕೊಳ್ಳೋದಿಲ್ಲ. ಒಂದು ಸ್ಟ್ಯಾಂಡರ್ಡ್ ಏನು ಅಂತಂದ್ರೆ, ನಾವು ಯಾವಾಗ ಭಗವಂತನ ಸಲುವಾಗಿ ಸೇವೆ ಅಂತ ತಿಳ್ಕೊಂಡು ಮಾಡ್ತೀವೋ ನಿಮಗೆ ಅದರ ರೆಸಿಪ್ರೊಕೇಶನ್ ಇಮಿಡಿಯೇಟ್ ಆಗುತ್ತೆ. ಯಾವಾಗ ನಾವು ಇದು ನನ್ನ ಒಂದು ಎಂಜಾಯ್ಮೆಂಟ್ಗೆ ಇದೆ ಅಂತ ಮಾಡ್ತೀವೋ ಅವಾಗ ಅದರ ರೆಸಿಪ್ರೊಕೇಶನ್ ಬೇರೆ. ಸೊ ಆದ್ದರಿಂದ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ. ನಾವು ಯಾವಾಗ ಅದನ್ನ ಅರ್ಪಣೆ ಮಾಡ್ತೀವೋ ಭಗವಂತ ಇದನ್ನ ತೆಗೆದುಕೊಳ್ತಾನೆ ಅನ್ನುವ ವಿಶ್ವಾಸ ನಮ್ಮಲ್ಲಿ ಇತ್ತು ಅಂತಂದ್ರೆ ಭಗವಂತ ಅಂಥದನ್ನ ಸ್ವೀಕಾರ. ಒಂದ್ಸಾರಿ ಹರ್ ಗ್ರೇಸ್ ಜಮುನಾ ಮಾತಾಜಿ, ಹಿಸ್ ಹೋಲಿನೆಸ್ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಶಿ ವಾಸ್ ಪ್ರಿಪೇರಿಂಗ್ ಅ ಬಿಗ್ ಕೇಕ್. ಸೊ ಎಲ್ಲರಿಗೂ ಆಶ್ಚರ್ಯ, ಯಮುನಾ ಮಾತಾಜಿ ಏನ್ ಮಾಡ್ತಾರೆ? ಯಮುನಾ ಮಾತಾಜಿ ವಾಸ್ singing only one Vaishnava song, and that's also 1 or 2 lines, and she was very happy. ಒಂದು ಹೊರಗಡೆ ಬೋರ್ಡ್ ಹಾಕಿದ್ರು, ನಾನು ಕೃಷ್ಣನಿಗಾಗಿ ಈ ಒಂದು ಅಡಿಗೆಯನ್ನ ಮಾಡ್ತಾ ಇದ್ದೇನೆ, ನನಗೆ ಪೂರ್ಣ ವಿಶ್ವಾಸ ಇದೆ ಕೃಷ್ಣ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ, ಆದ್ದರಿಂದ ಇಷ್ಟು ಗಂಟೆವರೆಗೆ ನಾನು ಅವನ ಸೇವೆಯಲ್ಲಿದ್ದೇನೆ, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಹಿಸ್ ಹೋಲಿನೆಸ್ ಭಕ್ತಿ ತೀರ್ಥ ಸ್ವಾಮಿ ಮಹಾರಾಜ್ ಇದನ್ನ ಹೇಳ್ತಾ ಇದ್ರು. ಸೊ ಹೇಳೋದಿಷ್ಟೇ, ನಾವು ಯಾವಾಗ ಆ ವಿಶ್ವಾಸವನ್ನ ಬೆಳೆಸಿಕೊಳ್ತೇವೆ, ನಾನು ಕೃಷ್ಣನಿಗಾಗಿ ಈ ಸೇವೆ ಮಾಡ್ತಾ ಇದ್ದೇನೆ, ಭಗವಂತನಿಗೆ ಅರ್ಪಣೆ ಆಗ್ಬೇಕು ಇದು ಅಂತ, ಆಗ ಭಗವಂತ ಅದನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾನೆ.
ಅವನು ಪ್ರೀತಿಯಿಂದ ಸ್ವೀಕರಿಸಿದರೆ ನಮ್ಮ ಹೃದಯದಲ್ಲಿ ಆ ಒಂದು ಭಗವಂತನ ಸೇವೆ ಮಾಡಿದುದರ ತೃಪ್ತಿ ಸಿಗ್ತದೆ. ಭಗವಂತನ ಸೇವೆಯಲ್ಲಿ ನಮ್ಮ ಸುಖ, ನಮ್ಮ ಸಂತೋಷ, ನಮ್ಮ ಆನಂದ ಇದೆ. ಸೊ ಭಕ್ತನಲ್ಲದವನ ಎದುರಿಗೆ ವಿಗ್ರಹ ಪೂಜೆ ಸಲ್ಲದು. ನಮ್ಗೆ ವಿಶ್ವಾಸ ಇದೆ, ಆದ್ರೆ ಯಾರು ಭಕ್ತರಲ್ಲ ಅವರಿಗೆ ಭಗವಂತನ ಬಗ್ಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಭಗವಂತನ ಸೇವೆನ ಭಕ್ತರೊಂದಿಗೆ ಸಲ್ಲಿಸ್ತೇವೆ. ಭಕ್ತನವನನ್ನು ನೋಡುವ ಪೂಜೆ ನಿಷಿದ್ಧ. ಭಕ್ತಿ ಸೇವೆಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಪ್ರಭುಜಿ. ಮೇ ಬಿ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಸರಿ ಹೋಗ್ಬೋದು. ಎಸ್ ಪ್ರಭುಜಿ. ಏನ್ ತೊಂದರೆ ಇಲ್ವಾ? ಮಾಡ್ಬೋದಾ? ಓಕೆ. ವಿಡಿಯೋ ಆಫ್ ಮಾಡ್ಲಾ? ಎಸ್ ಪ್ರಭುಜಿ. ವಿಡಿಯೋ ಆಫ್ ಮಾಡ್ಕೊಂಡ್ಬಿಡಿ ಪ್ರಭು. ಈಗ ಸರಿ ಇದೆನಾ? ಇವಾಗ ಕರೆಕ್ಟ್ ಆಗಿದೆ ಪ್ರಭುಜಿ. ಎಸ್ ಪ್ರಭುಜಿ. ಹರೇ ಕೃಷ್ಣ. ಇವಾಗ ಕರೆಕ್ಟ್ ಆಗಿದೆ. ಎಸ್ ಪ್ರಭುಜಿ. ಸೊ ಗಣಪತಿಯ ಪೂಜೆಯನ್ನು ವ್ಯಕ್ತಿಯು ಪ್ರಾರಂಭಿಸಬೇಕು. ಇಲ್ಲಿ ಗಣಪತಿಯನ್ನ ವಿಘ್ನಹರಣ, ನಾವು ಮಾಡುತ್ತಿರುವ ಭಕ್ತಿ ಸೇವೆಗೆ ಯಾವುದೇ ವಿಘ್ನ ಅಡ್ಡಿಯಾಗಬಾರದು ಅನ್ನುವ ಉದ್ದೇಶದಿಂದ ಮಾಡುವ ಪೂಜೆ ಭಕ್ತಿ ಸೇವೆಗೆ ಅನುಕೂಲವಾಗಿರ್ತದೆ. ಯಾವಾಗ ನಾವು ನಮ್ಮ ಭೌತಿಕ ಇಚ್ಛೆಗಳನ್ನ ಪೂರೈಸೋದಕ್ಕೆ ವಿಘ್ನೇಶ್ವರನಿಗೆ ಅಥವಾ ಗಣಪತಿಗೆ ಪ್ರಾರ್ಥನೆಯನ್ನ ಮಾಡ್ತೇವೆ, ಅದು ದೇವತಾ ಪೂಜೆ ಆಗ್ತದೆ, ಅದು ಭೌತಿಕ ಪರಿಣಾಮವನ್ನ ಕೊಡ್ತದೆ. ಭಕ್ತರಾದವರು ಗಣಪತಿಯ ಪೂಜೆಯನ್ನ ವಿಘ್ನ ನಿವಾರಕನನ್ನಾಗಿ ಪೂಜಿಸಬೇಕು. ಅದು ಪ್ರಾರಂಭದಲ್ಲಿ. ಕಾರಣ ಭಕ್ತ ಜನರಿಗೆ ಒದಗುವ ವಿಘ್ನಗಳನ್ನು ನಿವಾರಿಸುತ್ತಾನೆ. ಹೀಗಾಗಿ ಅವನು ಭಕ್ತ ಜನರಿಗೆ ಮಂಗಳದಾಯಕನಾಗಿದ್ದಾನೆಂದು ಬ್ರಹ್ಮ ಸಮಿತಿಯಲ್ಲಿ ಹೇಳಿದೆ. ಆದ್ದರಿಂದ ಎಲ್ಲ ಭಕ್ತರು ಗಣಪತಿಯನ್ನು ಪೂಜಿಸಬೇಕು. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿದೆ, ಉಗುರುಗಳು ಅಥವಾ ಬೆರಳುಗಳು ತಾಗಿದ ನೀರನ್ನು ದೇವರ ಪೂಜೆಗೆ ಬಳಸಬಾರದು. ಗೊತ್ತಿದ್ದೇನೆ? ಯಾರಾದ್ರೂ ಹೇಳ್ತೀರಾ ಯಾಕೆ ಬಳಸಬಾರದು? ನಾವು ಹೇಗೆ ನೀರನ್ನ ಪವಿತ್ರ ಮಾಡ್ತೇವೆ? ಕಂಟಾಮಿನೇಟೆಡ್ ಆಗುತ್ತೆ. ಕಂಟಾಮಿನೇಟೆಡ್ ಆಗಿರುತ್ತೆ. ನಾವು ಕಂಟಾಮಿನೇಟೆಡ್ ಆಗಿದೆ. ಯಾಕಂದ್ರೆ ಉಗುರು ಏನಿದೆ, ಇಟ್ ಈಸ್ ಬಾಡಿಯ ಸಂಪರ್ಕದಲ್ಲಿ ಇದ್ದಾಗ್ಯೂ ಕೂಡ ಆ ಹೊರಗಿನ ಉಗುರು ಏನಿದೆ, ಇಟ್ ಈಸ್ ಲೈಕ್ ಎ ಡೆಡ್, ಇಟ್ ಈಸ್ ಕಂಟ್ಯಾಮಿನೇಟೆಡ್ ಆರ್ ಅಶುಚಿ. ಆದ್ದರಿಂದ ಸಾಧ್ಯ ಆದಷ್ಟು ಭಕ್ತರು ಉಗುರುಗಳನ್ನ ಕಡಿಮೆ ಇಟ್ಕೊಳ್ಬೇಕು. ಯಾಕಂತಂದ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಅದು ಸ್ಪರ್ಶ ಆಗ್ಬಿಡ್ತದೆ. ಆದ್ದರಿಂದ ಕಡಿಮೆ ಉಗುರುಗಳನ್ನ ಇಟ್ಕೊಳ್ಬೇಕು, ಸ್ವಚ್ಛ ಇಟ್ಕೊಳ್ಬೇಕು. ಉಗುರು ಏನಾದ್ರೂ ಸ್ಪರ್ಶ ಆಯ್ತು ಅಂತಂದ್ರೆ, ಉಗುರುಗಂದ್ರೆ ಗೊತ್ತಾಯ್ತಲ್ಲ, ಮುಂದಿನ ಭಾಗ, ಬೆರಳಿನ ಮುಂದಿನ ಭಾಗ ಏನಿರ್ತದೆ ಅದರಲ್ಲಿ ಈ ಕಶ್ಮಲಗಳು, ಕೀಟಗಳು ಬಂದು ಕೂತ್ಕೊಳ್ಳೋ ಚಾನ್ಸ್ ಇರ್ತದೆ. ಅಂದ್ರೆ ಮಲಿನತೆ ಬಂದು ಕೂತ್ಕೊಳ್ಳೋ ಚಾನ್ಸ್ ಇರ್ತದೆ. ಇವನ್ ಪ್ರಭು, ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು. ಇವನ್ ಪ್ರಭು, ನೀವ್ ಹೇಳ್ದಂಗೆ ಉಗುರು ಮತ್ತೆ ಕೂದ್ಲು ದೇಹದ ಅಟ್ಯಾಚ್ ಆಗಿದ್ರು ಅದು ಅಟ್ಯಾಚ್ ಆಗದೆ ಇದ್ದಂಗೆ ಹೊರಗಿನ ಪಾರ್ಟ್ ಅಂತ ಹೇಳ್ತಾರೆ. ಸೊ ಈವನ್ ಸತ್ ಮೇಲೂ ಕೂಡ ಆ ಬಾಡಿನಲ್ಲಿ ಕೂದ್ಲು ಮತ್ತೆ ಉಗುರುಗಳು ಬೆಳೆಯುತ್ತಲ್ಲ ಪ್ರಭು? ಹೌದು. ಯಾಕಂತಂದ್ರೆ ಆಕ್ಚುಲಿ ಇಟ್ ಈಸ್
ಆಲ್ಮೋಸ್ಟ್ ಅನ್ಟಚೇಬಲ್ ಆರ್ ಡೆಡ್ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಇರ್ತದೆ, ಯಾಕಂತಂದ್ರೆ ಒಂದು ಪ್ರಾಣ ಏನಿದೆ ಅದು ಈವನ್ ಡೆಡ್ ಬಾಡಿ ಆದ್ಮೇಲೆ ಡಿಕಾಂಪೋಸ್ ಮಾಡೋದಕ್ಕೆ ಇನ್ನೂ ಇರುತ್ತೆ. ಧನಂಜಯ ಪ್ರಾಣ ನಾವು ಯಾವಾಗ ರಾತ್ರಿ ಮಲಗಿದಾಗ್ಲೂ ಕೂಡ ಏನಂತಂದ್ರೆ 12 ಪ್ರಾಣಗಳಲ್ಲಿ ಅದು ನಮ್ಮ ಉಸಿರಾಟದ ಕ್ರಿಯೆಯನ್ನ ನಿಯಂತ್ರಿಸ್ತಾ ಇದೆ. ಸೊ ಈವನ್ ಬಾಡಿ ಡೆಡ್ ಆದ್ಮೇಲೂ ಕೂಡ that will be working. All other 11 pranas will be resting, but that prana will be. ಅದಕ್ಕೆ ನೀವು ಯಾವಾಗ ಉಸಿರಾಡೋದು ಪ್ರಕ್ರಿಯೆ ನಿಲ್ಲೋದಿಲ್ಲ, ಆಮೇಲೆ ಯಾರಾದ್ರೂ ಜೋರಾಗಿ ಕೂಗಿದ್ ಮಾಡಿದಿ, ಯು ವಿಲ್ ಗೆಟ್ ದಟ್ ಆ ಪ್ರಾಣದ ಒಂದು ಇದು ನೀವು ಇಮಿಡಿಯೇಟ್ಲಿ ನೋಡ್ತೇವೆ ಯಾರು ಕಿವಿಗಳು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಇವನ್ ಶರೀರದಿಂದ ಆತ್ಮ ಹೊರಟು ಹೋದ್ಮೇಲೂ ಕೂಡ ಈ ಉಗುರುಗಳು ಅಥವಾ ಕೂದಲುಗಳು ಅವುಗಳ ಸ್ವಲ್ಪ ಬೆಳವಣಿಗೆ ಕಂಡು ಬರ್ತದೆ ಕೆಲವೊಂದ್ಸಾರಿ. ಆದ್ರೆ ಸಾಮಾನ್ಯವಾಗಿ ಈ ಉಗುರುಗಳೇನಿದ್ದಾವೆ ನಾವು ಭಗವಂತನಿಗೆ ಕೆಲವೊಂದ್ಸತಿ ಈವನ್ ಇನ್ನೊಂದು ಏನು ಅಂತಂದ್ರೆ ಗುರು ಮಹಾರಾಜ್ ನಮ್ಗೆ ಒಂದ್ಸಾರಿ ಹೇಳ್ತಾ ಇದ್ರು, ನೀವು ಈವನ್ ಉಗುರ್ನಿಂದ ಗೌರ್ನಿ ತಾಯಿಗೆ ಸ್ಪರ್ಶನೂ ಮಾಡಬಾರ್ದು. ಯಾಕಂತಂದ್ರೆ ಈಗ ಕೆಲವೊಂದ್ಸತಿ ಮಕ್ಕಳು ಯಾವಾಗ ಮುಖಕ್ಕೆ ಅದಕ್ಕೆಲ್ಲ ಬೆಳ್ಕೊಂಡಾಗ ಉಗುರಿದ್ರೆ ಮುಖ ಎಲ್ಲ ಕೆರ್ಕೊಳ್ಳೋ ಹಾಗೆ ಇದು ಆಗಿರುತ್ತೆ, ಕೆಂಪಗಾಗಿರುತ್ತೆ. ಆ ತರ ಭಗವಂತನಿಗೂ ಕೂಡ ಆಗತ್ತೆ. ಸೊ ಅದರಿಂದ ನೀವು ಮಾಡ್ಬೇಡಿ ಅಂತ ನಮ್ಗೆ ಹೇಳ್ತಾ ಇದ್ರು. ಅದಕ್ಕೆ ಸಾಮಾನ್ಯವಾಗಿ ಉಗುರುಗಳನ್ನ ನಾವು ಭಕ್ತರಿಗೆ ಚೆಕ್ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ಯಾರಾದ್ರೂ ಟೆಂಪಲ್ ಒಳಗಡೆ ಡೈಟಿ ರೂಮ್ಗೆ ಬರ್ತಿದ್ರು ಅಂತಂದ್ರೆ ನೀವು ಕೈ ತೋರಿಸೋ ನಿಂದು ಅಂದ್ರೆ ಉಗುರುಗಳನ್ನ ಚೆಕ್ ಮಾಡಿ ನಾವು ಕಳಿಸ್ತೇವೆ. ಸರಿನಾ? ಸೊ ಓಕೆ. ಬೆವರುತ್ತಿರುವ ಹೊತ್ತಿನಲ್ಲಿ ವ್ಯಕ್ತಿಯು ದೇವರ ಪೂಜೆಯಲ್ಲಿ ತೊಡಗಬಾರದು. ನಾವೆಲ್ಲೋ ಹೊರಗಡೆಯಿಂದ ಬಂದಿದ್ದೀವಿ, ಮೈ ಎಲ್ಲ ಬೆವರು ಸ್ವೇದ ಅದು ಇದ್ದಾಗ ಸಾಧ್ಯವಾದಷ್ಟು ನಾವು ಶುಚಿಯಾಗಿ, ನಾನು ಹೇಳಿದೆ ಕ್ಲೀನ್ಲಿನೆಸ್ ಅಂಡ್ ಪಂಕ್ಚುಯಾಲಿಟಿ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಭಗವಂತ ಇದ್ದಾನೆ ಈ ನಿಯೋಫೈಟ್ ಸ್ಟೇಜ್ ನಲ್ಲಿ, ಅಥವಾ ಪ್ರಾರಂಭಿಕ ಭಕ್ತರು ಭಗವಂತ ಇದ್ದಾನೆ ಅಂತ ಪೂರ್ಣ ವಿಶ್ವಾಸ ಇನ್ನೂ ಬಂದಿರೋದಿಲ್ಲ. ಅವರು ಭಗವಂತನಿದ್ದಾಗ್ಲೇ ಕರ್ಟನ್ ತೆಗೆದು ಒಳಗಡೆ ಹೋಗ್ತಾರೆ ಅಥವಾ ಅವನನ್ನ ಮುಟ್ಟೋದಕ್ಕೆ ಹೋಗ್ತಾರೆ. ಇದು ಬಹಳ ಡೇಂಜರಸ್, ಎಸ್ಪೆಷಲಿ ಡೈಟೀಸ್ ರೂಮ್. ನಾವು ಬಹಳಷ್ಟು ಇದನ್ನ ನೋಡಿದ್ದೇವೆ. ಎಲ್ಲಿವರೆಗೆ ಆಚಾರ್ಯರ ಪರ್ಮಿಷನ್ ಇಲ್ಲದೆ ವಿ ಶುಡ್ ನೆವರ್ ಎಂಟರ್ ದ ಡೈಟಿ ರೂಮ್ ವಿದೌಟ್ ಪರ್ಮಿಷನ್. ಅಥವಾ ಏನಾದ್ರೂ ಉದ್ದೇಶ ಇದ್ದಾಗ ಚಪ್ಪಾಳೆ ತಟ್ಟಿ ಒಳಗಡೆ ಹೋಗ್ಬಹುದು ಅಂತ ನೋಡಿ ಅದೇ ನಿನ್ನೆ ಹಿಸ್ಗೆಸ್ ಸುಧೀರ್ ಚೈತನ್ಯ ಪ್ರಭು ಯಾವುದೋ ಒಂದು ಕ್ಲಾಸ್ ನಲ್ಲಿ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ಚಪ್ಪಲಿ ಹಾಕೊಂಡು ಎಂಟರ್ ಮಾಡಿದ ತಕ್ಷಣ ದಡಾರ್ ಅಂತ ಬಿದ್ಬಿಟ್ಟ. ಇವನ್ ಒಂದ್ಸತಿ ಬೃಂದಾವನದಲ್ಲಿ ಶಿಲಾ ಪ್ರಭುಪಾದರು ನೈವೇದ್ಯ ಕೊಡೋ ಟೈಮ್ದಲ್ಲಿ ಶಿಲಾ ಪ್ರಭುಪಾದರನ್ನ ಭೇಟಿ ಆಗೋದಕ್ಕೆ ಒಬ್ಬ ವ್ಯಕ್ತಿ ಬಂದಾಗ ಆ ವ್ಯಕ್ತಿ ಇನ್ನೇನು ಹೊರಟು ನಿಂತ್ಕೊಂಡ. ಅವಾಗ ಶಿಲಾ ಪ್ರಭುಪಾದರು ಹೇಳಿದ್ರು, ಇಲ್ಲ ಅವನಿಗೆ ಪ್ರಸಾದ ಕೊಡಿ ಅಂತ. ಪೂಜಾರಿ ಹೇಳಿದ್ರು, ಪ್ರಸಾದ ಆಫರಿಂಗ್ ಇಟ್ಟಿದ್ದೆ. ಸೊ ಒಂದ್ ಸ್ವಲ್ಪ ಹೊತ್ತು ಮತ್ತೆ ಆ ವ್ಯಕ್ತಿಯೊಂದಿಗೆ ಶಿಲಾ ಪ್ರಭುಪಾದರು ಮಾತಾಡ್ತಾ ಇದ್ರು. ಆನಂತರ ಆ ವ್ಯಕ್ತಿ ಇನ್ನೇನು ಹೊರಡೋದಕ್ಕೆ ನಿಂತ. ಸೊ ಇವರು ಪ್ರಸಾದ ಕೊಡು ಅಂತ ಹೇಳಿದ್ರು. ಇನ್ನೂ ಆಫರಿಂಗ್ ನಡೀತಾ ಇತ್ತು. ಸೊ ಅವಾಗ ಶಿಲಾ ಪ್ರಭುಪಾದರು ಹೇಳಿದ್ರು, ನೀನು ಹೋಗು, ಎಂಟರ್ ಆಗು, ಪ್ರಸಾದ ತೆಗೆದುಕೊಂಡು ಬಾ. ಅಷ್ಟೊತ್ತಿಗೆ ಅವ್ರು ಹೊರಟು ಹೋದಾಗ ಅವ್ರ ಬೆನ್ನಿಂದೆ ಓಡಿ ಹೋಗಿ ಆ ಪ್ರಸಾದವನ್ನ ಕೊಟ್ಟಾಗ ಹೇಳಿದ್ರು, ಯಾರವ್ರು ಅಂತ ತಿಳ್ಕೊಂಡಿದ್ದಾರೆ, ಹಿ ಹಸ್ ಕಮ್ ಫ್ರಮ್ ಅದರ್ ಪ್ಲಾನೆಟ್. ಸೊ ಅವಾಗ ತಡ ಆಗಿತ್ತು ಅಂತಂದ್ರೆ that person has come for. ಸೊ ಈ ತರ ಅನೇಕ ಒಂದು ಸಂದರ್ಭದಲ್ಲಿ ಆಚಾರ್ಯರು ಅದನ್ನ ತಿಳ್ಕೊಂಡಿರ್ತಾರೆ, ಯಾತಕ್ಕೆ ಈ ಒಂದು ಕಾರ್ಯವನ್ನ ಮಾಡ್ಬೇಕಾಗಿತ್ತು ಅಂತ. ಆದರೆ ವಿದೌಟ್ ದ ಪರ್ಮಿಷನ್
ಅಥವಾ ಆ ಸರಿಯಾದ ಸಮಯ ಪಂಕ್ಚುಯಾಲಿಟಿಯನ್ನ ಮೇಂಟೈನ್ ಮಾಡಲಾರದೆ ನಾವು ದೇವಸ್ಥಾನದ ಒಳಗಡೆ, ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಎಲ್ಲಿ ಅರ್ಚಾ ವಿಗ್ರಹ ಎಸ್ಟಾಬ್ಲಿಷ್ ಆಗಿದ್ದಾರೆ ಅಲ್ಲಿ ಎಂಟರ್ ಆಗೋದು ಇದನ್ನ ಮಾಡಬಾರ್ದು. ಹೀಗೆಯೇ ಇನ್ನೂ ಹಲವಾರು ನಿಷೇಧಗಳಿವೆ. ಉದಾಹರಣೆಗೆ ಭಗವದ್ ಅರ್ಪಿತವಾದ ಹೂಗಳನ್ನು ದಾಟುವುದಾಗಲಿ ತುಳಿಯುವುದಾಗಲಿ ಕೂಡದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 121 ಅಲ್ಲಿ ಭಕ್ತಿರಸಾಮೃತ ಸಿಂಧು 2.121 ಅದರಲ್ಲಿ ಹೇಳಲಾಗ್ತದೆ. ಶ್ರೀ ವಿಷ್ಣುರ್ ಅರ್ಚುನಂ ಏತು ಪ್ರಕುರ್ವಂತಿ ನರಭುವಿ ತೇ ಯಾಂತಿ ಶಾಶ್ವತಂ ವಿಷ್ಣೋರ್ ಆನಂದಂ ಪರಮಂ ಪದಂ. Those men who perform archana of Vishnu on this earth go to the eternal supreme place of Lord Vishnu, which is full of bliss. ಯಾರು ಭಗವಂತನ ಅರ್ಚನವನ್ನ ಮಾಡ್ತಾ ಇದ್ದಾರೆ ಅವರನ್ನ ಸಾಮಾನ್ಯ ನಾವು ತಿಳ್ಕೋಬಾರ್ದು. ಅವರು ಮರಳಿ ಭಗವತ್ತಾಮಕ್ಕೆ. ಅದಕ್ಕಾಗಿ ಈ ನಿಯಮಗಳನ್ನ ಪಾಲಿಸಬೇಕು. ಅನಂತರ ಪರಿಚರ್ಯ consists of decorating the Lord with different items and worshipping of the Lord with chamara, umbrella, music and other items. Paricharya tu sevopakarnadi pariskriya tatha parikarnika chhatra ವಾದಿತ್ಯಾದೇ ಉಪಾಸನ. ಭಗವಂತನ ಸೇವೆಗೆ ಬಳಸುವ ಎಲ್ಲ ವಸ್ತುಗಳು ತದೀಯ ಆಗಿರೋದ್ರಿಂದ ಅವುಗಳನ್ನ ನಾವು ಕಾಲಿನಿಂದ ಮುಟ್ಟೋದಾಗ್ಲಿ ಅಥವಾ ಕೆಳಗಡೆ ಬೀಳಿಸೋದಾಗ್ಲಿ ಕೆಲವೊಂದ್ಸತಿ ಸೇವೆಯಲ್ಲಿ ಆಗ್ತದೆ. ಅದನ್ನ ಮತ್ತೆ ನಾವು ಆಧಾರದಿಂದ ಗೌರವ ತೋರಿಸಿ ತಲೆಗೆ ಹಚ್ಕೊಂಡು ಅವನ್ನ ಉಪಯೋಗ ಮಾಡ್ಕೊಳ್ಬೇಕು. ಸೊ ಅಲ್ಲದೆ ಭಗವಂತನ ಸೇವೆಗೆ ಅರ್ಪಿತವಾದ ಹೂಗಳು, ಅವುಗಳ ವಾಸನೆಯನ್ನ ನೋಡೋದು ಅಥವಾ ಅವುಗಳನ್ನ ಸ್ಪರ್ಶ ಮಾಡೋದು, ಅವುಗಳನ್ನ ಕೊರಳಲ್ಲಿ ಹಾಕೊಳ್ಳೋದು, ಇದು ನಮಗೆ ಮರಳಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತದೆ. ಅದೇ ಅವುಗಳನ್ನ ಕೆಳಗಡೆ ಬೀಳ್ಸೋದು ಅಥವಾ ಅವುಗಳನ್ನ ದಾಟೋದು ಅಥವಾ ತುಳಿಯೋದು, ಇದು ನಮಗೆ ಭಕ್ತಿ ಸೇವೆಯಲ್ಲಿ ಪ್ರಗತಿ ಹೊಂದುವುದನ್ನ ಕುಂಠಿತಗೊಳಿಸ್ತದೆ. ಇದು ಬಹಳ ಇಂಪಾರ್ಟೆಂಟು. ನಾವು ಕೆಲವೊಂದ್ಸರಿ ಏನಂತ ಏನ್ ಮಾಡೋದು ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಬಿಟ್ಬಿಡ್ತೇವೆ. ಆದ್ರೆ ವಿಶೇಷವಾಗಿ ನಾವು ಕೆಲವೊಂದ್ ಕಡೆ ನೋಡ್ತೇವೆ, ಇವನ್ ತುಳಸಿಯನ್ನು, ಭಗವಂತನಿಗೆ ಅರ್ಪಿತವಾದ ತುಳಸಿಯನ್ನು ಕೂಡ ಕಾಲಿನಲ್ಲಿ ಬಿಡಿಸಿದ್ದಾರೆ. ಸ್ವಲ್ಪ ನಾವು ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸುವುದು ಕೂಡದು. ಬಹಳಷ್ಟು ಜನರು ದೇವರ ಹೆಸರಿನಲ್ಲಿ ನಾನು ಇಂಥ ದೇವರ ಹೆಸರಿನಲ್ಲಿ ಈ ಪ್ರತಿಜ್ಞೆಯನ್ನ ತೆಗೆದುಕೊಳ್ತೇನೆ. ಭಗವಂತನಿಗೆ ನಾವು ಪ್ರಾರ್ಥಿಸುವ ಒಂದು ಹಕ್ಕಿದೆ. ಆದ್ರೆ ನಾವು ಅದನ್ನೇ ತೆಗೆದುಕೊಂಡು ನಾನು ಇದನ್ನ ಪ್ರತಿಜ್ಞೆ ಮಾಡ್ತೇನೆ, ಹೀಗ್ ಮಾಡ್ತೇನೆ, ಅದನ್ನು ಕೂಡ ಮಾಡೋ ಹಾಗಿಲ್ಲ. ಇವಿಷ್ಟು ಭಕ್ತಿ ಸೇವೆಯ ನಿರ್ವಹಣೆಯಲ್ಲಿ ಆಗುವ ದೋಷಗಳು. ಆದ್ದರಿಂದ ಇಂಥ ತಪ್ಪುಗಳಾದಂತೆ ಆಗದಂತೆ ಎಚ್ಚರ ವಹಿಸಬೇಕು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆನಾ ಇದರಲ್ಲಿ ಅಥವಾ ಡೌಟ್ಸ್, ಸ್ಮಾಲ್ ಡೌಟ್ಸ್? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ಪ್ರಭುಜಿ, ಈಗ ನಾವು ಜನ್ಮಾಷ್ಟಮಿಗೆ ಆ ಟೈಮಲ್ಲೆಲ್ಲ ಬೇರೆಯವ್ರ ಕಡೆಯಿಂದ ನಾವು ಭಗವಂತನಿಗೆ ಎಲ್ಲ ಭೋಗ ಎಲ್ಲ
ಪ್ರಿಪರೇಷನ್ ಮಾಡಿ ಅರ್ಪಣೆ ಮಾಡೋದು ಸರಿಯಲ್ಲ ಅಂತೀರ ಇಲ್ಲಿ ಹೇಳಿ. ಸೊ ಬಹಳ ಒಳ್ಳೆ ಪ್ರಶ್ನೆ. ಅಂತ ಸಂದರ್ಭದಲ್ಲಿ ನಾವು ಯಾರು ಇನಿಷಿಯೇಟೆಡ್ ಭಕ್ತರಿದ್ದೇವೆ, ಆಮೇಲೆ ಯಾರು ಆ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೇವೆ, ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಅಂಥವರಿಂದ ನೀವು ಯಾವಾಗ ಈ ಸೇವೆಯನ್ನ ಮಾಡ್ಬೇಕು, ಆಮೇಲೆ ಈ ತರ ಮಾಡ್ಬೇಕು ಅಂತ ಹೇಳಿದಾಗ ಅವ್ರು ಅದನ್ನ ಮಾಡ್ತಾರೆ. ಈಗ ಅವ್ರ ಮನೆಯಲ್ಲಿ ಆ ಪ್ರಸಾದವನ್ನ ಮಾಡ್ಕೊಂಡು ಬಂದು, ಅಂದ್ರೆ ಭೋಗವನ್ನ ಮಾಡ್ಕೊಂಡು ಬಂದು ಭಗವಂತನಿಗೆ ಅರ್ಪಣೆ ಮಾಡೋದು ಶುದ್ಧವಾದ ಇದರಲ್ಲಿ ನಾವು ಎಚ್ಚರ ವಹಿಸ್ಬೇಕು. ಏನು ಅಂತಂದ್ರೆ ಅದು ಎಂಜಲು ಪಾತ್ರೆಗಳಿಂದ ಅಥವಾ ತಾವು ಊಟ ಮಾಡುವ ಪಾತ್ರೆಗಳಿಂದ ಮುಟ್ಟಿಸಲ್ಪಡಬಾರದು. ಇವೆಲ್ಲ ಏನು ಅಂತಂತಂದ್ರೆ ಒಂದ್ ಸ್ವಲ್ಪ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು. ಅವ್ರ ಕಡೆಯಿಂದ ಮಾಡಿರುವ ಒಂದು ಅಡಿಗೆಯನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ಯಾರು 4 ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ ಮತ್ತು ಯಾರು 16 ಮಾಲೆ ಜಪ ಮಾಡ್ತಾ ಇದ್ದಾರೆ, ಭಗವಂತನ ಸೇವೆಯನ್ನ ನಿತ್ಯ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅಂಥವರಿಗೆ ಈ ಅವಕಾಶವನ್ನ ಕೊಡಬೇಕು. ಒಂದ್ ವೇಳೆ ಆ ತರ ಇಲ್ಲದೆ ಇದ್ದಲ್ಲಿ ಹಣ್ಣುಗಳನ್ನ ಯಾರು ಬೇಕಾದ್ರೂ, ಹೂವುಗಳನ್ನ ಯಾರು ಬೇಕಾದ್ರೂ ಆಮೇಲೆ ಆ ಹಣ್ಣುಗಳನ್ನ ರಸ ಮಾಡೋದ್ರಲ್ಲಿ ಅಥವಾ ಸೇವೆ ಮಾಡೋದ್ರಲ್ಲಿ ಭಕ್ತರನ್ನ ತೊಡಗಿಸ್ಕೊಳ್ಬಹುದು. ಆದ್ರೆ ನಿಮ್ಮ ಒಂದು ಆಫರಿಂಗ್ ಏನಿದೆಯಲ್ಲ, ದ್ಯಾಟ್ ಶುಡ್ ಬಿ ವೆರಿ ಪ್ಯೂರ್. ಸರಿನಾ ಪ್ರಭುಜಿ? ಸರಿ ಪ್ರಭುಜಿ. ಆಮೇಲೆ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತೀವಲ್ಲ ಪ್ರಭುಜಿ, ಆ ಟೈಮಲ್ಲಿ ನಾವು ಎಲ್ರಿಗೂ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ಅದನ್ನ ಯಾವ ರೀತಿ ತಗೋಬೇಕು? ಅಂತ ಸಂದರ್ಭದಲ್ಲಿ ನೀವು ಅಟ್ಲೀಸ್ಟ್ ಯಾರು ಈ 4 ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ, ಆಮೇಲೆ ಭಗವಂತನ ಮೇಲೆ ವಿಶ್ವಾಸ ಇದೆ, ಹರಿನಾಮವನ್ನ ತೆಗೆದುಕೊಳ್ತಾ ಇದ್ದಾರೆ, ಅಂತವ್ರ ಕಡೆಯಿಂದ ದೊಡ್ಡ ದೊಡ್ಡ ಅಡಿಗೆಯವರು ಇರ್ತಾರೆ, ಅಂತವ್ರನ್ನ ನಾವು ಗುರುತಿಸ್ಬೇಕು. ಗುರುತಿಸಿ ಏನು ಅಂತಂತಂದ್ರೆ ಅವ್ರಿಗೇನು ಕೂಡ ನಾವು ಇದನ್ನ ಭಗವಂತನಿಗೆ ಕೊಡ್ತಾ ಇದ್ದೇವೆ. ನೀವು ಕೂಡ ನಮ್ಮ ಒಬ್ಬರು ಭಕ್ತರಿದ್ರು, ಯಾವ್ದು ಎಸ್ ನರಸಿಂಹಗೌಡ ಪ್ರಭು ನನ್ಗೆ ಅನ್ಸತ್ತೆ, ಅವರಿಗೆ ಒಂದು ಟೇಪ್ ಹಾಕಿ ಹರೇ ಕೃಷ್ಣ ಮಾಮಂತ ಅಲ್ಲಿ ಇದು ಇಟ್ಟು ಅವ್ರ ಕಡೆಯಿಂದ 1 ಮಾಲೆ ಜಪ ಮಾಡಿಸಿ ಅಡಿಗೆ ಮಾಡಿ ಅಂತ ಹೇಳಿ. ಸೊ ಈ ತರ ನಾವು ಪ್ರಿಕಾಷನ್ಸ್ ತೆಗೆದುಕೊಂಡು ಮಾಡುವ ಇಂಥ ಕೆಲವೊಂದು ಸಂದರ್ಭದಲ್ಲಿ ಈ ತರ ಮಾಡ್ಬೇಕಾಗ್ತದೆ. ಆದ್ರೆ ಉಳಿದ ಸಂದರ್ಭದಲ್ಲಿ ಯಾವ್ದು ನಮ್ಮ ಡೈಟೀಸ್ಗೆ ಹೋಗ್ತಾ ಇದೆ ಅದು ಭೋಗ, ದ್ಯಾಟ್ ಶುಡ್ ಬಿ ಎ ಪ್ರಾಪರ್ ಪ್ಯೂರ್ ಒನ್, ವಿಚ್ ಯಾವುದು ಭಗವಂತ ತೆಗೆದುಕೊಳ್ಳುವಂತ ಯೋಗ್ಯತೆ ಇದೆ. ಸರಿನಾ ಪ್ರಭು? ಸರಿ ಪ್ರಭುಜಿ. ಪ್ರಭುಜಿ, ಆಮೇಲೆ ಇದು ಭಗವಂತನಿಗೆ ಅಭಿಷೇಕ ಮಾಡಿರೋಂತ ಒಂದು ಹೂಗಳನ್ನ ಭಕ್ತರ ಮೇಲೆ ಎಲ್ಲಾ ಇದ್ ಮಾಡ್ತಾರಲ್ಲ ಪ್ರಭುಜಿ, ಅದನ್ನ ಯಾವ ರೀತಿ? ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈಗ ಕೆಲವೊಂದ್ಸತಿ ಹೂವಿನ ಪುಷ್ಪ ಅಭಿಷೇಕ ಮಾಡ್ತಾರೆ. ಪುಷ್ಪ ಅಭಿಷೇಕ ಮಾಡಿ ಭಗವಂತನಿಗೆ ಅರ್ಪಿತವಾದ ಹೂಗಳನ್ನ ಬೇರೆ ಭಕ್ತರ ಮೇಲೆ ಹಾಕ್ತಾರೆ. ಆದ್ರೆ ಅದೇ ಏನು ಅಂತಂದ್ರೆ ಕೇರ್ಫುಲ್ ಆಗಿರ್ಬೇಕು, ಅದನ್ನ ಕಾಲಿನಿಂದ ತುಳಿಬಾರ್ದು. ಈಗ ಎಲ್ಲರ ತಲೆ ಮೇಲೆ ಹಾಕ್ತಾರೆ. ಸಾಧ್ಯ ಆದಷ್ಟು ಇವನ್ನ ಅವಾಯ್ಡ್ ಮಾಡೋದು. ಬೇರೆಯವ್ರ ತಲೆ ಮೇಲೆ ಹಾಕೋದು ಒಳ್ಳೇದು, ಅಲಂಕಾರ ಮಾಡ್ಕೊಳ್ಳೋದು ಒಳ್ಳೇದು, ಮಾಲೆ ಹಾಕೊಳ್ಳೋದು ಒಳ್ಳೇದು. ಆದ್ರೆ ಅದನ್ನ ತೂರಾಡಿ ಬೇರೆಯವರು ತುಳಿಯೋ ಹಾಗೆ ಮಾಡೋದು ಸಾಧ್ಯವಾದಷ್ಟು ಅವಾಯ್ಡ್. ಎಸ್ಪೆಷಲಿ ಪುಷ್ಪ ಅಭಿಷೇಕದ ಸಂದರ್ಭದಲ್ಲಿ ಇದು ಆಗುತ್ತೆ. ಸರಿನಾ ಪ್ರಭುಜಿ? ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಇಲ್ಲಿಂದ ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋಣ. ಓಕೆ, ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ರಸರಾಜ್ ಪ್ರಭುಜಿ ಓದ್ತೀರಾ? ರಸರಾಜ್ ಗೋಪಾಲ್ ಪ್ರಭುಜಿ. ಹರೇ ಕೃಷ್ಣ. ಇಸ್ ದಿಸ್ ಗೋಪಾಲ್ ಪ್ರಭುಜಿ? ಹರೇ ಕೃಷ್ಣ. ರಸರಾಜ್ ಗೋಪಾಲ್ ಪ್ರಭುಜಿ ಓದ್ಲಿಕ್ಕೆ ಆಗತ್ತಾ? ಅವ್ರಿಗೆ ಕೇಳಿಸ್ತಾ ಇಲ್ಲ. ಬೇರೆ ಯಾರಾದ್ರೂ ಮಾತಾಜಿ ಅವ್ರು ಯಾರಾದ್ರೂ? ಹರೇ ಕೃಷ್ಣ. ಪ್ರಭುಜಿ ನಾನು ಓದ್ಲಾ ಪ್ರಭುಜಿ? ಓದಿ. ಹರೇ ಕೃಷ್ಣ. ಒಬ್ಬ ವ್ಯಕ್ತಿಯ ಬದುಕು ಸಂಪೂರ್ಣವಾಗಿ
ಪಾಪಮಯವಾಗಿದ್ದರೂ ಅವನು ಭಗವಂತನಿಗೆ ಶರಣಾಗತನಾದರೆ ಅಂತಹವನಿಗೆ ಸಂಪೂರ್ಣ ರಕ್ಷಣೆ ಪ್ರಭುವಿನಿಂದ ಸಿಗುತ್ತದೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗುವ ವ್ಯಕ್ತಿಯು ಎಲ್ಲಾ ಪಾಪಕರ್ಮ ಪರಿಣಾಮಗಳಿಂದಲೂ ಮುಕ್ತನಾಗುತ್ತಾನೆ ಎನ್ನುವುದು ಒಪ್ಪಿತವಾದ ವಿಚಾರ. ವ್ಯಕ್ತಿಯು ಸ್ವತಃ ದೇವೋತ್ತಮ ಪರಮ ಪುರುಷನಿಗೆ ಅಪರಾಧವೆಸಗಿದಾಗಲೂ ಕೂಡ ಅವನು ಉದ್ಧರಿತನಾಗಬಹುದು. ಅವನು ಒಂದೇ ಮನಸ್ಸಿನಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಪವಿತ್ರ ನಾಮಸ್ಮರಣೆ ಮಾಡಿದರಷ್ಟೇ ಸಾಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಹರೇ ಕೃಷ್ಣ ನಾಮ ಸಂಕೀರ್ತನೆಯು ಸಕಲ ಪಾಪಗಳನ್ನೂ ತೊಡೆದು ಹಾಕಲಿಕ್ಕಿರುವ ಒಂದು ಒಳ್ಳೆಯ ಮಾರ್ಗ. ಆದರೆ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮಗಳಿಗೆ ಅಪರಾಧವೆಸಗಿದರೆ ಉದ್ಧಾರವಾಗುವ ಅವಕಾಶ ಅವನಿಗಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭುಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನಾವು ಭಗವಂತನಿಗೆ ಶರಣಾಗತರಾದ್ರೆ, ಭಗವಂತನನ್ನ ನಮ್ಮ ಸ್ವಾಮಿಯಾಗಿ ಸ್ವೀಕರಿಸಿದರೆ, ಪ್ರಭು ತನ್ನ ಎಲ್ಲ ರಕ್ಷಣೆಯನ್ನ ಅಷ್ಟೇ ಅಲ್ಲ, ಮರಳಿ ಭಗವದ್ಧಾಮಕ್ಕೆ ಬರುವುದಕ್ಕೆ ಎಲ್ಲ ಅಡ್ಡಿಗಳನ್ನ ನಿವಾರಿಸ್ತಾನೆ. ಸೊ ಅಕಸ್ಮಾತ್ ಆಗಿ ಅವನಿಂದ ಆಗಿರುವ ಎಲ್ಲ ಅಪರಾಧಗಳು, ಅವನು ಹಿಂದಿನ ಪಾಪ ಜೀವನದ ಎಷ್ಟೋ ಮನ್ವಂತರಗಳ ಪಾಪ ಜೀವನ, ಅವೆಲ್ಲವೂ ಕೂಡ ಭಗವಂತ ಕ್ಷಮೆ ಮಾಡ್ತಾನೆ. ಆದರೆ ಭಗವಂತನ ನಾಮಕ್ಕೇನೆ ನಾವು ಅಪರಾಧ ಮಾಡಿದರೆ ಅದರಿಂದ ನಮ್ಮ ಭಕ್ತಿ ಸೇವೆ ಕುಂಠಿತವಾಗ್ತದೆ. ಅನೇಕ ಜನ್ಮಗಳವರೆಗೆ ನಾವು ಇದನ್ನ ಅನುಭವಿಸಬೇಕಾಗ್ತದೆ. ಬರೀ ಒಂದ್ ಜನ್ಮ ಅಲ್ಲ, ಅನೇಕ ಜನ್ಮ. ಆದ್ದರಿಂದ ಆ 10 ಅಪರಾಧಗಳು ನಿಮ್ಗೆಲ್ಲ ಗೊತ್ತಿವೆ. ಯಾರಾದ್ರೂ ಓದಿ ಏನಾದ್ರೂ ಡೌಟ್ ಇದ್ರೆ ಅದರಲ್ಲಿ ಕೇಳೋಣಂತೆ. ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭು. ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಕಂಡು ಬರುವ ದೋಷಗಳು ಹೀಗಿವೆ. 1. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಗೆಂದೇ ಬದುಕನ್ನು ಉಡುಪಾಗಿಟ್ಟ ಭಕ್ತರನ್ನು ನಿಂದಿಸುವುದು. 2. ಶಿವ ಅಥವಾ ಬ್ರಹ್ಮನಂತಹ ದೇವತೆಗಳ ನಾಮಗಳು ವಿಷ್ಣುವಿನ ಹೆಸರಿಗೆ ಸಮನಾದವು ಇಲ್ಲವೇ ಸ್ವತಂತ್ರವಾದವು ಎಂದು ಎಣಿಸುವುದು. ದೇವತೆಯು ಪರಮ ಪುರುಷನಾದ ವಿಷ್ಣುವಿಗೆ ಸಮ ಎಂದು ನಾಸ್ತಿಕರ ವರ್ಗಕ್ಕೆ ಸೇರಿದ ಜನ ಕೆಲವೊಮ್ಮೆ ಭಾವಿಸುತ್ತಾರೆ. ಯಾವುದೇ ದೇವತೆಯಾಗಲಿ ಆ ದೇವತೆಯ ಮಹಿಮೆ ಎಷ್ಟೇ ಹಿರಿದಾಗಿರಲಿ ಎಂದಿಗೂ ದೇವೋತ್ತಮ ಪರಮ ಪುರುಷರಿಗೆ ಸಮನಲ್ಲವೆಂಬುದು ಭಕ್ತನಿಗೆ ತಿಳಿದಿರುತ್ತದೆ. ಆದ್ದರಿಂದ ನಾನು ಕಾಳಿ ಕಾಳಿ ಎಂದೋ ದುರ್ಗಾ ದುರ್ಗಾ ಎಂದೋ ಜಪಿಸಿದರೆ ಆ ಜಪವು ಹರೇ ಕೃಷ್ಣ ನಾಮ ಸಂಕೀರ್ತನೆಗೆ ಸಮವೆಂದೆನಿಸಿದರೆ ಅದು ಅತ್ಯಂತ ಗುರುತಮವಾದ ಅಪರಾಧ. 3. ಗುರುವಿನ ಆಜ್ಞೆಗೆ ಅವಿಧೇಯತೆ ತೋರುವುದು. 4. ವೈದಿಕ ಸಾಹಿತ್ಯವನ್ನು ನಿಂದಿಸುವುದು ಅಥವಾ ವೈದಿಕ ಸಾಹಿತ್ಯದ ಪದದಲ್ಲಿ ನಡೆಯುವ ಸಾಹಿತ್ಯವನ್ನು ನಿಂದಿಸುವುದು. 5. ಹರೇ ಕೃಷ್ಣ ನಾಮ ಸಂಕೀರ್ತನೆಯ ಮಹಿಮೆಗಳನ್ನು ಮನೋಕಲ್ಪನೆ ಎಂದು ಎಣಿಸುವುದು. 6. ಭಗವಂತನ ಹೆಸರಿಗೆ ಕಲ್ಪಿತ ಅರ್ಥಗಳನ್ನು ಕಲ್ಪಿಸುವುದು. 7. ಪ್ರಭುವಿನ ಪವಿತ್ರ ನಾಮದ ಬಲದ ಮೇಲೆ ಪಾಪಕರ್ಮಗಳಲ್ಲಿ ತೊಡಗುವುದು. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ಎಲ್ಲಾ ಪಾಪ ಕ್ರಿಯೆಗಳಿಂದ ಮುಕ್ತರಾಗಬಹುದು. ಆದರೆ ಪಾಪ ಕಾರ್ಯಗಳನ್ನೇ ಮುಂದುವರಿಸುತ್ತಾ ಹರೇ ಕೃಷ್ಣ ಮಂತ್ರದಿಂದ ಆ ಪಾಪ ಕಾರ್ಯಗಳನ್ನು ನಾಶ ಮಾಡಬಹುದೆಂದು ಬಗೆಯಬಾರದು. ಹಾಗೆ ಕಲ್ಪಿಸುವುದು ಅಪಾಯಕಾರಿ ಮನೋಭಾವ ಹಾಗೂ ಅಪರಾಧ ಭರಿತವಾದುದು. ಇಂತಹ ಮನೋಭಾವದಿಂದ ದೂರವಿರಬೇಕು. 8. ಹರೇ ಕೃಷ್ಣ ನಾಮ ಸಂಕೀರ್ತನೆಯನ್ನು ವೇದಗಳು ನೀಡುವ ಮಂಗಳಕಾರಕ ಕಾರ್ಯಗಳೆಂದು ಕರ್ಮಕಾಂಡವೆಂದು ಎಣಿಸುವುದು. 9. ಶ್ರದ್ಧೆಯಿಲ್ಲದ ವ್ಯಕ್ತಿಗೆ ಪ್ರಭುವಿನ ಪವಿತ್ರ ನಾಮದ ಮಹಾನ್ ಮಹಿಮೆಗಳನ್ನು ವರ್ಣಿಸುವುದು. ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯನ್ನು ಯಾರು ಬೇಕಾದರೂ ಮಾಡಬಹುದು. ಆದರೆ ಪ್ರಾರಂಭದಲ್ಲಿ ಪ್ರಭುವಿನ ಲೋಕೋತ್ತರ ಶಕ್ತಿಯ ಬಗೆಗೆ ಅವರಿಗೆ ತಿಳುವಳಿಕೆ ನೀಡಬಾರದು. ಪಾಪ ಕಾರ್ಯಗಳಲ್ಲಿ ಮುಳುಗಿ ಹೋದ ಜನ
ಪ್ರಭುವಿನ ಅಲೌಕಿಕ ಮಹಿಮಾತಿಶಯಗಳನ್ನು ಮೆಚ್ಚಿಕೊಳ್ಳಲಾರರು. ಆದ್ದರಿಂದ ಅಂತವರಿಗೆ ಈ ವಿಚಾರದಲ್ಲಿ ಉಪದೇಶ ನೀಡದಿರುವುದೇ ಮೇಲು. 10 ಪವಿತ್ರನಾಮ ಸಂಕೀರ್ತನೆಯ ವಿಚಾರದಲ್ಲಿ ಪೂರ್ಣ ಶ್ರದ್ಧೆ ಇಲ್ಲದಿರುವುದು ಹಾಗೂ ಸಂಕೀರ್ತನೆಯನ್ನು ಕುರಿತಂತೆ ಎಷ್ಟೋ ಸಲ ಉಪದೇಶ ಕೇಳಿಯೂ ಪ್ರಾಪಂಚಿಕ ಒಲವುಗಳನ್ನು ಉಳಿಸಿಕೊಳ್ಳುವುದು. ಅಪೇಕ್ಷಿತ ಫಲವನ್ನು ಶೀಘ್ರಗತಿಯಲ್ಲಿ ಈಡೇರಿಸಿಕೊಳ್ಳಲು ತಾನು ವೈಷ್ಣವನೆಂದು ಹೇಳಿಕೊಳ್ಳುವ ಪ್ರತಿಯೊಬ್ಬ ಭಕ್ತನು ಮೇಲೆ ಹೇಳಲಾದ ಅಪರಾಧಗಳು ಘಟಿಸದಂತೆ ಎಚ್ಚರದಿಂದಿರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹರಿನಾಮ ಕಲ್ಲು ಸಕ್ಕರೆ ಇದ್ದ ಹಾಗೆ. ಯಾವಾಗ ನಮ್ಮ ಶರೀರದಲ್ಲಿ ಕಾಮಾಲೆ ರೋಗ ಇರುವುದಿಲ್ವೋ ಆಗ ಇದು ಬಹಳ ರುಚಿಯಾಗಿ ಅನಿಸ್ತದೆ. ಆದ್ರೆ ಯಾವಾಗ ನಮ್ಮಲ್ಲಿ ಭವರೋಗ ಅಂಟಿಕೊಂಡಿರ್ತದೋ ಆಗ ಈವನ್ ನಾವು ಒಂದು ಮಾಲೆ ಜಪ ಮಾಡೋದು ಕೂಡ ಕಷ್ಟಕರ ಅನಿಸ್ತದೆ. ಸಾಮಾನ್ಯವಾಗಿ ನೋಡಿದ್ದೇವೆ ನಾವು ಬಹಳಷ್ಟು ವರ್ಷಗಳ ಜಪದ ನಂತರವೂ ಕೂಡ ಬಹಳಷ್ಟು ಭಕ್ತರು ಹರಿನಾಮವನ್ನ ಸ್ಪಷ್ಟವಾಗಿ ಹೇಳೋದಿಲ್ಲ. ಜಪ ಅಂತಂದ್ರೇನು? ನಮ್ಮನ್ನ ನಾವು ಮೆಲು ದನಿಯಲ್ಲಿ ಹರಿನಾಮವನ್ನ ಕೇಳು, ಹರಿನಾಮವನ್ನ ಹೇಳುವುದು, ಹರಿನಾಮವನ್ನ ಕೇಳುವುದು ಮತ್ತು ಹರಿನಾಮ ಮತ್ತು ಹರಿ ಬೇರೆ ಅಲ್ಲ ಎನ್ನುವ ವಿಶ್ವಾಸದೊಂದಿಗೆ ನಮ್ಮ ಸೇವೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸು. ಇದು ಆಗದೆ ಇದ್ದರೆ ಅದಕ್ಕೆ ನಾವಿಲ್ಲಿ ಹೇಳ್ತೇವೆ ಕ್ಷಿಪ್ರವಾದ ರಿಸಲ್ಟ್ ಬರೋದಿಲ್ಲ. ಆಗ ಸ್ಲೋಲಿ ನಮ್ಮಲ್ಲಿ ಹರಿನಾಮದ ಬಗ್ಗೆ ಆಸ್ಥೆ, ರುಚಿ, ವಿಶ್ವಾಸ ಇದನ್ನ ಕಳೆದುಕೊಳ್ತೇವೆ. ಈ ಅಪರಾಧಗಳು ಆಗೋದಕ್ಕೆ ಪ್ರಾರಂಭ. ಹರಿನಾಮದ ಯಾವಾಗ ನಾವು ಲಕ್ಷ್ಯ ಕೊಡದೆ ಅಥವಾ ಏನಂತೀವಿ ಅಟೆನ್ಷನ್ ಇಲ್ಲದೆ ಜಪ ಮಾಡುವುದು ಈ ಎಲ್ಲಾ 10 ಅಪರಾಧಗಳ ತಾಯಿ. ಆದ್ರಿಂದಲೇ ಇವತ್ತಿನಿಂದಲೇ ನಾವು ಹರಿನಾಮವನ್ನ ಸ್ಪಷ್ಟವಾಗಿ ಹೇಳಬೇಕು. ಸ್ಪಷ್ಟವಾಗಿ ಹೇಳಿದ್ದಾಗ ಅದು ಕೇಳುವುದು ಅತ್ಯಂತ ಸರಳ. ಯಾವಾಗ ನಾವು ಅದನ್ನು ಕೇಳ್ತೇವೆ ಆ ಸಂದರ್ಭದಲ್ಲಿ ಹರಿನಾಮವನ್ನ ಪ್ರಾರ್ಥಿಸುವುದು ಬಹಳ ಮುಖ್ಯ. ಗುರುವಿನ ಕೃಪೆಯಿಂದ ಇದು ಸಾಧ್ಯವಾದಲ್ಲಿ ನಮ್ಮ ಜೀವನ ಅತ್ಯಂತ ಆನಂದಮಯವಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರಬಹುದು. ಮುಖ್ಯವಾದದ್ದು ಏನು ಅಂತಂದ್ರೆ ಹರಿನಾಮದ ಜಪ. ಬಹಳಷ್ಟು ಜನರು ಮೊದಲನೇ ಹೆಜ್ಜೆ ಹರಿನಾಮವನ್ನ ಸ್ಪಷ್ಟವಾಗಿ ಹೇಳುವುದಿಲ್ಲ. ಮುಗಿಸ್ಬೇಕು, ನಮ್ಮ ಹತ್ರ 1 ಗಂಟೆ ಮಾತ್ರ ಇರೋದು, 16 ಮಾಲೆ ಜಪ ಮಾಡ್ಬೇಕು, ಆಗ ಜಪ ಅಪರಾಧಗಳ ಸಹಿತವಾಗ್ತದೆ. ಅದು ಒಂದನ್ನು ನಾವು ಸರಿಯಾಗಿ ಮಾಡಿದ್ರೆ ಸಂಪೂರ್ಣ ದಿನ ನಾವು ಕೃಷ್ಣ ಪ್ರಜ್ಞಾವಂತರಾಗಿ ಸೇವೆ. ಆದ್ದರಿಂದ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಅಟೆಂಟಿವ್ ಚಾಂಟಿಂಗ್. ಏನ್ ಹೇಳ್ತೀವೋ ಅದನ್ನ ಕೇಳಬೇಕು, ಪ್ರಾರ್ಥನೆಯನ್ನ ಮಾಡಿ ನಾವು ಯಾವಾಗ ಜಪವನ್ನ ಮಾಡ್ತೇವೆ ಈ ಉಳಿದ ನಾವೇನು ಮೇಲೆ ಹೇಳಿದ 10 ಅಪರಾಧಗಳು, ನಾಮ ಅಪರಾಧಗಳು ಇಲ್ಲದಂತಾಗ್ತವೆ. ಸೊ ಯಾರಿಗಾದರೂ ಹರಿನಾಮದ ಪ್ರತಿ ಮಾಡಬಹುದಾದ ಅಪರಾಧಗಳ ಬಗ್ಗೆ ಏನೇ ಸಂಶಯ ಇದ್ರೆ ದಯವಿಟ್ಟು ಕೇಳಿ, ಅಥವಾ ಏನಾದರೂ ಕಮೆಂಟ್ಸ್ ಅಥವಾ ಎಡಿಷನ್ಸ್ ಅಥವಾ ತಮ್ಮ ಅನುಭವ ಹೇಳ್ಬಹುದು. ಯಾಕಂತಂದ್ರೆ ಎಷ್ಟು ನಾವು ಕೇಳ್ತಾ ಇದ್ದೇವೆ, ಎಷ್ಟು ಸರಿಯಾಗಿ ಕೇಳ್ತೇವೆ, ಎಷ್ಟು ಸರಿಯಾಗಿ ಪ್ರಾರ್ಥನೆ ಮಾಡ್ತೇವೆ. ಆ ಹರಿನಾಮದ ಅಮೃತ ಏನಿದೆ
ನಮ್ಮ ಅನುಭವಕ್ಕೆ ಬರ್ತದೆ. ಸೊ ಎನಿ ಪ್ರಭು ಹತ್ತನೇ ಅಪರಾಧ ತುಂಬಾ ನಾವು ಎಲ್ಲ ಮಾಡ್ಕೊಂಡ್ರೆ ತುಂಬಾ ಹೇಗೆ ಫಾಲೋ ಮಾಡೋದು ಅಂತ ತುಂಬಾ ಕಷ್ಟ ಆಗಿದೆ ಪ್ರಭು. 10th one, to not have a complete the chanting of the holy names and to maintain mental attachments. ಇದು ಹೋಗೋದಿಲ್ಲ. ಅದು ಹೇಗೆ ಅಂತ ಎಷ್ಟೇ ಸಾರಿ ಪವಿತ್ರ ನಾಮ ಸಂಕೀರ್ತನೆಯ ವಿಚಾರದಲ್ಲಿ ಪೂರ್ಣ ಶ್ರದ್ಧೆ ಇಲ್ಲದಿರುವುದು ಹಾಗೂ ಸಂಕೀರ್ತನೆಯನ್ನು ಕುರಿತಂತೆ ಎಷ್ಟೋ ಸಲ ಉಪದೇಶ ಕೇಳಿಯೂ ಪ್ರಾಪಂಚಿಕ ಒಲವುಗಳನ್ನು ಉಳಿಸಿಕೊಂಡಿರುವುದು. ಸೊ ಇಲ್ಲಿ 3 ಮಗ್ಗಲುಗಳಿದ್ದಾವೆ. ಮೊದಲನೇದೇನು ಅಂತಂತಂದ್ರೆ ಪವಿತ್ರ ನಾಮದ ಸಂಕೀರ್ತನೆಯ ವಿಚಾರದಲ್ಲಿ ಪೂರ್ಣ ಶ್ರದ್ಧೆ ಇಲ್ಲದಿರುವುದು. ನಮ್ಗೆ ಹರಿನಾಮ ಮತ್ತು ಭಗವಂತ ಒಂದೇ ಅನ್ನುವ ವಿಶ್ವಾಸ ಇನ್ನೂ ದೃಢವಾಗಿ ಇಲ್ಲ. ಆದ್ದರಿಂದ ಹರಿನಾಮದ ಜಪದಿಂದ ನಾವು ಮರಳಿ ಭಗವದ್ಧಾಮಕ್ಕೆ ಹೋಗ್ತೇವೆ ಅಂತನ್ನುವ ವಿಶ್ವಾಸ ಇನ್ನೂ ಗಟ್ಟಿಯಾಗಿಲ್ಲ. ಇದು ಹೇಗೆ ಬರ್ತದೆ ಅಂತಂದ್ರೆ ಯಾವಾಗ ನಾವು ಭಾಗವತವನ್ನ ಓದ್ತೇವೆ ಪ್ರತಿ ದಿವಸ. ಶಿಲ ಪ್ರಭುಪಾದ ಹೇಳಿದ್ದಾರೆ 2 hours, ಈವನ್ 1 hour. ಇವಾಗ ಶಿಲ ಪ್ರಭುಪಾದ ಹೇಳಿದ್ರು 2 hours. ಅಟ್ ಲೀಸ್ಟ್ ನಾವು ಸ್ಲೋಲಿ ಫಸ್ಟ್ 1 hour, ದೆನ್ 2 hours ವಿ ಕ್ಯಾನ್ ಗೋ. ಯಾಕಂದ್ರೆ ರುಚಿ ಯಾವಾಗ ಬಂದಾಗ ನಾವು ನೋಡ್ತೇವೆ ಬಹಳಷ್ಟು ಭಕ್ತರು ಇದ್ದಾರೆ, ಅವರು ದಿನಕ್ಕೆ 4 ಗಂಟೆ 5 ಗಂಟೆ ಓದ್ತಾರೆ. ಹಯಗ್ರೀವ್ ಪ್ರಭು ನಾವು ನೋಡ್ತೇವೆ ಡೈಲಿ 5 chapters ಆಫ್ ಭಗವದ್ಗೀತಾ ಅಂಡ್ 5 chapters ಆಫ್ ಶ್ರೀಮದ್ ಭಾಗವತ. ಆ ತರ ಇದ್ದಾರೆ ಭಕ್ತರು, ಯಾಕಂದ್ರೆ ಅವರಿಗೆ ರುಚಿ ಇದೆ. ನಾವು ಯಾವಾಗ ಶಾಸ್ತ್ರವನ್ನ ಶಿಲಾ ಪ್ರಭುಪಾದರ ಪರ್ಪಸ್ ಸಹಿತ ಭಾಗವತವನ್ನ ಓದ್ತೇವೆ, ಅದಕ್ಕಾಗಿ ಡೆಡಿಕೇಟ್ ಮಾಡ್ತೇವೆ, ಸ್ಲೋಲಿ ನಮಗೆ ಆ ಶ್ರದ್ಧೆ ಗಟ್ಟಿಯಾಗ್ತಾ ಹೋಗ್ತದೆ. ಒಂದೇ ಶ್ರದ್ಧೆ ಕೊನೆಯವರೆಗೆ ಇರ್ತದೆ. ಶ್ರದ್ಧೆ ಪ್ರಾರಂಭದಿಂದ ಹಿಡಿದು ಮರಳಿ ಭಗವದ್ಧಾಮಕ್ಕೆ ಹೋಗುವಾರ ಅಲ್ಲಿಂದನೂ ಮುಂದೆ ಅದು ಮುಂದುವರಿ. ಆದ್ದರಿಂದ ಶ್ರದ್ಧಾ ಶಬ್ದೇ ಕೋಹೇ ಸುದೃಢ ವಿಶ್ವಾಸ್, ಕೃಷ್ಣ ಭಕ್ತಿ ಕೈಲೇ ಸರ್ವ ಕರ್ಮ ಕೃತಹೋ. ನಾವು ಯಾವಾಗ ಶಾಸ್ತ್ರವನ್ನ ಉದಾಹರಣೆಗಳನ್ನ ಓದ್ತೇವೆ, ಅಂಬರೀಷ್ ಮಹಾರಾಜರು, ಪ್ರಹ್ಲಾದ್ ಮಹಾರಾಜರು, ಧ್ರುವ ಮಹಾರಾಜರು, ಇವರ ವಿಶ್ವಾಸ, ಇವರ ದೃಢ ವಿಶ್ವಾಸವನ್ನ ನಾವು ನೋಡ್ತೇವೆ. ಆ ಒಂದು ವಿಶ್ವಾಸ ಅದ ಒಂದು ಪಾಸ್ಟ್ ಟೈಮ್ಸ್ ಅನ್ನ ನಾವು ಕೇಳಿ ನಮ್ಮಲ್ಲಿನೂ ಕೂಡ ವಿಶ್ವಾಸ. ಅದಕ್ಕಾಗಿ ನಾವು ಈ ಶಾಸ್ತ್ರಗಳನ್ನ ಓದ್ಬೇಕು, ಶುದ್ಧ ಭಕ್ತರ ಸಂಘವನ್ನ ಮಾಡಬೇಕು. ಆಮೇಲೆ ಹರಿನಾಮ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಸೇವೆ ಅಂತ ತಿಳ್ಕೊಳ್ಬೇಕು. ಹಾಗೂ ಸಂಕೀರ್ತನೆಯನ್ನು ಕುರಿತಂತೆ ಎಷ್ಟೋ ಸಲ ಉಪದೇಶ ಕೇಳಿಯೋ ಪ್ರಾಪಂಚಿಕ ಒಲವುಗಳನ್ನು ಉಳಿಸಿಕೊ. ಯಾವಾಗ ನಿಮ್ಗೆ ಹೈಯರ್ ಟೇಸ್ಟ್ ಸಿಗತ್ತೆ, ಉನ್ನತವಾದ ಒಂದು ರುಚಿ ಸಿಗತ್ತೆ ಹರಿನಾಮದ ಜಪದಿಂದ ಮತ್ತು ಶ್ರೀಮದ್ ಭಾಗವತದ ಶ್ರವಣದಿಂದ, ಭಗವದ್ಭಕ್ತರ ಸೇವೆಯಿಂದ, ಸ್ಲೋಲಿ ಇದು ಕಡಿಮೆ ಆಗ್ತದೆ. ಆದ್ರಿಂದ ಬಹಳ ಇಂಪಾರ್ಟೆಂಟ್ ಪ್ರಭುಜಿ ಅವರು ಹೇಳಿದ ಹಾಗೆ ಇದು 10ನೇ ಇದು. ಯಾಕಂತಂದ್ರೆ ಆ ವಾಸನೆ ಎಷ್ಟೋ ಜನ್ಮದಿಂದ ಇದೆ, ಒಂದೇ ದಿವಸದಲ್ಲಿಲ್ಲ. ಕೃಷ್ಣನ ಪ್ರಸನ್ನತೆಗಾಗಿ ಮಾಡುವ ಸೇವೆ ಅದು ಕೃಷ್ಣ ಪ್ರಜ್ಞೆ, ಭಕ್ತಿ ಸೇವೆ. ನಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡುವಂತಹ ಸೇವೆ ಅದು ಭೌತಿಕ ಸೇವೆ. ಬಹಳಷ್ಟು ವಾಸನೆಗಳು ನಮ್ದು ಇನ್ನೂ ಭೌತಿಕ ಸೇವೆಯ ಕಡೆಗೆ ಒಲವು ಇದೆ. ಅದನ್ನ ಬಿಡಿಸುವುದಕ್ಕೆ ನಾವು ಕೃಷ್ಣ ನಾಮದ ಸೇವೆ, ಭಾಗವತ ಸೇವೆ ಇವನ್ನ ಮಾಡ್ಬೇಕು. ಹೇಗೆ ಮಾಡ್ತೀವೋ ಹಾಗಾಗಿ ಇದು ಕಡಿಮೆ ಆಗ್ತದೆ. ದಟ್ ಈಸ್ ಅ ಟೆಸ್ಟ್. ಸರಿನಾ ಪ್ರಭುಜಿ? ನರಸಿಂಹ ಗೌರ. ಎಸ್ ಪ್ರಭು.
Correct. Any other doubts or any other comments? ಸೊ ಕ್ಲಿಯರ್ ಇದೆ. ನೆಕ್ಸ್ಟ್ ನಾವು ಹೋಗೋಣ. ಇದು 8ನೇ ಅಧ್ಯಾಯದಲ್ಲಿ ಏನಾದರೂ ಡೌಟ್ಸ್ ಇದೆನಾ ಯಾವ್ದಾದ್ರು? ರಂಗಮಯ್ಯ ಪ್ರಭು? ಇಲ್ಲ ಪ್ರಭು, ಚೆನ್ನಾಗಿ ಅರ್ಥ ಆಯ್ತು. ಓಕೆ, ಕರೆಕ್ಟ್. ಸುಭಾಷಿನಿ ಮಾತಾಜಿ ಅವರು? No, Prabhu, it's clear, Prabhu. ಸೊ ಇನ್ನು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ 9th, ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು. ಸೊ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಗೆ. ಎಸ್ ಓದಿ. ಅಧ್ಯಾಯ 9, ಭಕ್ತಿ ತತ್ವಗಳ ವಿಚಾರ ಇನ್ನಷ್ಟು. ನಿಂದನೆ. ಭಗವಂತನ ಅಥವಾ ಅವನ ಭಕ್ತರ ನಿಂದನೆಯನ್ನು ಸಹಿಸಿಕೊಳ್ಳಬಾರದು. ಈ ವಿಷಯವಾಗಿ ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 74ನೇ ಅಧ್ಯಾಯ ಶ್ಲೋಕ 40 ಶುಕಮುನಿಗಳು ಪರೀಕ್ಷಿತ ರಾಜನನ್ನ ಉದ್ದೇಶಿಸಿ, ಪ್ರಿಯ ದೊರೆಯೇ, ಭಗವಂತನನ್ನು ಮತ್ತು ಅವನ ಭಕ್ತರನ್ನು ಕುರಿತ ನಿಂದಾತ್ಮಕ ಪ್ರಚಾರವು ಕಿವಿಗೆ ಬಿದ್ದೊಡನೆ ವ್ಯಕ್ತಿಯು ಕೂಡಲೇ ಆ ಸ್ಥಳವನ್ನ ಬಿಟ್ಟು ಹೋಗದಿದ್ದರೆ ಅವನು ಎಲ್ಲಾ ಪುಣ್ಯ ಕಾರ್ಯ ಫಲಗಳಿಂದಲೂ ವಂಚಿತನಾಗುತ್ತಾನೆ ಎಂದಿದ್ದಾರೆ. ಭಗವಾನ್ ಚೈತನ್ಯ ವಿರಚಿತ ಶಿಕ್ಷಾಷ್ಟಕವೆಂಬ ಪದ್ಯ ಮಾಲಿಕೆಯ ಶ್ಲೋಕವೊಂದು ಹೀಗೆನ್ನುತ್ತದೆ: ಭಕ್ತನು ಮರಕ್ಕಿಂತ ಹೆಚ್ಚು ತಾಳ್ಮೆಯುಳ್ಳವನಾಗಿರಬೇಕು ಮತ್ತು ಒಂದು ಹುಲ್ಲು ಕಡ್ಡಿಗಿಂತ ಹೆಚ್ಚು ನಮ್ರನಾಗಿರಬೇಕು. ಅವನು ಎಲ್ಲರನ್ನು ಗೌರವಿಸಬೇಕು, ಆದರೆ ಸ್ವಂತಕ್ಕೆ ಯಾವ ಮರ್ಯಾದೆಯನ್ನು ಸ್ವೀಕರಿಸಬಾರದು. ಭಗವಾನ್ ಚೈತನ್ಯರು ಭಕ್ತರಾಗಿ ಅಷ್ಟು ವಿನಯಶೀಲರು, ಸಾಧು ಸ್ವಭಾವದವರು ಆಗಿದ್ದಾಗ್ಯೂ ಶ್ರೀ ನಿತ್ಯಾನಂದರ ಮೇಲೆ ದೌರ್ಜನ್ಯ ನಡೆದು ಅವರಿಗೆ ಗಾಯಗಳಾಯಿತೆಂದು ತಿಳಿದು ಬಂದಾಗ ಅವರು ದುಷ್ಟರನ್ನ ಕೊಲ್ಲಲು ಹೋದರು. ಚೈತನ್ಯರ ಈ ನಡತೆ ಮಹತ್ವದ್ದಾಗಿದೆ. ವೈಷ್ಣವನು ನಮ್ರನು, ಮೃದು ಸ್ವಭಾವದವನು ಆಗಿರಬಹುದು. ತನ್ನ ವೈಯಕ್ತಿಕ ಘನತೆಗೆ ಕುಂದು ಬಂದರೂ ಸಹಿಸಿಯಾನು. ಆದರೆ ಕೃಷ್ಣ ಅಥವಾ ಕೃಷ್ಣ ಭಕ್ತರ ಪ್ರಶ್ನೆ ಬಂದಾಗ ವೈಷ್ಣವನು ಯಾವ ಅವಮಾನವನ್ನು ಸಹಿಸಿಕೊಳ್ಳಲಾರ ಎಂಬುದನ್ನು ಈ ಪ್ರಸಂಗ ತೋರಿಸುತ್ತದೆ. ಹರೇ ಕೃಷ್ಣ ಪ್ರಭು. ಇಂತಹ ಅವಮಾನವಾಗುವ ಸಂದರ್ಭವನ್ನು ನಿಭಾಯಿಸುವುದಲ್ಲಿ 3 ಹಾದಿಗಳಿವೆ. ಯಾವನೋ ಒಬ್ಬ ವ್ಯಕ್ತಿಯು ಮಾತಿನ ಮೂಲಕ ದೈವ ನಿಂದೆಯಲ್ಲಿ ತೊಡಗಿದಾಗ ಆ ನಿಂದೆಯನ್ನು ಆಲಿಸುತ್ತಿರುವಾತನು ನಿಂದಕರನ್ನು ವಾದದ ದ್ವಾರ ಹಿಮ್ಮೆಟ್ಟಿಸುವ ಸಾಮರ್ಥ್ಯವುಳ್ಳವನಾಗಿರಬೇಕು. ಹಾಗೆ ನಿಂದಕನನ್ನು ಅಡಗಿಸುವ ಶಕ್ತಿ ಇಲ್ಲದವನು ಅಲ್ಲಿಯೇ ಸುಮ್ಮನೆ ನಿಲ್ಲಬಾರದು. ಆ ಕ್ಷಣವೇ ತನ್ನ ಜೀವವನ್ನ ತೊರೆಯಬೇಕು. ಈ 2 ಮಾರ್ಗಗಳನ್ನು ಅನುಸರಿಸುವುದು ಅವನಿಗೆ ಸಾಧ್ಯವಾಗದಾಗ 3ನೆಯ ಹಾದಿಯೊಂದುಂಟು. ಅದೆಂದರೆ ನಿಂದಕನಿರುವ ಸ್ಥಳವನ್ನ ಕೂಡಲೇ ತೆರವು ಮಾಡಿಬಿಡುವುದು. ಈ 3 ಮಾರ್ಗಗಳಲ್ಲಿ ಯಾವುದೊಂದನ್ನು ಪಾಲಿಸಲು ಭಕ್ತನು ಅಸಮರ್ಥನಾದಾಗ ಅವನು ತನ್ನ ಭಕ್ತಿಯ ಸ್ಥಾನದಿಂದ ಪತನ ಹೊಂದುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 10ನೇ ಸ್ಕಂದದ 74ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ಇದನ್ನ ಹೇಳ್ತಾರೆ: ನಿಂದಂ ಭಾಗವತ ಶೃಣ್ವಾಂ ತತ್ಪರಸ್ಯ ಜನಸ್ಯ ವಾ ತತೋ ನಪೈತಿ ಯಃ ಸೋಪಿ ಯಾತಿ ಅಥ ಸುಕೃಚ್ಯುತಃ. ಅದನ್ನೇ ಇಲ್ಲಿ ಪ್ರಿಯ ದೊರೆಯೇ, ಭಗವಂತನನ್ನು ಮತ್ತು ಅವನ ಭಕ್ತರನ್ನು ಕುರಿತ ನಿಂದಾತ್ಮಕ ಪ್ರಚಾರವು ಕಿವಿಗೆ ಬಿದ್ದೊಡನೆ ವ್ಯಕ್ತಿಯು ಕೂಡಲೇ ಆ ಸ್ಥಳವನ್ನು ಬಿಟ್ಟು ಹೋಗದಿದ್ದರೆ ಅವನು ಎಲ್ಲ ಪುಣ್ಯ ಕಾರ್ಯ ಫಲಗಳಿಂದಲೂ ವಂಚಿತನಾಗುತ್ತಾನೆ. ಅಧ ಸುಕೃಚ್ಯುತಃ ಅಂತಂದ್ರೆ ಕಳೆದುಕೊಳ್ತಾನೆ. ಆದ್ದರಿಂದ ನಾವು ನೋಡಿದ್ದೇವೆ,
ಈ ನಿಂದನೆಯ ಮಾತುಗಳೇನಿದ್ದಾವೆ ಅವು ಇಮಿಡಿಯೇಟ್ಲಿ ನಮ್ಮ ಕಾನ್ಸಿಯಸ್ ಅನ್ನ ಬೆಲ್ಟ್ ಮಾಡಿ ನಾವು ಎಷ್ಟು ಪ್ರಯತ್ನ ಪಟ್ಟು ಭಗವಂತನ ಗುಣಗಾನವನ್ನ ಮಾಡುವ ಒಂದು ಉತ್ಸಾಹವನ್ನ ಪಡೆದಿದ್ದೇವೆ, ಅದು ಕಡಿಮೆ ಆಗ್ಬಿಡ್ತದೆ. ಸೊ ಇಲ್ಲಿ ಹೇಳ್ತಾರೆ, ಭಕ್ತ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣು ನಾಮ್ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಇದು ಒಳ್ಳೆಯ ಗುಣ ಅವಂದು. ಆದರೆ ಇಂತಹ ನಿಂದಕರ ವಿಷಯದಲ್ಲಿ ಅಥವಾ ಭಕ್ತರಿಗೆ ಒಂದು ರೀತಿಯ ನಿಂದನೆ ಅಥವಾ ಭಗವಂತ ಅಥವಾ ಶುದ್ಧ ಭಕ್ತ ಅವರ ಬಗ್ಗೆ ಅವಹೇಳನಕರ ಮಾತುಗಳನ್ನ ಆಡಿದಾಗ ನಾವು ತೃಣಾದಪಿ ಸುನಿಚೇನಂತ ಸುಮ್ಮನೆ ಇರಬಾರ್ದು. ನಾವು ಏನ್ ಮಾಡ್ಬೇಕು, ಒಂದು ವಾದದಿಂದ ಅವನನ್ನ ನಿಭಾಯಿಸಬೇಕು ಅಥವಾ ಅವನಿಗೆ ಅರ್ಥ ಮಾಡಿಕೊಡ್ಬೇಕು. ಅದು ಆಗದೇ ಇದ್ದಲ್ಲಿ ಇಲ್ಲಿ ಹೇಳ್ತಾರೆ, ಕ್ಷಣವನ್ನೇ ಜೀವವನ್ನ ತೊರೆಯಬೇಕು, ಲೀವ್ ದ ಬಾಡಿ. ಅದನ್ನು ಒಂದ್ ವೇಳೆ ಅದನ್ನು ಆಗದೆ ಇದ್ದಲ್ಲಿ ಅಲ್ಲಿಂದ ಹೊರಟೋಗು. ಇವು ಮೂರು ಮಾಡದೆ ಇದ್ದಲ್ಲಿ ಅವನು ತನ್ನ ಎಲ್ಲ ಪುಣ್ಯವನ್ನ ಸುಕೃತಿಯನ್ನ ಕಳೆದುಕೊಳ್ತಾನೆ. ಯಾವುದೋ ಒಂದು ಎಂಥ ಸುಕೃತಿಯನ್ನ ಮಾಡಿದ್ದೀವೋ ನಾವು. ಶಿಲ ಪ್ರಭುಪಾದರ ಮೂಮೆಂಟ್ಗೆ ಬಂದಿದ್ದೇವೆ, ಭಕ್ತರ ಸಂಘದಲ್ಲಿ ಬಂದಿದ್ದೇವೆ, ಉತ್ತಮ ಹಿರಿಯ ಭಕ್ತರಿದ್ದಾರೆ, ಅನೇಕ ಜನ ನಮ್ಮ ಸಂಗೀ ಜನ ಭಕ್ತರಿದ್ದಾರೆ. ಆದರೆ ಇಂತಹ ಸಣ್ಣ ಅಲಕ್ಷ್ಯದಿಂದಾಗಿ ನಾವು ಆ ಭಕ್ತಿ ಸೇವೆಯ ಸಿರಿಯನ್ನ ಕಳೆದುಕೊಳ್ಳ. ಸೊ ಇದಕ್ಕಾಗಿ ನಾವು ಕೇರ್ಫುಲ್ ಆಗಿ. ಎನಿ ಕಮೆಂಟ್ಸ್, ಎನಿ ಕ್ವಶನ್ಸ್? ಏನಾದ್ರೂ ಪ್ರಶ್ನೆ? ಪ್ರಭು ಇಲ್ಲಿ he is unable to defeat the opposing party, then the next step is that he should not just stand there maybe but should give up his life. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು ಅಂತ? should give up his life ಅಂದ್ರೆ there are three options. You leave the ಸೆಕೆಂಡ್ ಆಪ್ಷನ್ ಇದೆಯಲ್ಲ. ಈಗ ಏನು ಅಂತಂದ್ರೆ ಎಲ್ಲರ ಒಂದು ಜೀವ ಬಹಳ ಇಂಪಾರ್ಟೆಂಟ್. ಇಂಥದ್ದೇನೋ ಪರಿಸ್ಥಿತಿ ಬಂದಿದೆ ನಮ್ಗೆ, ಆ ತರ ಒಂದು ನಿಂದನೆಯನ್ನ ಕೇಳೋದು ಅಥವಾ ಅಂಥವರ ಸಂಘದಲ್ಲಿ ಇರೋದು ಕೆಲವೊಂದ್ಸತಿ ಆಗತ್ತೆ. ಟ್ರೈನ್ ನಲ್ಲಿ ಹೋಗುವಾಗ, ಇದು ಹೋಗುವಾಗ ಕೆಲವೊಂದ್ಸರಿ ಅಂಥವ್ರು ಇರ್ತಾರೆ. ಅಂತ ಸಂದರ್ಭದಲ್ಲಿ ಆ ಸಂಘವನ್ನ ಬಿಡಬೇಕು. ಕೆಲವೊಂದ್ಸತಿ ಅಲ್ಲೇ ಕೂತ್ಕೊಳ್ಬೇಕಾಗಿರ್ತದೆ. ಅದ್ರ ಬಗ್ಗೆ ಹೆಚ್ಚು ಮಾತನಾಡದೆ ಅದನ್ನ ಮತ್ತೆ ಇನ್ಕ್ರೀಸ್ ಆಗ್ಲಾರ್ದಾಗೆ ನೋಡ್ಕೊಂಡು ನಮ್ಮನ್ನ ನಾವು ಸುರಕ್ಷಿತ ಮಾಡಿಕೊಳ್ಬೇಕು. ಅಥವಾ ಅವರಿಗೆ ಅವರು ಕೇಳೋ ಹಾಗಿದ್ರೆ ತಿಳಿಸಿ ಹೇಳಿ ಅವರನ್ನ ಸರಿಪಡಿಸ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿಂದ ಬಿಟ್ಟು ಬೇರೆ ದೂರ ಹೊರಟು ಹೋಗ್ಬೇಕು. ಸರಿನಾ? ಸೊ ದಟ್ ಈಸ್ ದ ಎಕ್ಸ್ಟ್ರೀಮ್. ಜೀವ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಮನುಷ್ಯ ಜನ್ಮ ಸಿಗೋದಿಲ್ಲ. ಅದಕ್ಕಾಗಿ ಅದರ್ ಟು ಆಪ್ಷನ್ಸ್ ಆರ್ ದೇರ್. ಸುಸೈಡ್ ತರನಲ್ವಾ? ಸುಸೈಡ್ ಅಂತಾನೆ ಅಲ್ವಾ ಅದು? ಅದು ಹೇಗೆ ಅಂತ ಜೀವ ತೊರೆಯಬೇಕು ಅಂತಂದ್ರೆ ದೇರ್ ಇಸ್ ನೋ ಅದರ್ ಗೋ ಅಂತಂದಾಗ ದಟ್ ಈಸ್. ಆದ್ರೆ ನಿಮಗೆ ಬೇರೆ ಎರಡು ಆಪ್ಷನ್ಸ್ ಇದ್ದಾವೆ. ಡೋಂಟ್ ವರಿ. ಓಕೆ. ಮತ್ತೆ ಎನಿ ಅದರ್ ಪಾಯಿಂಟ್ಸ್? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಒಂದು ಸಿಚುವೇಶನ್ ಇರುತ್ತೆ ಅನ್ಕೊಳ್ಳೋಣ. ಇವಾಗ ನಾವು ಯಾರೋ ರಿಲೇಟಿವ್ ಮನೆಗೆ ಹೋಗಿರ್ತೀವಿ. ಆ ರಿಲೇಟಿವ್ ಮನೆಯಲ್ಲಿ ಟಿವಿ ನೋಡ್ತಾ ಇರ್ತಾರೆ. ಆ ಟಿವಿನಲ್ಲಿ ಒಂದು ಆಕ್ಟ್ ಬರ್ತಾ ಇರ್ತದೆ. ಕೃಷ್ಣನ ಒಂದು ಪಾತ್ರಧಾರಿ ಯಾರಿರ್ತಾರೆ ಅವರು ಆಕ್ಟ್ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಹಾಸ್ಯಾಸ್ಪದ ಇರುತ್ತೆ ಅನ್ಕೊಳ್ಳೋಣ.
ಅವಾಗ ಇವರು ಯಾರು ರಿಲೇಟಿವ್ಸ್ ಇದ್ದಾರೆ ಅವರೆಲ್ಲ ಜೋರಾಗಿ ನಗ್ತಾ ಇರ್ತಾರೆ. ಅಂದ್ರೆ ಕೆಲವು ಡೈಲಾಗ್ಸ್ ಎಲ್ಲ ಶಾಸ್ತ್ರದಲ್ಲಿ ಇರುವಂತ ಡೈಲಾಗ್ಸ್ ಇರೋದೆಲ್ಲ ಬೇರೆ ಯಾವ್ದು ಮೆಟೀರಿಯಲಿಸ್ಟಿಕ್ ಡೈಲಾಗ್ಸ್ ಇರುತ್ತೆ, ಅದನ್ನ ಕೇಳಿ ಇವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ನಾವು ಅಲ್ಲಿ ಇರ್ತೀವಿ, ಪ್ರೆಸೆಂಟ್ ಇರ್ತೀವಿ. ಅವಾಗ ನಮ್ಗೆ ಒಂದು ಫ್ರೀಡಮ್ ಇರೋದಿಲ್ಲ, ಇಲ್ಲ ಒಂದು ಟಿವಿ ಆಫ್ ಮಾಡೋದಕ್ಕೂ ಫ್ರೀಡಮ್ ಇರೋದಿಲ್ಲ. ಅವ್ರಿಗೆ ನಾವು ಇದು ಸರಿ ಇಲ್ಲ ನೀವು ನೋಡ್ತಿರೋದಂತ ಹೇಳೋದಕ್ಕೂ ನಮ್ಗೆ ಒಂದು ಇದು ಆಗೋದಿಲ್ಲ, ಬಟ್ ಎದ್ದು ಬರೋದಕ್ಕೂ ಆಗೋದಿಲ್ಲ. ಆ ಸಮಯದಲ್ಲಿ ನಾವು ಹೇಗೆ ನಾವು ಇದು ಮಾಡ್ಬೋದು ಆ ಒಂದು ಸನ್ನಿವೇಶವನ್ನ ಹೇಗೆ ನಾವು ಇದು ಮಾಡ್ಬೋದು? ಸೊ ಕೆಲವೊಂದು ಇಂಥ ಸಿಚುವೇಶನ್ಸ್ ಬರ್ತವೆ. ಅಂತ ಸಂದರ್ಭದಲ್ಲಿ ಏನು ಅಂತಂದ್ರೆ ಅವರು ಕಂಪ್ಲೀಟ್ಲಿ ದೇ ಆರ್ ಇನ್ ಇಗ್ನೋರೆನ್ಸ್. ನಾವು ಅದನ್ನ ಮತ್ತಷ್ಟು ದೊಡ್ಡದಾಗಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ನಾವು ಆ ಸ್ಥಳದಲ್ಲಿ ಇಲ್ಲದೆ ಇರೋದು ಅಥವಾ ಅದನ್ನ ಅವಾಯ್ಡ್ ಮಾಡೋದು, ನಾವು ಅಲ್ಲಿ ಕುತ್ಕೊಂಡಾಗ ನಮ್ ಕೆಲಸ ಏನು ಅಂತ ಅನ್ನೋದನ್ನ ನಾವು ತಿಳ್ಕೊಂಡು ಯಾತಕ್ ಬಂದಿದ್ದೀವಿ ಇಲ್ಲಿ, ಏನೋ ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಪಾಸಿಬಲ್. ಅಥವಾ ಎಕ್ಸ್ಕ್ಯೂಸ್ ಅಂತ ಹೇಳಿ ಒಂದ್ ಸ್ವಲ್ಪ ನೀವು ಬಿಸಿ ಇದ್ದೀರಾ ಆಮೇಲೆ ಬರ್ತೇನೆ ಅಂತ ಹೇಳಿ, ಆ ತರ ಬಹಳಷ್ಟು ಜನ ಮಾಡ್ತಾರೆ. That we can, there is, Krishna will give you intelligence. Yes, sir. Yes. Thank you. Krishna Prabhu. Yes, Prabhuji. Yes, Prabhu. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಪ್ರಭು? ನನಗೆ ಕೇಳಿಸ್ತಾ ಇದೆ ವಾಯ್ಸ್. ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೇನೆ ಎಲ್ಲರಿಗೂ? ಸ್ವಲ್ಪ ಚಿಕ್ಕದಾಗಿದೆ ಪ್ರಭುಜಿ, ಸ್ವಲ್ಪ ಸ್ಲೋ ಇದೆ. ಕೇಳಿಸ್ತಾ ಇದೆ. ಓಕೆ, ನಾ ಇದನ್ನ ಬೇಕಾದ್ರೆ ಸಮೀಪ ಇವಾಗ ಕೇಳಿಸ್ತಾ ಇದ್ದೇನೆ. ಈಗ ಕೇಳಿಸ್ತಾ ಇದೆ. ಹೇಳಿ ಪ್ರಭು. ಭಕ್ತರ ಸಂಘದಲ್ಲಿ ನಮ್ ಕಾಂಗ್ರಿಗೇಷನ್ ಡಿವೋಟೀಸ್ ಅಲ್ಲಿ ಇಬ್ರು ಭಕ್ತರ ಮಧ್ಯೆ ಏನಾದ್ರು ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತದೆ. ಅವರು ಇನ್ನೊಬ್ರು ಭಕ್ತರ ಬಗ್ಗೆ ಮಾತಾಡ್ತಾ ಕೋಪದಲ್ಲಿ ಏನಾದ್ರು ಹೇಳ್ತಾ ಇರ್ತಾರೆ, ಸಿಟ್ಟಿನಲ್ಲಿ ಹೇಳ್ತಾರೆ. ಅಂದ್ರೆ ಉದ್ದೇಶ ಕೆಟ್ಟದಿರಲ್ಲ, ಸಿಟ್ಟಿನಲ್ಲಿ ಏನಾರು ಹೇಳ್ತಿರ್ತಾರೆ. ಅದನ್ನ ನಾವು ಕೇಳಿಸ್ಕೊಂಡು ಸುಮ್ನೆ ಕುತ್ಕೊಂಡ್ರು ಸಹ ಈ ಪುಣ್ಯಗಳೆಲ್ಲ ಹೋಗ್ತದ ಪ್ರಭು? ಏನು ಅಂತಂತಂದ್ರೆ ಭಕ್ತರಲ್ಲಿ ಕೆಲವೊಂದ್ಸರಿ ಆ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತದೆ. ನಾವು ಫಸ್ಟ್ ಆಫ್ ಆಲ್ ನೋಡ್ಬೇಕಾಗಿದ್ದು ಏನು ಅಂತಂದ್ರೆ ಇದನ್ನ ಯಾಕೆ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿದೆ, ವಾಟ್ ಅಂಡ್ ವೈ, ಇವು ಎರಡು ಇಂಪಾರ್ಟೆಂಟ್. ಯಾತಕ್ಕೆ ಅವರು ಈ ತರ ಹೇಳ್ತಾ ಇದ್ದಾರೆ, ಆಮೇಲೆ ಏನು ಹೇಳ್ತಾ ಇದ್ದಾರೆ, ಅದಾದ ಮೇಲೆ ಅದನ್ನ ನಿಭಾಯಿಸೋದಕ್ಕೆ ನಾವು ಉಪಯೋಗ ಮಾಡ್ಕೋಬೇಕು. ಈಗ ಇಬ್ರು ಭಕ್ತರು ಇರ್ತಾರೆ. ಒಬ್ರು ರಥಯಾತ್ರೆಗೆ ನಾವು ಈ ರೆಡ್ ಕಾರ್ಪೆಟ್ ಹಾಕೋಣ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ರೆಡ್ ಕಾರ್ಪೆಟ್ ಬೇಡ, ಅದು ಚೆನ್ನಾಗಿಲ್ಲ, ಬ್ಲೂ ಹಾಕೋಣ ಅಂತ. ಇಬ್ಬರದು ಉದ್ದೇಶ ಕೃಷ್ಣನ್ ಸೇವೆ. ಅದು ಹೇಗೆ ಮಾಡೋದು ಅದರಲ್ಲಿ ನಾವು ಮಾತಾಡ್ಕೊಂಡು ಬಾರಪ್ಪ ಇದು ರೆಡ್ ಸರಿ ಇದೆ ಹೀಗಿದೆ ಅಂತ ಕನ್ವಿನ್ಸ್ ಮಾಡಿ ಹೇಳ್ಬೋದು. ಈಗ ನಿಂದನೆ ಅಂತಂತಂದ್ರೆ ಆ ವ್ಯಕ್ತಿಯ ಬಗ್ಗೆ ಒಂದು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡೋದು, ನನ್ನ ಇದು ಮಾಡೋದು, ಅಥವಾ ಮಾತಿನಿಂದ ಅಥವಾ ಕೃತಿಯಿಂದ ಅವನನ್ನ ಹೀಯಾಳಿಸೋದು, ಈಗ ಮಾಡಿದಾಗ ಅಂತ ಸಂದರ್ಭದಲ್ಲಿ ನಾವು ಅವರಿಬ್ಬರಿಗೂ ಏನಿದೆ, ಏನು ಆಗಿದೆ, ವೈ ಇದೆ, ಬಿಕಾಸ್ ಬೋತ್ ಆರ್ ಡಿವೋಟೀಸ್, ಇಬ್ಬರದು ಉದ್ದೇಶ ಕೃಷ್ಣನ ಸೇವೆ ಇದೆನಾ ಅಥವಾ ಬೇರೆ ಏನು, ಇದನ್ನ ನಾವು ತಿಳ್ಕೊಂಡು ಆ ರೀತಿಯಲ್ಲಿ ಒಂದು ಅವ್ರಿಗೆ ವಾದ ಹೇಳಿದಿರಲ್ಲ, ಹೇಗೆ ಕನ್ವಿನ್ಸ್ ಮಾಡಿ ಈ ತರ ಮಾಡಿ ಭಕ್ತರಲ್ಲಿ ಇತ್ತು ಅಂತ. ಸರಿನಾ ಪ್ರಭು? ಎಸ್ ಪ್ರಭು. ಬೇರೆ ಏನಾದ್ರು ಯಾರಿಗಾದ್ರೂ ಇದನ್ನ ಪ್ರಶ್ನೆ? ಓಕೆ, ನೆಕ್ಸ್ಟ್ ನಿಂದನೆ ಆಯ್ತು.
ನಿಂದನೆ ಬಗ್ಗೆ ಮತ್ತೆ ಏನು ಪ್ರಶ್ನೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ತಿಲಕ ಹಾಗೂ ತುಳಸಿ ಮಣಿ ಯಾರು ಓದ್ತೀರಾ? ಹರೇ ಹರೇ ಕೃಷ್ಣ. ಓದ್ತೀನಿ ಪ್ರಭು ನಾನು. ಹರೇ ಕೃಷ್ಣ. ಹಾ, ಮತ್ತೆ ನೆಕ್ಸ್ಟ್ ಓದಿರತ್ತೆ. ತಿಲಕ ಹಾಗೂ ತುಳಸಿ ಮಣಿಗಳು. ವೈಷ್ಣವನಾದವನು ತನ್ನ ದೇಹವನ್ನು ತಿಲಕ ಹಾಗೂ ತುಳಸಿ ಮಣಿಗಳಿಂದ ಹೇಗೆ ಅಲಂಕರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪದ್ಮಪುರಾಣದಲ್ಲಿ ವರ್ಣನೆ ಇದೆ. ಅದು ಹೇಗೆ? ಕುತ್ತಿಗೆಗೆ ತುಳಸಿ ಮಣಿಗಳನ್ನು ಕಟ್ಟಿಕೊಳ್ಳುವ ಹಾಗೂ ದೇಹದ 12 ಸ್ಥಾನಗಳನ್ನು ವಿಷ್ಣು ದೇಗುಲಗಳು ಎಂದೆಣಿಸಿ ಅಲ್ಲಿ ವಿಷ್ಣುವನ್ನು ಸಂಕೇತಿಸುವ 4 ಚಿಹ್ನೆಗಳನ್ನು ಧರಿಸಿ ಹಣೆಗೆ ವಿಷ್ಣು ತಿಲಕವನ್ನು ಇಟ್ಟುಕೊಳ್ಳುವ ಜನರನ್ನು ಜಗತ್ತಿನಲ್ಲಿ ವಿಷ್ಣು ಭಕ್ತರೆಂದು ಅರ್ಥ ಮಾಡಿಕೊಳ್ಳಬೇಕು. ಅಂತಹವರ ಇರುವಿಕೆಯು ಜಗತ್ತನ್ನು ಪವಿತ್ರವನ್ನಾಗಿ ಮಾಡುತ್ತದೆ ಹಾಗೂ ಅಂತಹವರು ಎಲ್ಲೇ ನೆಲೆಸಿದ್ದರೂ ಆ ಸ್ಥಳವನ್ನು ವೈಕುಂಠವನ್ನಾಗಿ ಮಾಡುತ್ತದೆ. ಸ್ಕಂದ ಪುರಾಣದಲ್ಲಿಯೂ ಮೇಲಿನಂತಹದೇ ಒಂದು ವಚನವಿದೆ. ತಿಲಕ ಅಥವಾ ಗೋಪಿಚಂದನವನ್ನು ಧಾರಣ ಮಾಡಿಕೊಂಡು ದೇಹದ ಮೇಲೆಲ್ಲ ಪ್ರಭುನಾಮಗಳನ್ನು ಬರೆದುಕೊಂಡು ಕುತ್ತಿಗೆ ಹಾಗೂ ಎದೆಯ ಮೇಲೆ ತುಳಸಿ ಮಣಿಗಳನ್ನು ಧರಿಸುವ ಜನರ ಬಳಿ ಯಮದೂತರು ಎಂದಿಗೂ ಬರಲಾರರು. ಯಮದೂತರು ಯಮರಾಜನ ಭಟರು. ಇವರು ಪಾಪಿಗಳನ್ನು ಶಿಕ್ಷಿಸುತ್ತಾರೆ. ವೈಷ್ಣವರು ಎಂದೂ ಯಮದೂತರಿಂದ ಕರೆಯಲ್ಪಡುವುದಿಲ್ಲ. ಶ್ರೀಮದ್ ಭಾಗವತದಲ್ಲಿ ಅಜಾಮಿಳನ ವಿಮೋಚನಾ ಪ್ರಸಂಗವಿದೆ. ತನ್ನ ದೂತರು ವೈಷ್ಣವರ ಬಳಿ ಸುಳಿಯಬಾರದೆಂದು ಯಮರಾಜನು ಕಟ್ಟಾಜ್ಞೆ ನೀಡಿದ್ದನೆಂದು ಅಜಾಮಿಳೋ ಅಪಖ್ಯಾನದಲ್ಲಿ ಹೇಳಿದೆ. ಯಮರಾಜನ ಕಾರ್ಯಕ್ಷೇತ್ರದ ಪರಿಧಿಯಿಂದ ವೈಷ್ಣವರು ದೂರದಲ್ಲಿದ್ದಾರೆ. ಮುಂದೆ ಓದಲ ಪ್ರಭು. ನೆಕ್ಸ್ಟ್ ಪದ್ಮಪುರಾಣ ಈ ಮಾತುಗಳು ಬರುತ್ತವೆ. ಶ್ರೀಗಂಧ ಚೂರ್ಣವನ್ನು ಮೈಗೆ ಲೇಪಿಸಿಕೊಂಡು ಪ್ರಭುವಿನ ಪವಿತ್ರ ನಾಮಗಳನ್ನು ಮೈಮೇಲೆ ಬರೆದುಕೊಂಡು ವ್ಯಕ್ತಿಯು ಎಲ್ಲ ಪಾಪಕರ್ಮ ಪ್ರತಿಕ್ರಿಯೆಗಳಿಂದಲೂ ಮುಕ್ತನಾಗುತ್ತಾನೆ. ಮರಣಾನಂತರ ದೇವೋತ್ತಮ ಪುರುಷನ ಸಹವರ್ತಿಯಾಗಿರಲು ನೇರವಾಗಿ ಕೃಷ್ಣಲೋಕಕ್ಕೆ ಹೋಗುತ್ತಾನೆ. ಹರೇ ಕೃಷ್ಣ ಪ್ರಭು. ಸೊ ಶ್ರೀ ಭಕ್ತಿರಸಾಮೃತ ಸಿಂಧು 2ನೇ ಅಧ್ಯಾಯ 122ನೇ ಶ್ಲೋಕದಲ್ಲಿ ಅಥ ವೈಷ್ಣವ ಚಿನ್ನ ಧೃತಿ ಯಥಾ ಪದ್ಮಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಏಕಂಠ ಲಗ್ನ ತುಳಸಿ ನಲಿನಾಕಮಾಲಾ ಏ ಬಾಹು ಮೂಲ ಪರಿಚಿಹ್ನಿತ ಶಂಖಚಕ್ರ ಏವಾ ಲಲಾಟೆ ಫಲಕೆ ಲಸದ್ ಊರ್ಧ್ವಪುಂಡ್ರ ತೇ ವೈಷ್ಣವ ಭುವನಾಂ ಅಸು ಪವಿತ್ರಯಂತಿ. ಅದನ್ನೇ ಇಲ್ಲಿ ಪದ್ಮಪುರಾಣದಲ್ಲಿ ಇರೋದನ್ನ ಕನ್ನಡದಲ್ಲಿ ನಾವು ಓದಿದ್ದೇವೆ. ಕುತ್ತಿಗೆಗೆ ತುಳಸಿ ಮಣಿಗಳನ್ನು ಕಟ್ಟಿಕೊಳ್ಳುವ ಹಾಗೂ ದೇಹದ 12 ಸ್ಥಾನಗಳನ್ನು ವಿಷ್ಣು ದೇಗುಲಗಳು ಎಂದೆಣಿಸಿ ಅಲ್ಲಿ ವಿಷ್ಣುವನ್ನು ಸಂಕೇತಿಸುವ 4 ಚಿಹ್ನೆಗಳು ಶಂಖ ಚಕ್ರ ಗದಾ ಪದ್ಮ ಧರಿಸಿ ಹಣೆಗೆ ವಿಷ್ಣು ತಿಲಕವನ್ನು ಇಟ್ಟುಕೊಳ್ಳುವ ಜನರನ್ನು ಜಗತ್ತಿನಲ್ಲಿ ವಿಷ್ಣು ಭಕ್ತರೆಂದು ಅರ್ಥ ಮಾಡಿಕೊಳ್ಳಬೇಕು. ಅಂಥವರ ಇರುವಿಕೆಯು ಜಗತ್ತನ್ನು ಪವಿತ್ರವನ್ನಾಗಿ ಮಾಡುತ್ತದೆ ಹಾಗೂ ಅಂಥವರು ಎಲ್ಲೇ ನೆಲೆಸಿದರೂ ಆ ಸ್ಥಳವನ್ನು ವೈಕುಂಠವನ್ನಾಗಿ ಮಾಡುತ್ತಾರೆ. ನಮಗೆಲ್ಲ ಗೊತ್ತಿದೆ, ನಾವು ಯಾವಾಗ ಭಕ್ತರನ್ನ ನೋಡ್ತೇವೆ ಸುಂದರವಾದ ತಿಲಕವನ್ನ ಹಚ್ಚಿಕೊಂಡು ಬೇರೆಯವರಿಗೆ ಒಂದು ದರ್ಶನವನ್ನ ನೀಡ್ತಾರೆ, ಅದು ಪ್ರಚಾರವಾಗ್ತದೆ. ಅವರು ಬರೀ ಅವರ ಮುಖವನ್ನೇ ನೋಡಿ ಹೃದಯದಲ್ಲಿ ಇವರು ಕೃಷ್ಣ ಭಕ್ತರು ಅಂತ ತಿಳ್ಕೊಳ್ತಾರೆ. ಸೊ ಹೇಳಲಾಗಿದೆ, ಈ ಶರೀರ ಹರಿಯ ದೇಗುಲ, ಹರಿ ಇಲ್ಲಿ ನಿವಾಸ ಮಾಡ್ತಾನೆ. ಆದ್ದರಿಂದ ಇದನ್ನು ಸುಂದರವಾಗಿ ಭಗವಂತನ ನಾಮ ಶಂಖ ಚಕ್ರ ಗದಾ ಪದ್ಮಗಳಿಂದ ಅಲಂಕೃತ ಮಾಡಬೇಕು. ಸೊ ನಾವು 12 ಸ್ಥಳಗಳಲ್ಲಿ ಊರ್ಧ್ವಪುಂಡ ತಿಲಕವನ್ನ ಇಟ್ಕೋತೇವೆ. ಒಂದ್ಸಾರಿ ಶಿಲಾ ಜಯಪ್ರತಾಕ್ ಸ್ವಾಮಿ ಗುರು ಮಹಾರಾಜರವರು ಇದು
ಸಿಂಗಾಪುರ್, ಇನ್ನೊಂದೇನಿದೆ ಹಾಂಗ್ಕಾಂಗ್ ನಲ್ಲಿ ಹರ್ಗ್ರೇಸ್ ಸುಕಾರ್ತಿಕಿ ರಾಧೆ ಮಾತಾಜಿ ನೆನಪಿದೆ. ಸುಕಾರ್ತಿಕ ರಾಧೆ ಮಾತಾಜಿ ಅವರು ಸೇವೆ ಮಾಡ್ತಾ ಇದ್ರು. ಗುರು ಮಹಾರಾಜ್ ಅವರನ್ನ ಕರೆದು, ಬಾಯ್ ನೀನು ಹಣೆಗೆ ಮಾತ್ರ ತಿಲಕ್ ಹಚ್ಕೊಂಡಿದ್ದೀಯಾ, ಆ ತಿಲಕವನ್ನ 12 ಶರೀರದ 12 ದೇಗುಲಗಳಿಗೆ ಹಚ್ಕೊಳ್ಬೇಕು. ನಾನ್ ನಿನ್ನನ್ನ ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ? ಶಿ ವಾಸ್ ಸರ್ಪ್ರೈಸ್ಡ್. ಗುರು ಮಹಾರಾಜರಿಗೆ ಹೇಗೆ ಗೊತ್ತಾಯ್ತು ಇವತ್ತು ನಾನು ತಿಲಕು 12 ಶರೀರದ 12 ದೇಗುಲಗಳಿಗೆ ಹಚ್ಚಿಕೊಂಡಿಲ್ಲ ಅಂತ. ಶಿ ವಾಸ್ ಸರ್ಪ್ರೈಸ್. ಪಕ್ಕದಲ್ಲಿ ಈಸ್ ಒನ್ನೆಸ್ ಗೋಪಾಲಕೃಷ್ಣ ಮಹಾರಾಜ್ ಇದ್ರು. ಸೊ ನಾವು ಯಾವಾಗ ನಿಯಮಗಳನ್ನ ಪಾಲಿಸ್ತೇವೆ, ಗುರು ಮಹಾರಾಜ್ ನಮ್ಮನ್ನ ರಕ್ಷಣೆ. We have to be completely depending on Guru, whatever the seva we do. But at the same time, ನಾವು ನಿಯಮಗಳನ್ನ ಸರಿಯಾಗಿ ಪಾಲಿಸಬೇಕು. ಅದನ್ನ ಮಾತಾಜಿ ನನಗೆ ಒಂದ್ಸರಿ. ಸೊ ಪದ್ಮ ಪುರಾಣದಲ್ಲಿ ಇನ್ನೊಂದು ಉದಾಹರಣೆಗಳು, ತಿಲಕ ಅಥವಾ ಗೋಪಿ ಚಂದನವನ್ನು, ಇದೊಂದು ಬಗೆಯ ಮಣ್ಣು, ಹೋಲಿಕೆಯಲ್ಲಿ ಸವಳು ಮಣ್ಣಿನಂತಿರುವ ಇದನ್ನು ಬೃಂದಾವನದ ಕೆಲವೆಡೆಗಳಲ್ಲಿ ತಯಾರಿಸಲಾಗುತ್ತದೆ. ಧಾರಣ ಮಾಡಿಕೊಂಡು ದೇಹದ ಮೇಲೆಲ್ಲ ಪ್ರಭು ನಾಮಗಳನ್ನು ಬರೆದುಕೊಂಡು ಕುತ್ತಿಗೆ ಹಾಗೂ ಎದೆಯ ಮೇಲೆ ತುಳಸಿ ಮಣಿಗಳನ್ನು ಧರಿಸುವ ಜನರ ಬಳಿ ಯಮದೂತರು ಎಂದಿಗೂ ಬರಲಾರರು. ಇದನ್ನ ನಾವು ಅಜಾಮಿಳನ ಒಂದು ಪ್ರಸಂಗದಲ್ಲಿ ಯಮದೂತರಿಗೆ ಯಮರಾಜ ನಿರ್ದೇಶನವನ್ನು ನೀಡುವುದನ್ನ ಕೇಳ್ತೇವೆ. ತಿಲಕವನ್ನ ನಾವು ಯಾವಾಗಲೂ ಧರಿಸಬೇಕು. ನಮ್ಮಲ್ಲಿ ಒಬ್ರು ಹಿಸ್ಗೇಸ್ ಮುಕ್ತಿದಾತ ಪ್ರಭು ಡೆಲ್ಲಿಯಲ್ಲಿ ಇದ್ರು. ಅವರು ರಾತ್ರಿ ಹೋಗುವಾಗ ಕಂಠಿಮಾಲಾವನ್ನ ಸರಿಯಾಗಿದೆಯೇ ಇಲ್ಲ ಅನ್ನೋದು ಪರಿಶೀಲನೆ ಮಾಡಿ ತಿಲಕವನ್ನ ಸರಿಯಾಗಿ ಹಚ್ಕೊಂಡು ರಾತ್ರಿ ಮಲಗ್ತಾ ಇದ್ರು. ಯಾಕಂತಂದ್ರೆ ಯಾವ ಸಂದರ್ಭದಲ್ಲಿ ಕಂಠಿಮಾಲ ಇಲ್ಲದೆ ಇದ್ರೆ ಅಥವಾ ತಿಲಕ್ ಇಲ್ದಿದ್ರೆ ಯಮರಾಜ ಬಂದ ನಮಗೆ ಹೇಳ್ತಾ ಇದ್ರು, ನೋಡಿ ಯಾವಾಗ್ಲೂ ನೀವು ತಿಲಕವನ್ನ ಹಾಕೊಳ್ಳಿ, ಅಳಕಿ ಹೋದ್ರೆ ಮತ್ತೊಮ್ಮೆ ಹಾಕೊಳ್ಳಿ, ಬಟ್ ತಿಲಕ್ ಮಸ್ಟ್ ಇದೆ. ಅದೇ ರೀತಿ ಕಂಠಿಮಾಲ. ಸೊ ಪ್ರಭುಗಳ ನೆನಪು ಬರ್ತದೆ ನಮಗೆ. ಅವರು ಇಷ್ಟೊಂದು ಸಿಸ್ಟಮೆಟಿಕ್ ಆಗಿ ಇದನ್ನ ಇವನ್ ರಾತ್ರಿ ನಾವು ನೋಡಿದ್ದೇವೆ. ಹಿಸ್ ಹೋಲಿನೆಸ್ ಭಕ್ತಿ ಧೀರ್ ದಾಮೋದರ ಸ್ವಾಮಿ ಮಹಾರಾಜ್ ಏಕಾದಶಿ ದಿವಸ ಆಲ್ಮೋಸ್ಟ್ 42 hours ಟ್ರಾವೆಲ್ ಮಾಡಿ ಕೇರಳದಿಂದ ದಿಲ್ಲಿಗೆ ಬಂದಿದ್ರು. ಮಹಾರಾಜರನ್ನ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಹಿಸ್ಗೇಸ್ ರಾಮಚಂದ್ರ ಪ್ರಭು ಅವರನ್ನ ಕರ್ಕೊಂಡ್ ಬಂದಿವಿ. ನಾವೆಲ್ಲ ಜ್ಯೂಸು ಎಲ್ಲ ತೆಗೆದುಕೊಂಡು ಬಂದಿದ್ವಿ. ಮಹಾರಾಜರು ಏಕಾದಶಿ ಮಾಡಿದ ರಾತ್ರಿ 12-1 ಗಂಟೆ. ಮಹಾರಾಜರು ಏನು ತಗೊಂಡಿದ್ದಿಲ್ಲ, ಕಂಪ್ಲೀಟ್ ನಿರ್ಜಲ್. ಸರ್ ನಾವು ಜ್ಯೂಸ್ ತಗೊಳ್ತಾರೆ ಅಂತ ಮಹಾರಾಜರಿಗೆ ಆಫರ್ ಮಾಡಿದ್ದೀವಿ. ಮಹಾರಾಜ್ ಹೇಳಿದ್ರು, ಇಲ್ಲ ನಾನು ಇವಾಗ ಸ್ನಾನ ಮಾಡ್ತೇನೆ. ರಾತ್ರಿ 12 ಗಂಟೆ ಹೋಗಿ ಸ್ನಾನ ಮಾಡಿ ನಾನು ನೋಡ್ತಾ ಇದ್ದೆ, ಅತ್ಯಂತ ಸುಂದರವಾಗಿ ಶರೀರದ 12 ಕಡೆ ತಿಲಕನ್ನ ಹಚ್ಕೊಂಡು, ನಾನ್ ರಾತ್ರಿ ಏನು ತಗೊಳ್ಳೋದಿಲ್ಲ, ನಾಳೆ ಬೆಳಿಗ್ಗೆ ತಗೊಳ್ತಾನೆ, ಇಟ್ಟು ಹೋಗಿ ಅಂತ ನಾವು ನೋಡಿದ್ದೀವಿ. ಸೊ ಯಾವಾಗ ನಾವು ನಿಯಮಗಳನ್ನ ಸರಿಯಾಗಿ ಪಾಲಿಸ್ತೇವೆ, ಅದರ ಭಗವಂತ ನಮ್ಮಿಂದ ಬಹಳ ಪ್ರಸನ್ನ. ಭಕ್ತಿ, ಶುದ್ಧ ಭಕ್ತಿ ಬಹಳ ಸರಳವಾಗಿ ನಮಗೆ ದೊರೆಯೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಗಂಭೀರರಾಗಿ ಇವುಗಳನ್ನ ಪಾಲಿಸ್ಬೇಕು. ಸೊ ಏನಾದ್ರೂ ಪ್ರಶ್ನೆ ಇದೆನಾ ಇದ್ರ ಬಗ್ಗೆ? ತಿಲಕ ಮತ್ತು ತುಳಸಿ ಮಣಿಗಳ ಬಗ್ಗೆ? ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಸ್ಪಷ್ಟವಾಗಿದೆ.
ಹರೇ ಕೃಷ್ಣ. ಎಸ್ ಪ್ರಭುಜಿ, ಕೇಳಿಸ್ತಾ ಇದೆ ಪ್ರಭುಜಿ, ಕ್ಲಿಯರ್ ಆಗಿದೆ. ಓಕೆ, Yes. ಏನು ಪ್ರಶ್ನೆ ಇಲ್ಲ ಅಂದ್ರೆ ನೆಕ್ಸ್ಟ್ ಹೋಗೋಣ. ತಿಲಕ ಈಸ್ ಕ್ಲಿಯರ್ ಐ ಥಿಂಕ್. ಎಸ್ ಪ್ರಭುಜಿ. ಹೂಮಾಲೆಗಳು, ಹೂಮಾಲೆಗಳನ್ನ ಯಾರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮದ ಸುರೇಶ್. ಹೂಮಾಲೆಗಳು ಪೂಜಾ ಮೂರ್ತಿಗೆ ಅರ್ಪಿಸಲಾದ ಹೂವಿನ ಹಾರಗಳನ್ನು ವ್ಯಕ್ತಿಯು ಧರಿಸಬೇಕೆಂಬುದು ಇನ್ನೊಂದು ನಿಯಮ. ಈ ಸಂಬಂಧದಲ್ಲಿ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 6ನೇ ಅಧ್ಯಾಯ ಶ್ಲೋಕ 46 ಉದ್ಧವನಾಡಿದ ವಚನವಿದೆ. ಅವನು ಕೃಷ್ಣನನ್ನುದ್ದೇಶಿಸಿ, ಪ್ರಿಯ ಕೃಷ್ಣ, ನೀನು ಧರಿಸಿ ಅನುಭವಿಸಿ ಬಿಟ್ಟ ಪುಷ್ಪಹಾರಗಳು, ಸುಗಂಧ ತೈಲಗಳು, ವಸ್ತ್ರಗಳು ಹಾಗೂ ಆಭರಣಗಳೇ ಮೊದಲಾದವನ್ನು ನಾನೀಗ ಬಳಸಲು ತೆಗೆದುಕೊಂಡಿದ್ದೇನೆ. ನೀನು ಉಳಿಸಿದ ಆಹಾರ ಪದಾರ್ಥಗಳನ್ನಷ್ಟೇ ನಾನು ಉಂಡಿದ್ದೇನೆ. ಕಾರಣ ನಾನು ನಿನ್ನ ದಾಸಾನುದಾಸ. ಆದ್ದರಿಂದ ಐಹಿಕ ಶಕ್ತಿಯ ಪ್ರಭಾವವು ನನ್ನ ಮೇಲಾಗುವುದಿಲ್ಲ ಎಂಬುದು ನನಗೆ ನಿಶ್ಚಯವಾಗಿದೆ ಎಂದಿದ್ದಾನೆ. ಈ ಶ್ಲೋಕದ ಭಾವಾರ್ಥ ಹೀಗಿದೆ: ಯಾರು ದೇಹವನ್ನು ತಿಲಕ ಅಥವಾ ಗೋಪೀಚಂದನ ಅಥವಾ ಶ್ರೀಗಂಧ ಚೂರ್ಣದಿಂದ ಅಲಂಕರಿಸಿಕೊಳ್ಳುವ ನಿಯಮವನ್ನು ಪಾಲಿಸುತ್ತಾನೋ ಮತ್ತು ಯಾರು ಕೃಷ್ಣಾರ್ಪಿತವಾದ ಹಾರಗಳನ್ನು ಧರಿಸುತ್ತಾನೋ ಅವನು ಮಾಯೆಯ ಶಕ್ತಿಯಿಂದ ಪರಾಜಿತನಾಗುವ ಪ್ರಶ್ನೆಯೇ ಇಲ್ಲ. ಮರಣ ಸಮಯದಲ್ಲಿ ಯಮರಾಜನ ದೂತರು ಅವನನ್ನು ವಿಚಾರಣೆಗೊಳಿಸಪಡಿಸುವ ಮಾತು ಇಲ್ಲ. ವ್ಯಕ್ತಿಯೊಬ್ಬನು ವೈಷ್ಣವ ತತ್ವಗಳೆಲ್ಲವನ್ನು ಒಪ್ಪಿಕೊಳ್ಳದಿರಬಹುದು. ಹೀಗಿದ್ದು ಅವನು ಕೃಷ್ಣಾರ್ಪಿತ ನೈವೇದ್ಯದ ಉಳಿಕೆಯ ಭಾಗವನ್ನು ಅಥವಾ ಕೃಷ್ಣ ಪ್ರಸಾದವನ್ನು ಭುಂಜಿಸಿದಲ್ಲಿ ಕ್ರಮೇಣ ವೈಷ್ಣವನ ನೆಲೆಗೇರಲು ಅರ್ಹನಾಗುತ್ತಾನೆ. ಅದೇ ರೀತಿ ಸ್ಕಂದ ಪುರಾಣದಲ್ಲಿ ಬರುವ ಬ್ರಹ್ಮನು ನಾರದರನ್ನುದ್ದೇಶಿಸಿ ಆಡಿದ ಮಾತುಗಳು ಹೀಗಿವೆ: ಪ್ರಿಯ ನಾರದರೆ, ಮೊದಲು ಕೃಷ್ಣನು ಧರಿಸಿದ ಪುಷ್ಪಹಾರವನ್ನು ಬಳಿಕ ಯಾವಾತನು ಧರಿಸುತ್ತಾನೋ ಅಂತಹ ವ್ಯಕ್ತಿಯು ಎಲ್ಲ ರೋಗಗಳಿಂದಲೂ ಪಾಪಕರ್ಮ ಪ್ರತಿಫಲಗಳಿಂದಲೂ ಬಿಡುಗಡೆ ಪಡೆಯುತ್ತಾನೆ. ಕ್ರಮೇಣ ಅವನು ಜಡ ಸ್ಪರ್ಶದಿಂದಾದ ಎಲ್ಲ ಕಲ್ಮಶಗಳಿಂದಲೂ ವಿಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿದಾನ. ಸೊ ಸ್ಕಂದ ಪುರಾಣದ ಉದಾಹರಣೆ, ಆಮೇಲೆ ಏಕಾದಶ ಸ್ಕಂದದಲ್ಲಿರುವಂತಹ ಉದಾಹರಣೆ ನಮಗೆ ಸ್ಪಷ್ಟವಾಗಿ ಹೇಳ್ತದೆ ಹೇಗೆ ನಾವು ಈ ಭೌತಿಕ ಜಗತ್ತಿನ ಸಂಸಾರ ಬಂಧನದಿಂದ ಮುಕ್ತರಾಗಬಹುದು. ನಿರ್ಮಲ್ಯ ಧೃತಿ ಯಥಾ ಏಕಾದಶೆ. ಏಕಾದಶ ಸ್ಕಂದದಲ್ಲಿ ಉದ್ಧವನಿಗೆ ತ್ವಯೋಪಭುಕ್ತ ಶೃಗಂಧ ವಸೋಲಂಕಾರ ಚರ್ಚಿತಃ ಉಚ್ಛಿಷ್ಟ ಭೋಜಿನೋ ದಶಸ್ತವ ಮಾಯಾಂ ಜಯೇ ಮಹಿ. ನಾವು ಯಾವಾಗ ಭಗವಂತನಿಗೆ ಅರ್ಪಿಸಲಾದ ಹೂಮಾಲೆಯನ್ನ, ಭಗವಂತನಿಗೆ ಅರ್ಪಿಸಲಾದ ತೈಲವನ್ನ, ಭಗವಂತನಿಗೆ ಅರ್ಪಿಸವಾದ ಬಟ್ಟೆಗಳನ್ನ ಮತ್ತು ಆಭರಣಗಳನ್ನ ಸ್ವೀಕರಿಸಿ ಆ ಪ್ರಸಾದವನ್ನ ತಿಂದು ನಾವು ಅವನ ಸೇವಕರಾಗಿ ಸೇವೆಯನ್ನ ಮಾಡಿ ಸಂಸಾರ ಚಕ್ರವನ್ನ ಅಥವಾ ಮಾಯೆಯ ಚಂಗುಲದಿಂದ ಬಿಡುಗಡೆಯನ್ನ ಹೊಂದಿದೆ. ಎಷ್ಟು ಸರಳವಾಗಿದೆ ಭಕ್ತಿ, ಯಾಕೆ ನಾವು ಮಾಡಬಾರ್ದು? ತುಂಬಾ ದೊಡ್ಡ ಇದು ಇದೆ. ಜೀವ ಗೋಸ್ವಾಮಿಯವರ ಟಿಪ್ಪಣಿ, ನಾನು ಚರ್ಚೆ ಮಾಡೋದಿಲ್ಲ ಅದ್ರ ಬಗ್ಗೆ. ಸೊ ಏನಾದ್ರೂ ಅವಶ್ಯಕತೆ ಇದ್ರೆ ನಾವು ಆ ಸಂದರ್ಭದಲ್ಲಿ ಅದನ್ನ ಉಪಯೋಗ ಮಾಡೋಣ. ಇದು ತಮ್ಮೆಲ್ಲರಿಗೂ ಹೂಮಾಲೆಗಳ ಬಗ್ಗೆ ಸ್ಪಷ್ಟವಾದ ಒಂದು ತಿಳುವಳಿಕೆ ಬಂತ ಅಥವಾ ಏನಾದ್ರೂ ಪ್ರಶ್ನೆ ಇದ್ದಾನೆ ಇದರಲ್ಲಿ? ಸಿಂಪಲ್ ಇದೆಯಲ್ಲ, ತಾವೆಲ್ಲ ಮಾಡ್ತಾ ಇದ್ದೀರಿ. ಕ್ಲಿಯರ್. ನೆಕ್ಸ್ಟ್
Yes, Prabhu. Any questions? It is clear, Prabhu. Clear. Next, very important, ದೇವರ ಮುಂದೆ ನರ್ತಿಸುವುದು. ಸೊ ಯಾರು ಓದಿಲ್ಲ ಇನ್ನು? ಓಕೆ, ಪ್ರಭುಜಿ ಓದ್ಲಾ? ಮಲ್ಲಿಕಾರ್ಜುನ್ ಪ್ರಭು. ಎಸ್ ಪ್ರೊಫೆಸರ್, ಓದ್ತೇನೆ ಪ್ರಭು. ಓದಿ. ದೇವರ ಮುಂದೆ ನರ್ತಿಸುವುದು. ನರ್ತನದ ಮಹತ್ವವನ್ನು ನಾರದ ಮಹಾತ್ಮ್ಯದಲ್ಲಿ ಕೃಷ್ಣನು ನಾರದರಿಗೆ ಈ ಮಾತುಗಳ ದ್ವಾರ ವಿವರಿಸುತ್ತಾನೆ. ಹರ್ಷಚಿತ್ತನಾಗಿದ್ದು ನನ್ನೆದರು ನರ್ತಿಸುವಾಗ ಅಗಾಧ ಭಕ್ತಿ ಪರವಶನಾಗಿ ಹಲವು ತೆರನ ದೇಹ ಲಕ್ಷಣಗಳನ್ನು ತೋರ್ಪಡಿಸುವ ವ್ಯಕ್ತಿಯು ಸಹಸ್ರಾರು ವರ್ಷಗಳಿಂದ ಸಂಚಯಿತವಾದ ತನ್ನೆಲ್ಲ ಪಾಪ ಕರ್ಮ ಫಲಗಳನ್ನು ಒಮ್ಮೆಗೆ ದಹಿಸಿ ಬಿಡುವುದು. ಮೇಲೆ ಹೇಳಲಾದ ಗ್ರಂಥದಲ್ಲಿ ಬರುವ ನಾರದ ವಚನವೊಂದು ಹೀಗಿದೆ: ದೈವೋನ್ಮಾದವ ಲಕ್ಷಣಗಳನ್ನು ತೋರ್ಪಡಿಸುತ್ತಾ ಚಪ್ಪಾಳೆ ತಟ್ಟುತ್ತಾ ನನ್ನ ಎದುರು ನರ್ತಿಸುವ ವ್ಯಕ್ತಿಯ ದೇಹದಿಂದ ಪಾಪ ಕರ್ಮಗಳೆಂಬ ಹಕ್ಕಿಗಳು ಊರ್ಧ್ವಾಭಿಮುಖವಾಗಿ ಹಾರಿ ಹೋಗುತ್ತವೆ. ಚಪ್ಪಾಳೆ ತಟ್ಟಿ ಹಕ್ಕಿಗಳನ್ನು ಓಡಿಸಬಹುದಾಗಿರುವಂತೆ ದೇಹದ ಮೇಲೆ ಕುಳಿತಿರುವ ಪಾಪ ಕರ್ಮಗಳೆಂಬ ಹಕ್ಕಿಗಳನ್ನು ಕೃಷ್ಣನ ಎದುರು ಚಪ್ಪಾಳೆ ತಟ್ಟುತ್ತಾ ನರ್ತಿಸುವುದರ ಮೂಲಕ ಓಡಿಸಿ ಬಿಡಬಹುದು. ಪ್ರಭುಜಿ ಓದ್ಬೇಕಾ? ಎಸ್, ಸಾಕು. ಸೊ ಹಿಂದಿನ ಹೂಮಾಲೆಯ ಬಗ್ಗೆ ಇನ್ನೊಂದು ಸ್ಕಂದ ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಕೃಷ್ಣೋತೀನಂ ತು ನಿರ್ಮಾಲ್ಯಂ ಯಸ್ಯಾಂಗಂ ಸ್ಪರ್ಶತೆ ಮುನೆ ಸರ್ವರೋಗೈಸ್ತಥಾ ಪಾಪೈರ್ ಮುಕ್ತೋ ಭವತಿ ನಾರದ. ಸ್ಕಂದ ಪುರಾಣದಲ್ಲಿ ಯಾರು ಆ ಭಗವಂತನಿಗೆ ಅರ್ಪಿಸಿದ ಪುಷ್ಪಗಳನ್ನ ಸ್ಪರ್ಶ ಮಾಡ್ತಾರೆ, ಅವರು ಎಲ್ಲ ರೋಗಗಳಿಂದ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಇದು ಶಾಸ್ತ್ರ. ಶಾಸ್ತ್ರ ಏನಿದೆ ಅಂತಂದ್ರೆ ಭಗವಂತನು ಮತ್ತು ಭಗವಂತನ ಹೇಳಿಕೆ ಶ್ರುತಿ ಮತ್ತು ಸ್ಮೃತಿ ಶಾಸ್ತ್ರದಿಂದ ಬಂದಿದ್ದು. ನಾವು ಇಷ್ಟನ್ನ ಮಾಡಿದರೆ ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನ ಸಾಧಿಸ್ತೇವೆ. ಸೊ ಈ ಒಂದು ಶ್ಲೋಕದ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ನರ್ತನದ ಮಹತ್ವವನ್ನ ಅದನ್ನ ಅಗ್ರೆ ತಾಂಡವಂ ಯಥಾ ದ್ವಾರಕಾ ಮಹಾತ್ಮೆ ಯೋ ನೃತ್ಯತಿ ಪ್ರಹರ್ಷಾತ್ಮ ಭಾವೈ ಬಹುಷು ಭಕ್ತಿತಃ ಸ ನಿರ್ದಹತಿ ಪಾಪಾನಿ ಮನ್ವಂತರ ಶತೇಷು ಅಪಿ. ಹರ್ಷಚಿತ್ತನಾಗಿದ್ದು ನನ್ನೆದುರು ನರ್ತಿಸುವಾಗ ಅಗಾಧ ಭಕ್ತಿ ಪರವಶನಾಗಿ ಹಲವು ತರನ ದೇಹ ಲಕ್ಷಣಗಳನ್ನು ತೋರ್ಪಡಿಸುವ ವ್ಯಕ್ತಿಯು ಸಹಸ್ರಾರು ವರ್ಷಗಳಿಂದ ಸಂಚಯಿತವಾದ ತನ್ನೆಲ್ಲ ಪಾಪ ಕರ್ಮ ಫಲಗಳನ್ನು ಒಮ್ಮೆಗೆ ದಹಿಸಿ ಬಿಡಬಹುದು. ಇಲ್ಲಿ ಶ್ಲೋಕದಲ್ಲಿ ಏನಿದೆ? ಪಾಪಾನಿ ಮನ್ವಂತರ ಶತೇಷು ಅಪಿ, ನೂರಾರು ಮನ್ವಂತರಗಳು. ಎಷ್ಟು ಜನ್ಮ ತೆಗೆದುಕೊಂಡು ಬಂದಿದ್ದೀವಿ ನಾವು ಗೊತ್ತಿಲ್ಲ. ಒಂದು ಮನ್ವಂತರ ಅಂತಂದ್ರೆ 71 ದಿವ್ಯ ಯುಗಗಳ ಒಂದು ಸಂಕಲನ. ಇಂಥವು ಸಹಸ್ರಾರು. ಸೊ ಆದ್ರೆ ಅದರಿಂದನೇ ನಾವು ಯಾವಾಗ ಈ ಒಂದು ತಿಳುವಳಿಕೆಯಿಂದ ನೋಡ್ತೇವೆ, ಎಂಥ ಭಾಗ್ಯವಂತರು ನಾವು. ಈ ಒಂದು ಜನ್ಮದಲ್ಲಿ ನಮಗೆ ಕೃಷ್ಣ ಭಕ್ತಿಯನ್ನ ಮಾಡುವ ಮತ್ತು ಚೈತನ್ಯ ಮಹಾಪ್ರಭುಗಳ ಈ ಆಂದೋಲನದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದೆ. ಎಷ್ಟು ಜನ್ಮಗಳ ಪುಣ್ಯವು, ಎಷ್ಟು ಸುಕೃತಿಯ ಫಲವು. ಸೊ ಆದ್ದರಿಂದ ಮೇಲೆ ಹೇಳಲಾದ ಗ್ರಂಥದಲ್ಲೇ ಬರುವ ನಾರದ ವಚನವೊಂದು ಹೀಗಿದೆ: ದೈವೋನ್ಮಾದದ ಲಕ್ಷಣಗಳನ್ನು ತೋರ್ಪಡಿಸುತ್ತಾ ಚಪ್ಪಾಳೆ ತಟ್ಟುತ್ತಾ ನನ್ನೆದುರು ನರ್ತಿಸುವ ವ್ಯಕ್ತಿಯ ದೇಹದಿಂದ ಪಾಪ ಕರ್ಮಗಳೆಂಬ ಹಕ್ಕಿಗಳು ಊರ್ಧ್ವಾಭಿಮುಖವಾಗಿ ಹಾರಿ ಹೋಗುತ್ತವೆ. ಊರ್ಧ್ವಾಭಿಮುಖ, ಫ್ಲೈಯಿಂಗ್ ಅಪ್.
ನಮ್ಮ ಹಿಸ್ಗೇಸ್ ದೀನನಾಯಕ್ ಪ್ರಭುಜಿಯವರು ಡೆಲ್ಲಿಯಲ್ಲಿ ನಮ್ಗೆ ಹೇಳ್ತಾ ಇದ್ರು, ಎಲ್ಲರೂ ಕೈ ಮೇಲೆ ಮಾಡಿ ಜಂಪ್ ಮಾಡಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಷ್ಟೇ ಅಲ್ಲ, ಯಾರು ಜಂಪ್ ಮಾಡೋದಿಲ್ಲ ಅವರು ಜಂಪ್ ಮಾಡಿದವರ ಎಲ್ಲ ಪಾಪಗಳೇನು ಹಾರೋಗಿರ್ತವೆ ಅವನ್ನ ತಗೊಳ್ಬೇಕಾಗತ್ತೆ. ಸೊ ಎಲ್ಲರೂ ಅಂದ್ರೆ ಇಟ್ ಈಸ್ ಜಸ್ಟ್ ಇನ್ಸ್ಪೈರ್ ಅಸ್, ಎಲ್ಲರೂ ಜಂಪ್ ಮಾಡ್ತಾ ಇದ್ರು. ಸೊ ಭಗವಂತನ ಮುಂದೆ ನರ್ತನ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ ಸಾರಿ ಶಿಲಾ ಪ್ರಭುಪಾದರಿಗೆ ಒಬ್ಬ ಭಕ್ತರು ಕೇಳ್ತಾ ಇದ್ರಂತೆ, ಇದು ಒಬ್ಬರ ಹೊರಗಿನವರು ವಿಸಿಟರ್ಸ್ ಅವ್ರು ಕೇಳ್ತಾ ಇದಾರೆ, ಸ್ವಾಮಿ ನಿಮ್ಮ ಇಸ್ಕಾನ್ ನಲ್ಲಿ ರಿಕ್ರಿಯೇಷನ್ ಇಲ್ವಾ? ಶಿಲಾ ಪ್ರಭುಪಾದರು ಹೇಳ್ತಿದ್ರು, ನಮ್ಮ ರಿಕ್ರಿಯೇಷನ್ ಬೆಳಿಗ್ಗೆ 4:30 ಪ್ರಾರಂಭ ಆಗತ್ತೆ. ಎಲ್ಲರೂ ಕೈ ಮೇಲೆ ಮಾಡಿ ಕೀರ್ತನೆ ಮಾಡೋದು, ಸಂಕೀರ್ತನೆಯಲ್ಲಿ ಭಾಗವಹಿಸೋದು, ಆರತಿಯನ್ನ ಸ್ವೀಕಾರ ಮಾಡೋದು, ಭಗವಂತನ ಆ ದಿವ್ಯ ಭಕ್ತಿಯಲ್ಲಿ ಗೀತೆಗಳನ್ನ ಹಾಡೋದು, ಇದು ಯಾವ ಫೀಸ್ಟ್ಗಿಂತನೂ ಕೂಡ ಕಡಿಮೆ. ಆದ್ದರಿಂದ ಚಪ್ಪಾಳೆ ತಟ್ಟಿ ಹಕ್ಕಿಗಳನ್ನು ಓಡಿಸಬಹುದಾಗಿರುವಂತೆ ದೇಹದ ಮೇಲೆ ಕುಳಿತಿರುವ ಪಾಪ ಕರ್ಮಗಳೆಂಬ ಹಕ್ಕಿಗಳನ್ನು ಕೃಷ್ಣನೆದುರು ಚಪ್ಪಾಳೆ ತಟ್ಟುತ್ತಾ ನರ್ತಿಸುವುದರ ಮೂಲಕ ಓಡಿಸಿ ಬಿಡಬಹುದು. ದಿಸ್ ಈಸ್ ನಾವು ಇವೆಲ್ಲವನ್ನ ಪಾಲಿಸಿದ್ಯಾದಲ್ಲಿ ಭಕ್ತಿ ಸೇವೆ ಅತ್ಯಂತ ಆನಂದಮಯವಾಗ್ತದೆ. ಆಮೇಲೆ ಈ ಒಂದು ಮನುಷ್ಯ ಜೀವನ ಪರಿಪೂರ್ಣವಾಗ್ತದೆ. ಏನಾದ್ರೂ ಪ್ರಶ್ನೆ ಇದೆನಾ ದೇವರ ಮುಂದೆ ನರ್ತನೆ ಮಾಡೋದರಲ್ಲಿ? ಯಾರಿಗೂ ಏನು ಪ್ರಶ್ನೆ ಇಲ್ಲ? ಓಕೆ, ಕ್ಲಿಯರ್? Yes, Prabhuji. Hare Krishna. ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ವೆರಿ ಇಂಪಾರ್ಟೆಂಟ್. ಯಾರು ಓದ್ತೀರಾ? ಸುಭಾಷಿಣಿ ಮಾತಾಜಿ ಅವರು ಓದ್ತೀರಾ? ಓದಿ ಮಾತಾಜಿ. ಅದೇ ನಂದು ಇಂಗ್ಲಿಷ್ ಅಲ್ಲಿ ಇದೆ ಪ್ರಭುಜಿ. ಓದಿ ಮಾತಾಜಿ, ಇಂಗ್ಲಿಷ್ ನಲ್ಲಿ ಓದಿ. ಇದು ಚಾಪ್ಟರ್ 9 ಅಲ್ಲ ಪ್ರಭುಜಿ? ಚಾಪ್ಟರ್ 9 ನನಗನ್ಸುತ್ತೆ ಇಟ್ ಈಸ್ 79 ಮಾತಾಜಿ. ತಿಲಕಂ ಅಂಡ್ ತುಳಸಿ ಆಯ್ತಲ್ಲ ಪ್ರಭುಜಿ, ಅಕ್ಸೆಪ್ಟಿಂಗ್ ಫ್ಲವರ್ ಗಾರ್ಲ್ಯಾಂಡ್ಸ್ ಅದಾಯ್ತು. ಡ್ಯಾನ್ಸಿಂಗ್ ಬಿಫೋರ್ ದ ಡಿಟೀಸ್ ಆಯ್ತು. ಬೌಯಿಂಗ್ ಡೌನ್ ಇನ್ ಆನರ್ ಆಫ್ ದ ಡಿಟಿ. ಸ್ಟ್ಯಾಂಡಿಂಗ್ ಅಪ್ ಟು ರಿಸೀವ್ ದ ಲಾರ್ಡ್. ಇಲ್ಲ ಅಲ್ಲ, bowing down. Okay. Yeah. In Naradiya Purana, there is a statement about bowing down and offering respect to the deity. It is said there, a person who has performed a great ritualistic sacrifice and a person who has simply offered his respectful obeisances by bowing down before the Lord cannot be held as equals. The person who has executed many great sacrifices will attain the result of his pious activities, but when such results are finished, he has to take birth again on the earthly planet. However, the person who has once offered respects, bowing down before the deity, will not come back to this world, because he will go directly to the abode of Krishna. Hari Bol. Yes. So, ದಂಡವಾನ್ ನಾಟಿ ಯಥಾ ನಾರದಿಯ, ನಾರದ ಪುರಾಣದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಏಕೋಪಿ ಕೃಷ್ಣಾಯ ಕೃತ ಪ್ರಣಾಮೋ, ಏಕೋಪಿ ಜಸ್ಟ್ ಒನ್ ಒಬಿಸೆನ್ಸಸ್, ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮೋ ದಶಾಶ್ವಮೇಧಾವ ಪೃತೈರ್ ನ ತುಲ್ಯ, ದಶಾಶ್ವಮೇಧಿ ಪುನರ್ ಏತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. ದೇವರ ಮುಂದೆ ಸಾಷ್ಟಾಂಗ ನಮಸ್ಕರಿಸುವುದನ್ನು ಕುರಿತು ನಾರದೀಯ ಪುರಾಣದಲ್ಲಿ ಹೇಳಿಕೆ ಹೊಂದಿದೆ. ಬೃಹತ್ ಯಜ್ಞ ವಿಧಿಯೊಂದನ್ನು
The purificatory rites performing during 10 horse sacrifices, 10 ಅಶ್ವಮೇಧ ಯಜ್ಞಗಳನ್ನು ಮಾಡಿದಾಗ ಏನು ಒಂದು ಶುದ್ಧತೆ ಬರ್ತದೋ ಆ ಒಂದು ವ್ಯಕ್ತಿ ಪ್ರಣಾಮ ಮಾಡಿದಾಗ, ಒಬ್ಬ ವ್ಯಕ್ತಿ ಭಗವಂತನಿಗೆ ಪ್ರಣಾಮ ಮಾಡಿದಾಗ ಆ 10 ಅಶ್ವಮೇಧ ಯಜ್ಞಗಳನ್ನ ಮಾಡಿರುವಂತ the purificatory rites performed during 10 horse sacrifices cannot equal even one pranama offered to Krishna. ಅಂತಂದ್ರೆ 10 ಅಶ್ವಮೇಧ ಯಜ್ಞಗಳನ್ನ ಮಾಡಿದ ಒಂದು ಪುಣ್ಯ ಏನಿದೆ ಭಗವಂತನಿಗೆ ಅಂದ್ರೆ ಕೃಷ್ಣನಿಗೆ ಒಂದು ದಂಡವತ್ ಪ್ರಣಾಮವನ್ನ ಮಾಡುವುದಕ್ಕಿಂತ ಹೆಚ್ಚಲ್ಲ ಅಂತಂದ್ರೆ ಭಗವಂತನಿಗೆ ಪ್ರಣಾಮ ಮಾಡುವುದು ಹೆಚ್ಚು ಅಂತ. A person who performs 10 horse sacrifices take birth again. ಅವನು ಮತ್ತೊಮ್ಮೆ ಹುಟ್ಟಿ ಬರ್ಬೇಕಾಗತ್ತೆ ಅಶ್ವಮೇಧ ಯಜ್ಞ ಮಾಡಿದವನು. The person offering pranamas to Krishna does not take birth again. ಆದರೆ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮ ಮಾಡುವನು ಮತ್ತೆ ಹುಟ್ಟಿ ಬರುವುದಿಲ್ಲ. ಬಹಳ ಇಂಪಾರ್ಟೆಂಟು. ನಮ್ಮ ತನು ಮನ ಮನಸ್ಸು ಬುದ್ಧಿಯಿಂದ ಶರೀರದಿಂದ ನಾವು ಭಗವಂತನಿಗೆ ಪ್ರಣಾಮ ಮಾಡಬೇಕು. ಕೃಷ್ಣ ದಯವಿಟ್ಟು ನನ್ನ ಪ್ರಣಾಮವನ್ನ ಸ್ವೀಕರಿಸು. ಭಗವಂತನಿಗೆ ಸಾಷ್ಟಾಂಗ ನಮಸ್ಕರಿಸಿದ ವ್ಯಕ್ತಿಯು ನೇರವಾಗಿ ಕೃಷ್ಣನ ಧಾಮಕ್ಕೆ ಹೋಗುತ್ತಾನಾದ್ದರಿಂದ ಈ ಲೋಕಕ್ಕೆ ಮರಳಿ ಬರುವುದಿಲ್ಲ. ಇಂತಹ ಒಂದು ಅವಕಾಶ ನಮಗೆ ಪ್ರತಿ ದಿವಸ ಸಿಗ್ತದೆ. ನಾವು ನಮ್ಮ ಸಾಷ್ಟಾಂಗ ಅಂತಂದ್ರೆ 2 ಕೈಗಳು, 2 ಕಾಲ್ಗಳು, ಮನಸ್ಸು, ಹೃದಯದಿಂದ ನಾವು ಭಗವಂತನಿಗೆ ಪ್ರಣಾಮ ಮಾಡಿ. ಸೊ ಎನಿ ಕ್ವಶನ್? ಸಾಷ್ಟಾಂಗ ಪ್ರಣಾಮ ಎಲ್ರೂ ಮಾಡ್ಬೇಕು. ಮಾತಾಜಿಯವರು ಪಂಚಾಂಗ ಪ್ರಣಾಮ ಮಾಡ್ತಾರೆ, ನಾವು ಸಾಷ್ಟಾಂಗ ಪ್ರಣಾಮ ಮಾಡಬೇಕು. 2 ಕೈಗಳನ್ನ ಬಿಚ್ಚಿ ಅಗಲ ಮಾಡಿ ಅಥವಾ ಕೂಡಿಸಿ, 2ಗಳ ನಮಸ್ಕಾರ ಮುದ್ರೆಯಲ್ಲಿ ಕೂಡಿಸಿ ತಲೆಯನ್ನ, ಭುಜವನ್ನ, ಹೊಟ್ಟೆಯನ್ನ, ಕಾಲ್ಗಳನ್ನ ಚಾಚಿ ಮನಸ್ಸನ್ನ ಪ್ರಾರ್ಥನೆಯೊಂದಿಗೆ ಭಗವಂತನಿಗೆ ಸಲ್ಲಿಸಿ. ಇದು ಸಾಷ್ಟಾಂಗ ಪ್ರಣಾಮ. ಸೊ ಏನ್ ಡೌಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಹೋಗೋಣ. ಸ್ವಾಗತ. ಹರೇ ಕೃಷ್ಣ ಪ್ರಭು. ಓದಿ ಪ್ರಭು. ಪ್ರಭು ಸಮಯ ಆಗಿತ್ತು, ಓದೋದ ಪ್ರಭು? ಓಹೋ, ಸಮಯ ಆಗಿದೆ. ಎಸ್, ಥ್ಯಾಂಕ್ ಯು ಪ್ರಭುಜಿ. ಸೊ ನಾಳೆ ನಾವು ಕಂಟಿನ್ಯೂ. ಸ್ವಾಗತ. ಥ್ಯಾಂಕ್ ಯು ಪ್ರಭು. ಸೊ ಎಲ್ಲರಿಗೂ ಒಂದ್ ಸ್ವಲ್ಪ ಕ್ಲಿಯರ್ ಇತ್ತಾ? ವಾಯ್ಸ್ ಕ್ಲಿಯರ್ ಇತ್ತು? ಎಲ್ಲರಿಗೂ ತಿಳಿತಾ? ಎಸ್, ಕ್ಲಿಯರ್ ಪ್ರಭು. ವಂಡರ್ಫುಲ್, ವಂಡರ್ಫುಲ್, ಕ್ಲಿಯರ್. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ನಾವು ಅದನ್ನ ಮುಂದುವರಿಸೋಣ. ಹರೇ ಕೃಷ್ಣ. ಎಸ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಒಂದ್ ದಿವಸ ಕ್ಲಾಸ್ ಇರ್ತದೆ, ನಾಡಿದ್ದು ಇರೋದಿಲ್ಲ. ನಾಡಿದ್ದು ನಾವು